सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ವಾರ ಭವಿಷ್ಯದ ಜೊತೆಗೆ ಈ ವಾರದ ವಿಶೇಷ ಏನಪ್ಪಾ ಅಂದ್ರೆ, ಡಿಸೆಂಬರ್ ಮುಗಿತಾ ಇದೆ. 2026ಕ್ಕೆ ಎಲ್ಲರೂ ಕಾಲಿಡ್ತಾ ಇದ್ದೀವಿ. ಹಾಗಾಗಿ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದ್ರ ಜೊತೆಗೆ ಮತ್ತೊಂದು ವಿಚಾರ, ಇದೇ ಜನವರಿ ಮೊದಲನೇ ವಾರದಿಂದನೇ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಇದೆ ಅವರು ನನ್ನ ನಂಬರ್ಗೆ ಕರೆ ಮಾಡ್ಬೋದು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೋದು. ಹಾಗೆ ವಾರ ಭವಿಷ್ಯ, ಮಾಸ ಭವಿಷ್ಯ ಯಾವುದೇ ವಿಚಾರ ಆದ್ರೂ ಕೂಡ ಇದು ಗೋಚಾರ ಫಲವಾಗಿರುತ್ತೆ. ಅಂದ್ರೆ ಗ್ರಹಗಳ ಸಂಚಾರದ ಆಧಾರದ ಮೇಲೆ. ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ, ಈ ವಾರ ಭವಿಷ್ಯದಲ್ಲಿ, ಮಾಸ ಭವಿಷ್ಯದಲ್ಲಿ ಏನಿದೆಯೋ ಅದೇ ತರನೇ ಆಗುತ್ತೆ. ಕೆಲವೊಬ್ಬರಿಗೆ ಯಾಕೋ ಅದು ಅನ್ವಯ ಆಗ್ತಾ ಇಲ್ಲ ಅಂದಾಗ ಅಲ್ಲಿ ನಿಮ್ಮ ದಶಾಭುಕ್ತಿಯನ್ನ ನೀವು ನೋಡ್ಬೇಕಾಗತ್ತೆ. ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದಾಗ ಈ ಗೋಚಾರ ಫಲದಲ್ಲಿ ಶುಭ ಫಲಗಳೇ ಇದ್ರೂ ಕೂಡ ನಿಮ್ಗೆ ಶುಭ ಫಲಗಳು ಸಿಗೋದಿಲ್ಲ. ಅದೇ ತರ ಗೋಚಾರ ಫಲದಲ್ಲಿ ನಿಮ್ಗೆ ಅಶುಭ ಫಲಗಳು ಇದ್ರೂ ಕೂಡ ನಡೀತಾ ಇರುವಂತಹ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ಹಾಗಾಗಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕಾಗತ್ತೆ. ನಿಮ್ಮ ಜಾತಕ ಏನಾದ್ರೂ ಪರಿಶೀಲನೆ ಮಾಡಿಸ್ಕೊಳ್ಳೋದಾದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಖಂಡಿತ ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಟೈಮ್ ಇದನ್ನ ಕಳಿಸಿ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಜಾತಕದ ಬಗ್ಗೆ ವಿವರವನ್ನ ತಿಳ್ಕೊಬಹುದು. ಹಾಗೆ ಸೂಕ್ತವಾದ ಪರಿಹಾರಗಳನ್ನು ಕೂಡ ಪಡ್ಕೊಳ್ಬಹುದು. ಹಾಗಿದ್ರೆ ಬನ್ನಿ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಇದೇ ಡಿಸೆಂಬರ್ 28, 2025ರಿಂದ ಜನವರಿ 4, 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದ್ರೆ, ಈಗ ಮೇಷರಾಶಿ ಅವರ ಅಧಿಪತಿ, ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ಮಂಗಳ ಗ್ರಹ ಈ ವಾರದಲ್ಲಿ ಭಾಗ್ಯದಲ್ಲಿ ಸ್ಥಿತನಾಗಿರ್ತಾನೆ. ಬರೀ ಮಂಗಳ ಅಷ್ಟೇ ಅಲ್ಲ, ಭಾಗ್ಯಸ್ಥಾನದಲ್ಲಿ ಮಂಗಳ, ರವಿ, ಶುಕ್ರ, ಬುಧ ಇಷ್ಟು ಗ್ರಹಗಳು. ಭಾಗ್ಯಸ್ಥಾನ ಅಂದ್ರೆ 9ನೇ ಮನೆ. ಈ ಭಾಗ್ಯಸ್ಥಾನ ಅನ್ನೋದು ಅದೃಷ್ಟವನ್ನ ಕೊಡುವಂತಹ ಭಾವ. ಎಲ್ಲಾ ಗ್ರಹಗಳು ಅದೃಷ್ಟ ಸ್ಥಾನದಲ್ಲಿ ಕುತ್ಕೊಂಡ್ರೆ ಅಂದ್ರೆ 4 ಗ್ರಹಗಳು ಯಾವ ರೀತಿ ನಿಮ್ಗೆ ಫಲ ಸಿಗುತ್ತೆ? ಒಂದ್ ಕಡೆ 7.7 ನಡೀತಾ ಇದೆ, ಕೆಲವೊಂದು ಸಮಸ್ಯೆಗಳು ಇದೆ. ಕೆಲವೊಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಕೆಲವು ಪ್ರಾರಬ್ಧ ಕರ್ಮಗಳು ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗ್ಬಿಟ್ಟಿದೆ. ಆದರೆ ಪ್ರಸ್ತುತ ನಿಮ್ಮ ಈ ವಾರದ ಒಂದು ಭವಿಷ್ಯ ಹೇಗಿರುತ್ತೆ ಅಂದ್ರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಂದ್ರೆ ನಿಮ್ಮ ವೃತ್ತಿಯಲ್ಲಿ ಒಂದು ಒಳ್ಳೆ ಬದಲಾವಣೆ ಆಗುತ್ತೆ. ಪ್ರಮೋಷನ್ ಆಗಬಹುದು, ಅಥವಾ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂಥದ್ದು. ಏಕೆಂದ್ರೆ ಕುಜ ರವಿ ಜೊತೆ ಸೇರ್ಕೊಂಡಿದ್ದಾನೆ. ಒಂದು ಅಧಿಕಾರ ಪ್ರಾಪ್ತಿಯಾಗುವಂಥದ್ದು, ಒಂದು ಜವಾಬ್ದಾರಿ ಸಿಗುವಂಥದ್ದು. ಹಾಗೆ ನಿಮ್ಮ ಮಾತಿನ ಮೂಲಕ, ನಿಮ್ಮ ಕೆಲಸದ ಮೂಲಕ, ಯಾಕಂದ್ರೆ ಮಾತಿನ ಅಧಿಪತಿ, ಮಾತಿನ ಭಾವಾಧಿಪತಿ ಶುಕ್ರ ಭಾಗ್ಯದಲ್ಲಿದ್ದಾನೆ. 6ನೇ ಮನೆ ಸೇವೆ, ನಿಮ್ಮ ಒಂದು ಪರಿಶ್ರಮ, ಕಷ್ಟಪಟ್ಟು ನೀವೇನ್ ಕೆಲಸ ಮಾಡ್ತಿರೋ ಇದರ ಈ ಒಂದು ಕೆಲಸದಿಂದ ಇತರರನ್ನ ಗಮನ ಸೆಳೆಯುವಂತಾಗತ್ತೆ ನಿಮ್ಮ ಜೀವನದಲ್ಲಿ. ಹಾಗಾಗಿ ವೃತ್ತಿ ಕ್ಷೇತ್ರದಲ್ಲಿ ಅದ್ಭುತವಾದ ಒಂದಷ್ಟು ಬದಲಾವಣೆಗಳು ನಿಮ್ಗೆ ಆಗತ್ತೆ. ಭವಿಷ್ಯದಲ್ಲೂ ಕೂಡ ಅಂದ್ರೆ ಈ ವಾರದ ನಂತರವೂ ಕೂಡ ಬಹಳಷ್ಟು ಒಳ್ಳೊಳ್ಳೆ ಬದಲಾವಣೆಗಳು ನಿಮ್ಗೆ ಆಗ್ತಾ ಹೋಗುತ್ತೆ. ಹಾಗೆ ಹಣಕಾಸಿನ ವಿಷಯ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಧನಾಧಿಪತಿ ಭಾಗ್ಯಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಹಾಗಾಗಿ ಧನ ಲಾಭವಾಗುವಂಥದ್ದು, ಹಣಕಾಸಿನ ವಿಷಯದಲ್ಲಿ ಅದೃಷ್ಟ, ಸ್ವಂತ ಉದ್ಯೋಗ ಏನಾದ್ರು ಮಾಡ್ತಾ ಇದ್ರೆ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಹೆಚ್ಚು ಲಾಭವನ್ನ ಕಾಣುವಂಥದ್ದು. ಹಾಗೆ ಬೇರೆಯವ್ರ ದುಡ್ಡು ಕೊಡ್ಬೇಕಾಗಿದ್ರೆ ಕೊಡುವಂಥದ್ದು, ನಿಮ್ಗೆ ವಾಪಸ್ ತಂದು ಕೊಡುವಂಥದ್ದು. ಯಾವುದೋ ಒಂದು ಮೂಲದಿಂದ ಹಣ ಬರಬೇಕು, ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತೀರಾ, ಅದು ಸಿಗುವಂಥದ್ದು. ಈ ರೀತಿ ಸಾಕಷ್ಟು ಬದಲಾವಣೆಗಳು, ಶುಭವಾದ ರೀತಿಯಲ್ಲಿ ಬದಲಾವಣೆಗಳು ಈ ವಾರದಲ್ಲಿ ಆಗುತ್ತೆ. ವಾಕ್ಸ್ಥಾನಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಧಾರ್ಮಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು, ಧಾರ್ಮಿಕ ವಿಚಾರಗಳನ್ನ ತಿಳಿದುಕೊಳ್ಳುವಂಥದ್ದು. ಹಾಗೆ ಕೆಲವು ಮಿತ್ರರು ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಗಳು ಬರುವ ಸಾಧ್ಯತೆ, ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಯಾರಾದ್ರೂ ಹೊಸಬ್ರು ಈ ವಾರದಲ್ಲಿ ನಿಮ್ಗೆ ಪರಿಚಯ ಆಗ್ತಾರೆ.
ನಿಮ್ಮ ಜೀವನಕ್ಕೆ ಅವ್ರು ಎಷ್ಟು ಮುಖ್ಯ ಅನ್ನೋದು ನಿಮಗೆ ಬಿಟ್ಟಿದ್ದಾಗಿರುತ್ತೆ. ಒಂದ್ ರೀತಿ ಸಂತೋಷವಾಗಿರ್ತೀರಾ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಶುಕ್ರ ಅಂದ್ರೇನೆ ಮನರಂಜನೆ ಅಂತ ಹೇಳ್ಬೋದು. ಸ್ನೇಹಿತರು ಈ ತರ ಎಲ್ಲ ಬಂದಾಗ ನಿಮ್ಗೆ ಒಂದ್ ರೀತಿ ಖುಷಿ ಇರುತ್ತೆ. ಹಾಗೆ ಭಾಗ್ಯದಲ್ಲೇ ನಿಮ್ಗೆ ಕುಜ ಇರೋದ್ರಿಂದ ನೀವು ಅನ್ಕೊಂಡಿದ್ದೆಲ್ಲದೂ ಆಗ್ತಾ ಹೋಗುತ್ತೆ. ಹಾಗೆ ಪರಿಶ್ರಮ ಏನ್ ಪಟ್ಟಿರ್ತೀರ ಅದಕ್ಕೆ ಫಲ ಕೂಡ ಸಿಗ್ತಾ ಹೋಗುತ್ತೆ. ಹಾಗೆ ಈ ವಾರದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಅಷ್ಟೇ ಬಹಳ ಚೆನ್ನಾಗಿದೆ. ಕೆಲಸ ಇಲ್ಲದೆ ಇರುವಂತವ್ರಿಗೆ ಈ ವಾರ ಕೆಲಸ ಸಿಗುವ ಸಾಧ್ಯತೆ ಬಹಳ ಹೆಚ್ಚು ಕಾಣಿಸ್ತಾ ಇದೆ. ಹಾಗೆ ನಿಮ್ಗೆ ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ಸಂಗಾತಿಯ ವಿಚಾರದಲ್ಲಿ ಅವರ ಒಂದು ಸಹಕಾರ ಸಹಾಯ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಸಮಾಧಾನ ಇರುತ್ತೆ, ಬಹಳ ಖುಷಿ ಸಂತೋಷ ಇರುತ್ತೆ. ಯಾಕಂದ್ರೆ ಕುಟುಂಬ ಸ್ಥಾನಾಧಿಪತಿನೂ ಭಾಗ್ಯದಲ್ಲೇ ಇದ್ದಾನಲ್ವಾ, ಹಾಗಾಗಿ. ಆದ್ರೆ ಕೆಲವ್ರ ಜೊತೆ ಸ್ವಲ್ಪ ವಾದ ವಿವಾದಗಳನ್ನ ಮಾಡ್ಕೊಳ್ತೀರಾ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಶುಕ್ರ ಆಗ್ತಾನೆ, ನಿಮ್ಮ ರಾಶಿಯಾಧಿಪತಿ ಕುಜ ಆಗ್ತಾನೆ. ಇಬ್ರು ಶತ್ರುಗಳೇ. ಅವನ ಜೊತೆನಲ್ಲಿ ರವಿ ಕೂಡ ಸೇರ್ಕೊಂಡಿದ್ದಾನೆ. ಈ ರವಿ ಕೂಡ ಶುಕ್ರನಿಗೆ ಶತ್ರುನೇ ಆಗ್ತಾನೆ. ಮಾತಿಗೆ ಕಾರಕನೇ ಬುಧ, ಸುಮ್ನೆ ಇರಕ್ ಬಿಡೋದಿಲ್ಲ, ಮಾತಾಡಿಸ್ತಾನೆ ಇರ್ತಾನೆ. ಕೆಲವ್ರ ಬಗ್ಗೆ ನಿಮ್ಗೆ ಇದ್ದಂತಹ ಅಸಮಾಧಾನ ಆಗಿರಬಹುದು, ಬೇಸರ ಆಗಿರಬಹುದು, ಇದನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ಹೊರಗಡೆ ಹಾಕುವಂತಹ ಕೆಲಸವನ್ನ ಮಾಡ್ತೀರಾ. ಖಂಡಿತ ಇದು ಒಳ್ಳೇದು. ಆದ್ರೆ ಕೆಲವರ ಬಗ್ಗೆ ನಿಮ್ಗಿರುವಂತಹ ಅಸಮಾಧಾನವನ್ನ ನೀವು ಹೊರಗಡೆ ಹಾಕುವ ರೀತಿ ಏನಾಗಿರುತ್ತೆ, ಒಳ್ಳೆ ರೀತಿಯಲ್ಲಿ ಇರಬೇಕು. ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಜಗಳಕ್ಕೆ ಹೋಗುತ್ತೆ ಅನ್ನೋದಾದ್ರೆ ಖಂಡಿತ ನೀವು ಅದನ್ನ ಹೇಳೋದೇ ಬೇಡ. ಹಾಗಂತ ಅವ್ರ ಬಗ್ಗೆ ನೀವು ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇಡ. ಕೆಲವು ವ್ಯಕ್ತಿಗಳು ನಿಮ್ಗೆ ಸರಿ ಇಲ್ಲ ಅನ್ಸಿದ್ರೆ ಅವರನ್ನ ಇಗ್ನೋರ್ ಮಾಡ್ಬಿಡಿ. ಹಾಗೆ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳು ಒಂದಷ್ಟು ನಮ್ಗೆ ಕಷ್ಟಗಳನ್ನ ಕೊಡಬಹುದು. ಅದ್ರ ಮೂಲಕ ನಮ್ಗೆ ಏನೋ ಒಂದು ಪಾಠವನ್ನ ಕಲಿಸಿ ಹೋಗ್ತಾರೆ ಅನ್ನೋದು ಕಟು ಸತ್ಯವಾಗಿರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವರನ್ನ ಕ್ಷಮಿಸ್ಬೋದು. ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾರೆ, ಮತ್ತೆ ಸರಿ ಹೋಗ್ತಾರೆ, ಮತ್ತೆ ಬರ್ತಾರೆ. ಕ್ಷಮಿಸ್ತಾ ಇರಿ. ಆದ್ರೆ ಒಂದ್ಸಲ, 2 ಸಲ, 3 ಸಲ ಆದ್ರೆ ನೀವು ಎಷ್ಟೇ ಕ್ಷಮಿಸಿದ್ರು ಕೂಡ ಅವ್ರು ಚೇಂಜ್ ಆಗಲ್ಲ ಅನ್ನೋದಾದ್ರೆ ಅವ್ರನ್ನ ಕ್ಷಮಿಸೋದು ಅನ್ನೋದಕ್ಕಿಂತ ನಿಮ್ಮ ಲೈಫಿಂದ ದೂರ ಇಟ್ಬಿಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಅಂಥವ್ರಿಂದ ಒಂದಲ್ಲ ಒಂದಿನ ನಮಗೆ ಸಮಸ್ಯೆ ಆಗೇ ಆಗತ್ತೆ. ಯಾಕಂದ್ರೆ ಮೇಲ್ನೋಟಕ್ಕೆ ಚೆನ್ನಾಗಿದ್ದು ಒಳಗಡೆ ಸಂಚು ಮಾಡೋದವರು ತುಂಬಾ ಕ್ರೂರಿಗಳು. ಹೇಳ್ಬೇಕು ಅಂದ್ರೆ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ನೇರವಾಗಿ ಮಾತಾಡ್ತಾರಲ್ಲ, ಅವರೇ ನಿಜವಾಗ್ಲೂ ಒಳ್ಳೆ ವ್ಯಕ್ತಿಗಳು. ಅವ್ರು ನಿಮ್ ಶತ್ರುನೇ ಆದ್ರೂ ಕೂಡ ಅವ್ರ ಮನಸ್ಸಲ್ಲಿ ಇದ್ದಿದ್ದೆ ನೇರವಾಗಿ ಹೇಳ್ಬಿಡ್ತಾರೆ. ಅಂತಹ ಕೆಲವು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಈ ವಾರದಲ್ಲಿ ಬರ್ತಾರೆ. ನೋಡಿ, ನಿಮಗೇ ಬಿಟ್ಟಿದ್ದು. ಇವರಿಂದ ನೀವು ಮುಂಚೆ ಎಷ್ಟೆಷ್ಟೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಿದ್ರಿ, ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಇವರು ನಿಮ್ಮ ಲೈಫ್ಗೆ ಬೇಕಾ ಬೇಡವಾ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ಯಾಕಂದ್ರೆ ಶತ್ರುಸ್ಥಾನಾಧಿಪತಿ ಮಿತ್ರಸ್ಥಾನಾಧಿಪತಿ ಒಬ್ಬನೇ ಆದ್ರೆ ನಿಮ್ಮ ಮಿತ್ರರಲ್ಲೇ ಶತ್ರುಗಳಿರ್ತಾರೆ. ಹಾಗಾಗಿ ಈ ವಿಚಾರವಾಗಿ ಯೋಚನೆ ಮಾಡಿ. ಪಂಚಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಪಂಚಮಾಧಿಪತಿ ಸೂರ್ಯ, ಅವನ ಜೊತೆನಲ್ಲಿ ಕುಜ ಇದ್ದಾನೆ. ಹೆಚ್ಚು ಆತ್ಮವಿಶ್ವಾಸ ಇರುತ್ತೆ ನಿಮ್ಗೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ. ಗುರುಗ್ರಹ 3ನೇ ಮನೆಯಲ್ಲಿ ವಕ್ರನಾಗಿದ್ದಾನೆ. ಬಟ್ ಗುರುವಿನ ಮೇಲೆ ಯೋಗಕಾರಕರಾದಂತಹ ರವಿ ಮತ್ತು ಕುಜನ ದೃಷ್ಟಿ ಇರೋದ್ರಿಂದ ಎಲ್ಲಾ ಕೆಲಸದಲ್ಲೂ ಸಕ್ಸಸ್. ಆದ್ರೆ 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಕಾಲು ನೋವಿನ ಸಮಸ್ಯೆ ಈ ತರದೆಲ್ಲ ಇರುತ್ತೆ. ಕೆಲಸಗಳು ಸ್ವಲ್ಪ ನಿಧಾನ ಆಗಬಹುದು, ಬಟ್ ಕಂಪ್ಲೀಟ್ ಆಗತ್ತೆ. ಮತ್ತೆ ನೀವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಆಗೋದ್ರಿಂದ ಎಲ್ಲಾ ವಿಚಾರದಲ್ಲೂ ಕೂಡ ಖುಷಿ ಇರುತ್ತೆ. ಈ ವಾರ ನಿಮ್ಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಚೆನ್ನಾಗಿದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಶುಕ್ರ ಅಷ್ಟಮದಲ್ಲಿದ್ದಾನೆ. ರಾಷ್ಟ್ರಾಧಿಪತಿನೇ ಅಷ್ಟಮ. ಏನು ಕಷ್ಟ? ಅಷ್ಟಮ ಅನ್ನೋದು ಕಷ್ಟವನ್ನ ಕೊಡುವ ಭಾವ. 6ನೇ ಮನೆ ಅನ್ನೋದು ರೋಗಸ್ಥಾನ ಆದ್ರೆ ಅಷ್ಟಮ ಸ್ಥಾನ ಇರುವ ರೋಗವನ್ನ ಜಾಸ್ತಿ ಮಾಡುವಂತ ಭಾವ. ಈಗಾಗ್ಲೇ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿದೆ, ಶುಗರ್ ಇದೆ, BP ಇದೆ. ಖಂಡಿತ ಹುಷಾರಾಗಿರ್ಬೇಕು ವೃಷಭ ರಾಶಿಯವರು. ಯಾಕಂದ್ರೆ BP ಬರೋದು ಸೂರ್ಯನಿಂದ, ಶುಗರ್ ಬರೋದು ಶುಕ್ರನಿಂದ, ಹಾಗೆ ಗುರುವಿಂದ. ಗುರು ಈಗಾಗ್ಲೇ 2ನೇ ಮನೇಲಿ ಇದ್ದಾನೆ. 2ನೇ ಮನೆನ ಧನಸ್ಥಾನ ಅಂತ ಕೂಡ ಹೇಳ್ತೀವಿ, ಮಾರಕಸ್ಥಾನ ಅಂತ ಕೂಡ ಹೇಳ್ತೀವಿ. ಶುಕ್ರನೇ ಹೋಗಿ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಹಾಗಾಗಿ BP ಮತ್ತು ಶುಗರ್ ಇರೋರು ತುಂಬಾ ಕೇರ್ಫುಲ್ ಆಗಿರಿ. ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳಾಗುತ್ತೆ ಈ ವಾರದಲ್ಲಿ ನಿಮ್ಗೆ. ಹಾಗೆ ಮನಸ್ಸಿಗೂ ಕೂಡ ಏನೋ ಒಂಥರ ದುಃಖ ಆಗೋದಕ್ಕೆ ಶುರುವಾಗುತ್ತೆ. ಕೆಲವ್ರ ಮಾತುಗಳು ನಿಮ್ಗೆ ತುಂಬಾ ಚುಚ್ಚುವಂತ ರೀತಿಯಲ್ಲಿ. ಯಾಕಂದ್ರೆ ಬೇರೆಯವರ ಮಾತು ಅಷ್ಟಮ ಸ್ಥಾನ ಆಗಿರುತ್ತೆ. ತುಂಬಾ ಗ್ರಹಗಳಿರೋದ್ರಿಂದ ನಿಮ್ಮನ್ನ ಟಾರ್ಗೆಟ್ ಮಾಡಿ ಮಾತಾಡಿದ ರೀತಿಯಲ್ಲಿ ನಿಮ್ಗೆ ಅನ್ಸುತ್ತೆ. ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ. ಆದ್ರೆ ನೀವು ಮಾತಾಡಕ್ ಆಗದೇ ಇರುವಂತ ಪರಿಸ್ಥಿತಿ. ಕೆಲವ್ರಿಗೊಂದು ಸಮಸ್ಯೆ ಇರುತ್ತೆ.
ಯಾರೋ ಎದುರುಗಡೆ ಹೇಳುವಾಗ ನಿಮ್ಗೂ ಮಾತಾಡ್ಬೇಕು, ನಿಮ್ ಕಡೆಯಿಂದ ಏನೋ ಮಿಸ್ಟೇಕ್ ಇರಲ್ಲ, ನೀವು ಮಾತಾಡ್ಬೇಕು. ಆದ್ರೆ ಆ ಟೈಮಲ್ಲಿ ನಿಮ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಮನೆಗ್ ಬಂದ್ಮೇಲೆ ಅನ್ಸತ್ತೆ, ಕರೆಕ್ಟ್, ನಾನು ಯಾಕೆ ಮಾತಾಡ್ಲಿಲ್ಲ, ಹೀಗ್ ಮಾತಾಡ್ಬೋದಿತ್ತಲ್ವಾ, ಈ ತರ ಹೇಳ್ಬೋದಿತ್ತಲ್ವಾ ಅನ್ಸುತ್ತೆ. ಅದು ನಿಮ್ಮ ಜಾತಕದಲ್ಲಿರೋ ವಾಕ್ಸ್ಥಾನಾಧಿಪತಿಯ ಒಂದು ಬಲಗಳ ಮೇಲೆ ನಿರ್ಧರಿತವಾಗುತ್ತೆ. ಸದ್ಯದಲ್ಲಿ ಈ ವಾರದಲ್ಲಿ ನಿಮ್ಗೆ ಹಾಗೆ ಆಗುತ್ತೆ. ತುಂಬಾ ಯಾರ ಕೈಲೋ ಹೇಳಿಸ್ಕೋಬೇಕಾಗತ್ತೆ. ಅದು ನಿಮ್ಗೆಲ್ಲೋ ಒಂದ್ ಕಡೆ ತುಂಬಾ ಮನಸ್ಸಿಗೆ ಚುಚ್ಚಿದಂಗಾಗುತ್ತೆ. ಇನ್ನು ಕೆಲಸ ಅಂತ ಬಂದಾಗ 6ನೇ ಮನೆ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ವರ್ಕ್ ಪ್ರೆಷರ್ ಇರುತ್ತೆ, ಒತ್ತಡಗಳಿರುತ್ತೆ, ತುಂಬಾ ಸ್ಟ್ರೆಸ್ಸು, ಸರಿಯಾಗಿ ನಿದ್ರೆ ಬರದೇ ಇರೋದು, ಚಿಂತೆಗಳು. 4ನೇ ಮನೆ ಅಧಿಪತಿ ಮನಃಶಾಂತಿ ಅಷ್ಟಮದಲ್ಲಿದ್ದಾನೆ. ಮನಸ್ಸಿಗೆ ಶಾಂತಿನೇ ಇಲ್ಲ. ಯಾರ್ದೋ ವಿಚಾರವಾಗಿ, ಪ್ರಾಪರ್ಟಿ ವಿಚಾರವಾಗಿ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಆ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಮನೆಯಲ್ಲಿ ವಯಸ್ಸಾದಂತಹ ತಾಯಿ ಇದ್ದಾರೆ ಅಂದ್ರೆ ಅವ್ರ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ, ಅದೊಂದು ಚಿಂತೆ ಶುರುವಾಗುತ್ತೆ. ಮಾತಾಪಿತೃಗಳ ಯೋಗಕ್ಷೇಮದ ವಿಚಾರ ಬಗ್ಗೆ ತುಂಬಾ ಚಿಂತೆ ಆಗುತ್ತೆ. ಅಷ್ಟಮದಲ್ಲಿ ಕುಜ, ಸಪ್ತಮಾಧಿಪತಿ ಕುಜ ಕಳತ್ರ ಕಾರಕ ಅಂತ ಕೂಡ ಹೇಳ್ತಾರೆ. ಸಂಗಾತಿಯ ವಿಚಾರವಾಗಿಯೂ ಕೂಡ ಮನಸ್ಸಿಗೆ ಬೇಸರವಾಗುವಂಥದ್ದು. ಅವರ ನಡವಳಿಕೆ ಅಥವಾ ಅವರ ಮಾತು ನಿಮ್ಗೆ ಸ್ವಲ್ಪ ಬೇಸರವನ್ನ ತರಬಹುದು, ಅಥವಾ ಅವ್ರ ಜೊತೆ ಮನಸ್ತಾಪ ಜಗಳ ಆಗ್ಬಹುದು, ಅಥವಾ ಅವರ ಕೆಲಸದಲ್ಲಿ ಏನೋ ಸಮಸ್ಯೆ ಆಗಿ ಅದು ಕೂಡ ನಿಮ್ಮ ಚಿಂತೆಗೆ ಕಾರಣ ಆಗ್ಬಹುದು, ಅಥವಾ ಅವರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಗಿ ನಿಮಗೆ ಚಿಂತೆಗೆ ಕಾರಣ ಆಗಬಹುದು. ಈ ರೀತಿ ನಿಮ್ಮ ಕುಟುಂಬದಲ್ಲಿ ಒಂದಿಷ್ಟು ಬೇಸರಗಳು ಇರುತ್ತೆ. ಇನ್ನು ಹೊರಗಡೆ ಪ್ರಪಂಚ ಅಂತ ಬಂದಾಗ, ಉದ್ಯೋಗ ಅಂತ ಬಂದ್ರೆ ಸ್ವಂತ ಬಿಸ್ನೆಸ್ ಮಾಡುವಂತವ್ರಿಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಸ್ವಂತ ಉದ್ಯೋಗದಲ್ಲಿ ತುಂಬಾ ಏನು ಅಭಿವೃದ್ಧಿ ಅಂತಿರಲ್ಲ, ನಿಮ್ಗೆ ಕೆಲಸದ ಕಡೆ ಗಮನ ಕಮ್ಮಿ ಇರುತ್ತೆ. ಹಾಗಾಗಿ ನೀವೇನ್ ಕೆಲಸ ಮಾಡ್ತಿರೋ ಅದಕ್ಕೆ ತಕ್ಕಷ್ಟು ಲಾಭ ಬರುತ್ತೆ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾ ಕಿರಿಕಿರಿ ಇರುತ್ತೆ. ನಿಮ್ಮ ಬಾಸ್ ಕಡೆಯಿಂದ, ನಿಮ್ಮ ಮೇಲಧಿಕಾರಿಗಳಿಂದ ನಿಮಗ್ ಕೊಟ್ಟಿರೋ ಕೆಲಸನ ಸರಿಯಾದ ಸಮಯಕ್ಕೆ ಮಾಡಕ್ ಆಗದೆ ಇರುವಂತಹ ಪರಿಸ್ಥಿತಿ, ಏನೋ ಒಂದಿಷ್ಟು ಅಡೆತಡೆಗಳು ನಿಮ್ಮ ಕೆಲಸಕ್ಕೆ ಬರ್ತಾ ಇರುತ್ತೆ. ಹಾಗಾಗಿ ನಿಮ್ ಕೆಲಸನ ಕಂಪ್ಲೀಟ್ ಮಾಡಕ್ ಆಗಲ್ಲ. ಎದುರುಗಡೆ ಇರುವಂತ ವ್ಯಕ್ತಿ ಏನೇ ಮಾತಾಡ್ತಿದ್ರು ನಿಮ್ಗೆ ವಾಪಸ್ ಮಾತಾಡಕ್ ಆಗಲ್ಲ. ಒಂದ್ ಕಡೆ ಈ ರೀತಿ ಸಮಸ್ಯೆ ಆದ್ರೆ ಇನ್ನೊಂದ್ ಕಡೆ ಆರೋಗ್ಯದ ಸಮಸ್ಯೆ, ವಿಪರೀತ ಸುಸ್ತಾಗುವಂಥದ್ದು. ಕೆಲವರಿಗೆ ಹಿಮೋಗ್ಲೋಬಿನ್ ಕೊರತೆ ಇರುತ್ತಲ್ವಾ, ಅವ್ರು ತುಂಬಾ ಹುಷಾರಾಗಿರ್ಬೇಕು. ಇನ್ನೂ ಜಾಸ್ತಿ ಆಗತ್ತೆ ಆ ಪ್ರಾಬ್ಲಮ್. ಬ್ಯಾಕ್ ಪೇನ್ ಇರೋರು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಬೆನ್ನು ನೋವಿನ ಸಮಸ್ಯೆ ಆಗತ್ತೆ. ಮತ್ತೆ ಈ ವಾರದಲ್ಲಿ ಆದಷ್ಟು ಪ್ರಯಾಣವನ್ನ ಕಡಿಮೆ ಮಾಡಿ. ಪ್ರಯಾಣ ಸೇಫ್ ಅಲ್ಲ, ಯಾಕಂದ್ರೆ ತುಂಬಾ ಗ್ರಹಗಳು ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಪ್ರಯಾಣದಲ್ಲಿ ಏನಾದ್ರೂ ತೊಂದರೆಗಳಾಗಬಹುದು, ಅಥವಾ ನಿಮ್ಮ ಪ್ರಯಾಣ ಸುಖಕರವಾಗಿರೋದಿಲ್ಲ. ಏನೋ ಸ್ವಲ್ಪ ನಿಮ್ಮ ಪ್ರಯಾಣದಲ್ಲಿ ನಿಮ್ಗೆ ಹುಷಾರ್ ತಪ್ಪೋದು, ವಾತಾವರಣದ ಒಂದು ಬದಲಾವಣೆಯಿಂದ ಏನೋ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಈ ತರದ್ದು ಏನ್ ಬೇಕಾದ್ರೂ ಆಗಬಹುದು. ಹಾಗಾಗಿ ದೂರ ಪ್ರಯಾಣ ಬೇಡ. ಮಾಮೂಲಿ ನೀವು ಹತ್ತಿರದ ಪ್ರಯಾಣ ತೊಂದರೆ ಇಲ್ಲ. ದಿನ ಆಫೀಸ್ಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಅದೆಲ್ಲ ಏನ್ ತೊಂದರೆ ಇಲ್ಲ. 7ನೇ ಮನೆ ಅನ್ನೋದು ದೂರ ಪ್ರಯಾಣವನ್ನ ತೋರಿಸುತ್ತೆ. ಅವನು ಅಷ್ಟಮದಲ್ಲಿದ್ದಾನೆ, ಹಾಗಾಗಿ ದೂರ ಪ್ರಯಾಣ ಬೇಡ. ಹಾಗೆ ಬೇರೆಯವರಿಗೆ ದುಡ್ಡು ಕೊಡಕ್ ಹೋಗ್ಬೇಡಿ, ನಿಮಗೆ ಮೋಸ ಆಗುವ ಸಾಧ್ಯತೆಗಳಿರುತ್ತೆ. ಪಂಚಮಾಧಿಪತಿ ಬುಧ ಗ್ರಹ ಅಷ್ಟಮದಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ಮನಸ್ಸಿದ್ರು ಕೂಡ ಓದಕ್ ಆಗ್ತಾ ಇರಲ್ಲ. ಏನೋ ಒಂದಿಷ್ಟು ಅಡೆತಡೆಗಳು, ಹುಷಾರ್ ತಪ್ಪೋದು, ಈ ತರ ಎಲ್ಲ ಆಗ್ತಾ ಇರುತ್ತೆ. ಯಾಕಂದ್ರೆ ಪಂಚಮಾಧಿಪತಿ ಅಷ್ಟಮದಲ್ಲಿದ್ದಾನೆ. ಹಾಗಾಗಿ 2ನೇ ಮನೆಯಲ್ಲಿ ಗುರು ಇದ್ದಾನೆ, ಆದ್ರೆ ಅವನು ಕೂಡ ವಕ್ರನಾಗಿದ್ದಾನೆ. ಶುಭ ಗ್ರಹಗಳು ವಕ್ರರಾದರೆ ಕೊಡುವ ಶುಭ ಫಲವನ್ನ ತುಂಬಾ ಸ್ಲೋ ಮಾಡ್ತಾರೆ, ಕಡಿಮೆ ಮಾಡ್ಬಿಡ್ತಾರೆ. 100% ಕೊಡೋ ಶುಭ ಫಲದಲ್ಲಿ ಒಂದು 50% ಕೊಡ್ತಾರೆ. ಆ ತರ ಆಗತ್ತೆ. ಹಾಗಾಗಿ ನೀವು ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳೇಬೇಕು. ಶನಿ ಮಾತ್ರ ನಿಮ್ಗೆ ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ. ಲಾಭದಲ್ಲಿರೋದ್ರಿಂದ ನಿಮ್ದು ಮೇನ್ ಕೆಲಸಗಳಂತ ಏನಿರುತ್ತಲ್ವಾ, ಅದರಲ್ಲಿ ಏನು ತೊಂದರೆ ಬರಲ್ಲ. ಹಾಗೆ ಮನೆ ಆಸ್ತಿ ವಿಚಾರದವಾಗಿ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೆ ಈ ವಾರ ಸೂಕ್ತವಾದ ಸಮಯ ಅಲ್ಲ, ಬೇಡ. ಯಾಕಂದ್ರೆ ನಿಮ್ಮ ಮನಸ್ಥಿತಿ ಅಷ್ಟು ಚೆನ್ನಾಗಿರೋದಿಲ್ಲ. ನಿಮ್ಗೆ ಇಲ್ಲಿ ಏನು ಡಿಸಿಷನ್ಸ್ ತಗೊಳಕ್ ಆಗಲ್ಲ. ಇಲ್ಲ ನಿರ್ಧಾರ ತಗೊಳ್ಳೇಬೇಕು ಅಂತಂದ್ರೆ ನಿಮ್ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳಿ. ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ನೀವು ಮುಂದುವರಿಬಹುದು. ಹಾಗೆ ಪರಿಹಾರ ಬಂದು ಈ ವಾರದಲ್ಲಿ ತಪ್ಪದೆ ಶುಕ್ರವಾರ ಅವರೇಕಾಳು, ಹೆಸರು ಕಾಳನ್ನ ದೇವಸ್ಥಾನಕ್ಕೆ ಕೊಡಿ. ಹಾಗೆ ಮಂಗಳವಾರ ತೊಗರಿ ಬೇಳೆ ಮತ್ತೆ ಗೋಧಿನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಪ್ರತಿದಿನ ತಪ್ಪದೆ ಆದಿತ್ಯ ಹೃದಯ ಮಂತ್ರವನ್ನ ಬೆಳಗ್ಗೆ ಹೊತ್ತು ಹೇಳ್ಕೊಳ್ಳಿ. ಹಾಗೆ ಸಂಜೆ ಹೊತ್ತು ಲಕ್ಷ್ಮಿ ಮತ್ತು ವಿಷ್ಣು ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಇಷ್ಟು ಪರಿಹಾರ ಮಾಡಿ, ಒಳ್ಳೇದಾಗತ್ತೆ. ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಬುಧ ಗ್ರಹ ಸಪ್ತಮದಲ್ಲಿದ್ದಾನೆ. ಸಪ್ತಮ ಅನ್ನೋದು ಏನಪ್ಪಾ ಅಂದ್ರೆ ಒಂದ್ ರೀತಿ ಎದುರುಗಡೆ ಮನೆ ಇದ್ದ ಹಾಗೆ. ಅಂದ್ರೆ ಎದುರುಗಡೆ ಮನೆ ಬಾಗ್ಲು ಓಪನ್ ಮಾಡಿದ್ರೆ ಈಗ ನಮ್ಮ ಮನೆಗೆ ಅವ್ರ ಮನೆ ಎಷ್ಟು ನೀಟಾಗಿ ಕಾಣಿಸುತ್ತಲ್ವಾ, ಅದೇ ತರ ಯಾವುದೇ ಒಂದು ರಾಶಿಯಿಂದ 7ನೇ ಮನೆ ಎದುರುಗಡೆ ಮನೆ ಆಗಿರುತ್ತೆ. ನಿಮ್ಮ ರಾಶಿಗೆ 7ನೇ ಮನೆ ಅಂದ್ರೆ ಅದು ಡೈರೆಕ್ಟ್ ಆ ಭಾವದಲ್ಲಿ ಕುಳಿತ ಎಲ್ಲ ಗ್ರಹಗಳು ನಿಮ್ಮ ರಾಶಿ ನೋಡ್ತಾ ಇರ್ತಾರೆ. ಯಾಕಂದ್ರೆ ಪ್ರತಿ ಗ್ರಹಕ್ಕೂ ತಾನು ಕುಳಿತಂತಹ ರಾಶಿ ಇಂದ 7ನೇ ಮನೆಗೆ ದೃಷ್ಟಿ ಇರುತ್ತೆ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿಯಾದ ಬುಧನೇ ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ. ಅವನ ಜೊತೆನಲ್ಲಿ ಶುಕ್ರನು ನೋಡ್ತಾ ಇದ್ದಾನೆ. ಇವರಿಬ್ರು ನಿಮ್ಗೆ ಶುಭ ಫಲವನ್ನ ಕೊಡುವಂತ ಗ್ರಹಗಳು. ಹಾಗಾಗಿ ತುಂಬಾ ಚುರುಕಾಗಿರ್ತೀರ ಈ ವಾರದಲ್ಲಿ. ಜವಾಬ್ದಾರಿಗಳು ಜಾಸ್ತಿ. ಯಾಕೆಂದ್ರೆ ಕುಜ 6ನೇ ಮನೆ ಅಧಿಪತಿ. 6ನೇ ಮನೆ ಅಂದ್ರೆ ಏನು? ಸೇವೆ. ನಿಮ್ಮಿಂದ ಕೆಲಸ ತಗೊಳ್ತಾನ ಅವನು. ನಿಮ್ಮನ್ನ ಕುತ್ಕೊಳ್ಳಕ್ ಬಿಡೋದಿಲ್ಲ, ರೆಸ್ಟ್ ಕೊಡೋದಿಲ್ಲ, ವಿಪರೀತ ಕೆಲಸ ಮಾಡಿಸ್ತಾನೆ. ಆದ್ರೆ ಇಲ್ಲಿ ರವಿ ಬಂದ. ರವಿ ಜವಾಬ್ದಾರಿಗಳು ನೋಡಿ. ಕೆಲವರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ, ಆದ್ರೆ ಅವರು ಕೆಳಗಡೆ ಒಂದು ಸ್ಥಾನದಲ್ಲೇ ಇರ್ತಾರೆ, ಅವ್ರ ಮೇಲ್ ಸ್ಥಾನಕ್ಕೆ ಹೋಗೋದಿಲ್ಲ. ಅದೇ ಇನ್ ಕೆಲವರು ತುಂಬಾ ಪರಿಶ್ರಮ ಪಡ್ತಾರೆ, ಹಾಗಾಗಿ ಅವ್ರಿಗೆ ವಿಶೇಷ ಜವಾಬ್ದಾರಿಗಳು ಸಿಗುತ್ತೆ. ಅವರು ಒಂದು ಅಧಿಕಾರವನ್ನ ಪಡ್ಕೊಳ್ತಾರೆ. ಈ ಅಧಿಕಾರವನ್ನ ಕೊಡುವಂತವನು ಸೂರ್ಯನಾರಾಯಣ. ಹಾಗಾಗಿ ಸೂರ್ಯನ ಒಂದು ಅನುಗ್ರಹ ಎಲ್ಲರಿಗೂ ಬೇಕು. ಅವನು ಶತ್ರು ಆಗಲಿ ಮಿತ್ರನಾಗಲಿ ಸೂರ್ಯನ ಅನುಗ್ರಹ ಬೇಕೇ ಬೇಕು. ಅದಕ್ಕೆ ಆದಿತ್ಯ ಹೃದಯವನ್ನ ಯಾರು ಬೇಕಾದ್ರೂ ಹೇಳ್ಬೋದು, ಏನೂ ತೊಂದರೆ ಇಲ್ಲ. ಯಾಕಂದ್ರೆ ನಮ್ಗೆ ದೇಹಕ್ಕೆ ಶಕ್ತಿ ಬೇಕು, ಚೈತನ್ಯ ಬೇಕು, ಬೆನ್ನಿಗೆ ಶಕ್ತಿ ಬೇಕು. ಎಷ್ಟು ಜನ ಬೆನ್ನು ನೋವು ಸೊಂಟ ನೋವಿಂದ ಬಳಲ್ತಾರಲ್ವಾ, ಆದಿತ್ಯ ಹೃದಯ ಶುರು ಮಾಡ್ಲಿ, ಎಷ್ಟು ಬೇಗ ಆ ಒಂದು ಬೆನ್ನು ನೋವಿನ ಸಮಸ್ಯೆ ಕಡಿಮೆ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ನಿಮಗೆ ಸದ್ಯಕ್ಕೆ ಸೂರ್ಯ, ಕುಜ, ಶುಕ್ರ, ಬುಧ ಎಲ್ಲರೂ ನೋಡ್ತಾ ಇರೋದ್ರಿಂದ ನಿಮ್ಮ ಒಂದು ಕೆಲಸದಲ್ಲಿ ತುಂಬಾ ಅಭಿವೃದ್ಧಿ ಆಗುತ್ತೆ. ಪ್ರಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಉತ್ತಮ ಅಧಿಕಾರ ಪಡೆಯುವಂಥದ್ದು, ನಿಮ್ಮ ಒಂದು ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡೋದಕ್ಕೆ ಉತ್ತಮ ವೇದಿಕೆ ಸಿಗುವಂಥದ್ದು, ಹೆಚ್ಚು ಹೆಚ್ಚು ಜವಾಬ್ದಾರಿಯ ಜೊತೆಗೆ ಹೆಚ್ಚು ಪರಿಶ್ರಮವೂ ಇರುತ್ತೆ ಈ ವಾರದಲ್ಲಿ. ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋಕೆ ಒಳ್ಳೆ ವೇದಿಕೆ ಸಿಗತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಮಾತಿನ ಮೂಲಕ, ನಿಮ್ಮ ಕೆಲಸದ ಮೂಲಕ ಬೇರೆಯವರ ಗಮನವನ್ನ ಸೆಳೆಯುವಂಥದ್ದನ್ನ ನೀವು ಮಾಡ್ತೀರಾ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ. ಹಾಗೆ ನೋಡಿ, ರಾಷ್ಟ್ರಾಧಿಪತಿ ಬುಧನ್ ಜೊತೆನಲ್ಲಿ ಮಂಗಳ ಇದ್ದಾನೆ. ಟೆನ್ಷನ್ ಇರುತ್ತೆ. ಯಾಕೆಂದ್ರೆ ಮಂಗಳ ಅಂದ್ರೇನೆ ಟೆನ್ಷನ್. ಒಂದ್ ಕಡೆ ಕುತ್ಕೊಳ್ಳೋಕೆ ಆಗಲ್ಲ. ಕುತ್ಕೊಂಡಿದ ತಕ್ಷಣ ಅಯ್ಯೋ ನಾಳೆನ ಕೆಲಸ ಲೇಟ್ ಆಗ್ಬಿಡುತ್ತೇನೋ, ಬೇಗ ಆಗ್ಬೇಕು ಈ ತರ ಒಂಥರ ವಿಲವಿಲ ಅಂತ ಒದ್ದಾಡ್ತಾ ಇರತ್ತೆ ಮನಸ್ಸು ಅಂತ ಹೇಳ್ತೀವಲ್ಲ, ಆ ತರ ಒಂದು ಟೆನ್ಷನ್ ನ ಕೊಡ್ತಾನೆ ಮಂಗಳ ಗ್ರಹ. ಈ ಮಂಗಲ ಬುಧ ಒಟ್ಟಿಗೆ ಸೇರ್ಕೊಂಡ್ರೆ ನಿಮ್ಮ ಬ್ರೈನ್ಗೆ ರೆಸ್ಟೇ ಸಿಕ್ಕಲ್ಲ. ಕೂತಲ್ಲೆಲ್ಲ ಯೋಚನೆ ಮಾಡ್ತಿರ್ತೀರ, ನಿಮಗೆ ಕೊಟ್ಟಿರೋ ಕೆಲಸ ಆಗಿರ್ಬೋದು, ನಿಮ್ ಜವಾಬ್ದಾರಿಗಳ ಬಗ್ಗೆ ಆಗಿರ್ಬೋದು. ಬಟ್ ಫೈನಲಿ ಅದ್ರಲ್ಲಿ ಗೆಲ್ತೀರ ನೀವು. ಹಾಗೆ 4ನೇ ಮನೆ ಅಧಿಪತಿ ಬುಧ ಗ್ರಹ ಸಪ್ತಮದಲ್ಲಿದ್ದಾನೆ. ಭೂಮಿ ವಿಚಾರವಾಗಿ ಏನಾದ್ರೂ ನೀವು ನಿರ್ಧಾರ ತಗೊಳ್ಳೋದಾದ್ರೆ ಚೆನ್ನಾಗಿದೆ ಟೈಮ್. ಸಪ್ತಮದಲ್ಲೇ ಬುಧ ಇರೋದ್ರಿಂದ, ಭೂಮಿ ಪುತ್ರ ಮಂಗಳ ಕೂಡ ಜೊತೆಲಿ ಇರೋದ್ರಿಂದ ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು, ಸೇಲ್ ಮಾಡೋ ವಿಚಾರ, ಇವುಗಳ ಬಗ್ಗೆ ನೀವು ಏನಾದ್ರೂ ತೀರ್ಮಾನ ತಗೋಬಹುದು. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗ ಮಾಡೋರ್ಗೂ ಚೆನ್ನಾಗಿದೆ. ಕೃಷಿಕರಿಗೆ ಬಹಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಹಾಗೆ ಪಂಚಮಾಧಿಪತಿಯಾದ ಶುಕ್ರ ಗ್ರಹ ಸಪ್ತಮದಲ್ಲಿದ್ದಾನೆ. ಹಾಗೆ ಪಂಚಮದ ಮೇಲೆ ಗುರುದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗಂತೂ ತುಂಬಾ ಚೆನ್ನಾಗಿದೆ. ಸ್ಪೆಷಲ್ ಆಗಿ ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ನಿಮ್ಗಿದು ಒಳ್ಳೆ ಟೈಮ್. ಯಾಕೆಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀಬೇಕು ಅಂದ್ರೆ ಕಾನ್ಫಿಡೆನ್ಸ್ ತುಂಬಾ ಮುಖ್ಯ. ತುಂಬಾ ಓದ್ಬೇಕು, ಧೈರ್ಯ ಬೇಕು, ಟ್ಯಾಲೆಂಟ್ ಬೇಕು. ಇದೆಲ್ಲವೂ ಕೂಡ ಸಿಗತ್ತೆ. ಯಾಕಂದ್ರೆ ಟ್ಯಾಲೆಂಟ್ ಅನ್ನ ಕೊಡೋನು ಶುಕ್ರ, ಮೇಧಾಶಕ್ತಿಯನ್ನು ಕೊಡ್ತಾನೆ. ಹಾಗೆ ಬುಧ ಗ್ರಹ ನೆನಪಿನ ಶಕ್ತಿ ಕೊಡ್ತಾನೆ. ಮಂಗಳ ಗ್ರಹ ಧೈರ್ಯವನ್ನ ಕೊಡ್ತಾನೆ. ರವಿ ಆತ್ಮವಿಶ್ವಾಸವನ್ನ ಕೊಡ್ತಾನೆ. ಇವರೆಲ್ಲರೂ 7ನೇ ಮನೇಲಿ ಕುತ್ಕೊಂಡು ನಿಮ್ ರಾಶಿ ನೋಡ್ತಾ ಇದ್ದಾರೆ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಮಿಥುನ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಪ್ರತಿಯೊಂದು ಕೆಲಸದಲ್ಲೂ ಅಭಿವೃದ್ಧಿ ಇರುತ್ತೆ, ಮನಸ್ಸಿಗೂ ಸಮಾಧಾನ ಇರುತ್ತೆ. ಸ್ವಲ್ಪ ಕೆಲಸದ ಟೆನ್ಷನ್ ಬಿಟ್ರೆ ಬೇರೆ ಏನ್ ಪ್ರಾಬ್ಲಮ್ ಇಲ್ಲ. ಆದರೆ ಸಪ್ತಮದಲ್ಲಿ ರವಿ ಕುಜ ಇರೋದು ಕೆಲವರಿಗೆ ಮಾತ್ರ ಅಶುಭ. ಯಾರಿಗೆ ಅಂದ್ರೆ, ಯಾರಿಗೆ ಈಗಾಗಲೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆ, ಜಗಳ ಮನಸ್ತಾಪಗಳಿದೆ, ಅವರಿಗೆ ಸ್ವಲ್ಪ ಈ ವಾರದಲ್ಲಿ ಇನ್ನೊಂದಿಷ್ಟು ಜಗಳ ಆಗುತ್ತೆ. ನೋಡಿ, ಕುಜಗ್ರಹ ಜಗಳ ತಂದಿಕ್ಕುವಂತ ಗ್ರಹ. ಜಗಳ ಯಾಕಾಗುತ್ತೆ ಅಂದ್ರೆ ಮಂಗಳನಿಂದ
ಮಂಗಳ ಗ್ರಹದ ಸ್ವಭಾವ ನಿಮ್ಮಲ್ಲಿ ಬಂದ್ಬಿಡುತ್ತೆ. ಅವ್ನು ನೋಡ್ತಾ ಇದ್ದಾಗ ಮಂಗಳ ಗ್ರಹದ ಸ್ವಭಾವ ಏನು, ಆತರ ಎದುರುಗಡೆ ಇರೋರು ಏನ್ ಹೇಳ್ತಿದಾರೆ ಅಂತ ಕೇಳೋದಕ್ಕೆ ಮುಂಚೆನೆ ಸಿಟ್ ಮಾಡ್ಕೊಂಡ್ಬಿಡುವಂಥದ್ದು, ಆತರ ಪಡೋದು. ಎರಡನೇದಾಗಿ ಕೋಪ, ತಕ್ಷಣ ಕೋಪ ಬರೋದು ಕುಜನಿಂದ. ಆದ್ರೆ ರವಿ ತುಂಬಾ ಕೋಪದಿಂದ ನಿರ್ಧಾರಗಳನ್ನ ತಗೊಳಕ್ ಮಾಡ್ತಾನೆ. ನನಗ್ ಬೇಕಾಗೇ ಇಲ್ಲ ಅನ್ನುವಂಥ ನಿರ್ಧಾರ, ಅತಿಯಾದ ಸ್ವಾಭಿಮಾನ ಇರಬೇಕು, ಆದ್ರೆ ಅದು ಅತಿ ಆಗ್ಬಾರ್ದು, ಯಾವುದು ಅತಿ ಆಗ್ಬಾರ್ದು. ಈ ತರ ಈಗಾಗ್ಲೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆ, ಮಾತಾಡಿಸ್ತಾ ಇಲ್ಲ, ದೂರ ಇದ್ದೀರಾ, ಈ ತರ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಅದು ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಸಣ್ಣ ಪುಟ್ಟ ಮನಸ್ತಾಪಗಳಿದೆ ಅಂದ್ರೆ ಆದಷ್ಟು ಈ ವಾರ ಸಮಾಧಾನವಾಗಿ ಮೌನವಾಗಿರಿ. ಯಾಕಂದ್ರೆ ನಿಮ್ಮಿಂದನೇ ಮಾತು ಜಾಸ್ತಿ ಆಗೋದು. ಯಾಕಂದ್ರೆ ನಿಮ್ಗೆ ಅಷ್ಟು ಟೆನ್ಷನ್ ಇರುತ್ತೆ, ಕೆಲ್ಸದ ಒತ್ತಡ ಆಗಿರ್ಬೋದು, ಮತ್ತೊಂದು ಎಲ್ಲ ಸ್ಟ್ರೆಸ್ ಎಲ್ಲ ತಗೊಂಡ್ ಮನೇಲಿ ಹಾಕ್ಬಿಡ್ತೀರಾ. ಹಾಗಾಗಿ ಪ್ರತಿದಿನ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ, ವಿಷ್ಣು ಸಹಸ್ರನಾಮನ ಪ್ಲೇ ಮಾಡಿಕೊಂಡು ಕೂತ್ಕೊಂಡು ಜಸ್ಟ್ ಅದನ್ನ ಕೇಳಿಸ್ಕೊಳ್ಳಿ ಅಷ್ಟೇ, ಇನ್ನೇನು ತಲೆಯಲ್ಲಿ ಇಟ್ಕೋಬೇಡಿ. ಇದು ನಿಮ್ಗೆ ಒಳ್ಳೆ ಮೆಡಿಟೇಷನ್ ತರ ಕೆಲಸ ಮಾಡುತ್ತೆ, ನಿಮ್ಮ ಬ್ರೈನ್ಗೆ ಒಂಥರ ರೆಸ್ಟ್ ಕೊಡುತ್ತಿದ್ದು. ಈ ಒಂದು ಪರಿಹಾರ ಮಾಡ್ಕೊಡಿ. ಹಾಗೆ ಈ ವಾರದ ಬುಧವಾರ ಹೆಸರು ಕಾಳು ಮತ್ತು ಅವರೆಕಾಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಇದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು, ಮನೆಯಲ್ಲಿ ಆಗುವಂತಹ ಗಂಡ ಹೆಂಡತಿ ನಡುವೆ ಆಗುವಂತಹ ಕಲಹಗಳು ಕಡಿಮೆ ಆಗುತ್ತೆ. ಬೇರೆ ಯಾವ ವಿಚಾರದಲ್ಲೂ ಕೂಡ ನಿಮ್ಗೆ ತೊಂದರೆ ಇಲ್ಲ. ಕರ್ಕಾಟಕ ರಾಶಿಯವರಿಗೆ 6ನೇ ಮನೇಲಿ ತುಂಬಾ ಗ್ರಹಗಳಿದ್ದಾರೆ, ಬಟ್ ಒಳ್ಳೇದು. ಕುಜ 6ನೇ ಮನೇಲಿರೋದು, ರವಿ 6ನೇ ಮನೇಲಿರೋದು ಶುಭ. ಕ್ರೂರ ಗ್ರಹಗಳು 6ನೇ ಮನೆಯಲ್ಲಿದ್ರೆ ಶುಭ. ಯಾಕಂದ್ರೆ ಶತ್ರುಗಳ ಕಾಟ ಕಮ್ಮಿ ಆಗತ್ತೆ. ಯಾಕಂದ್ರೆ 6ನೇ ಮನೆ ಅನ್ನೋದು ಶತ್ರು ಸ್ಥಾನ. ಕ್ರೂರ ಗ್ರಹಗಳು 6ನೇ ಮನೆಗೆ ಹೋದ್ರು ಅಂದ್ರೆ ಅಲ್ಲಿ ಅವ್ರ ಟೈಮ್ ಕೆಡ್ತು ಅಂತ. ಅಯ್ಯೋ ಅವ್ರ ಟೈಮ್ ಕೆಟ್ರೆ ನಮಗ್ ಖುಷಿನಾ? ಇಲ್ಲಪ್ಪ, ಆ ತರ ಒಂದು ಗುಣ ನಮಗ್ ಬೇಡವೇ ಬೇಡ. ಆದ್ರೆ ಅವ್ರಿಗೆ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ನಮ್ ಬಗ್ಗೆ ಯೋಚನೆ ಮಾಡಕ್ ಅವ್ರಿಗೆ ಟೈಮ್ ಇಲ್ಲಿರುತ್ತೆ. ಹಾಗಾಗಿ ನಮ್ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಯಾವಾಗ ಅವ್ರು ನಮ್ ಬಗ್ಗೆ ಯೋಚನೆ ಮಾಡೋದ್ ಬಿಡ್ತಾರೆ, ನಾವು ಒಂಥರ ಬಿಡುಗಡೆ ಆದ್ವಿ ಅವರಿಂದ ಅಂತ ಅರ್ಥ ಅಷ್ಟೇ. ಹಾಗಾಗಿ 6ನೇ ಮನೇಲಿ ಮಂಗಳ ಇರೋದು ಮತ್ತೆ ರವಿ ಇರೋದು ಉದ್ಯೋಗದ ವಿಷಯದಲ್ಲಿ ನಿಮ್ಗೆ ಹೊಸ ಹೊಸ ಅವಕಾಶಗಳು. ಅಂದ್ರೆ ನಿಮ್ಗೆ ಕೆಲಸ ಕಡಿಮೆ ಇತ್ತು ಅನ್ಕೊಳ್ಳಿ, ಹೊಸ ಪ್ರಾಜೆಕ್ಟ್ ಸಿಕ್ಕಿದ್ರೆ ನಿಮ್ಗೆ ಕೆಲಸ ಜಾಸ್ತಿ ಆಗುತ್ತೆ, ಹಾಗೆ ಸಂಬಳ ಕೂಡ ಜಾಸ್ತಿ ಆಗುತ್ತೆ. ಈ ತರದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂಥವರಿಗೆ ಹೊಸ ಪ್ರಾಜೆಕ್ಟ್ ಸಿಗೋದು, ಸಂಬಳನೂ ಜಾಸ್ತಿ ಆಯ್ತು, ಕೆಲ್ಸನೂ ಜಾಸ್ತಿ ಆಯ್ತು, ಈ ತರ ಈ ವಾರದಲ್ಲಿ ಆಗುತ್ತೆ. ಬಿಡುವಿಲ್ಲದಷ್ಟು ದುಡಿಮೆ ಅಂದ್ರೆ ವರ್ಕ್ ಪ್ರೆಷರ್ ಕೂಡ ಇರುತ್ತೆ. ಯಾಕಂದ್ರೆ 6ನೇ ಮನೆ ಅನ್ನೋದು ಸೇವಾ ಸ್ಥಾನ. ಅಲ್ಲಿ ಕುಜ ಮತ್ತೆ ರವಿ ಬಂದಾಗ, ಕುಜ ಬಂದು ದಶಮಾಧಿಪತಿ ಆಗಿರ್ತಾನೆ. ಹೆಚ್ಚು ಹೆಚ್ಚು ಕರ್ಮವನ್ನ ಮಾಡು, ಹೆಚ್ಚು ಹೆಚ್ಚು ಕೆಲಸವನ್ನ ಮಾಡು ಅನ್ನೋದನ್ನ ತೋರಿಸುತ್ತಾನೆ ಈ ದಶಮಾಧಿಪತಿ. ಇನ್ನು ರವಿ ಬಂದು ಜವಾಬ್ದಾರಿಯನ್ನ ತೋರಿಸ್ತಾನೆ. ಅಂದ್ರೆ ರವಿ ಅಂದ್ರೇನೆ 9 ಗ್ರಹಗಳಲ್ಲಿ ಅವನು ಟಾಪ್, ಎಲ್ಲರಿಗಿಂತ ದೊಡ್ಡವನು, ಮತ್ತೆ ಎಲ್ರಿಗೂ ಅವನು ರಾಜನ್ ತರ. ಈಗ ನಿಮ್ಗೆ ಒಂದು ಜವಾಬ್ದಾರಿ, ಒಂದು ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂದಾಗ ನಿಮ್ಗೊಂದು ಜವಾಬ್ದಾರಿ ಕೊಡ್ತಾರೆ. ಅದನ್ನ ನಿಭಾಯಿಸೋದು ಒಂದು ಪ್ರಮುಖವಾದಂತಹ ಪಾತ್ರವಾಗಿರುತ್ತೆ. ಈ ಇದರಲ್ಲಿ ನಿಮ್ಗೆ ಜವಾಬ್ದಾರಿ, ಕೆಲಸ, ಸ್ವಲ್ಪ ಪ್ರೆಷರ್, ಒತ್ತಡ ಎಲ್ಲದೂ ಇರುತ್ತೆ ಈ ವಾರದಲ್ಲಿ. ಆದ್ರೆ ಎಲ್ಲವನ್ನ ಚೆನ್ನಾಗಿ ನಿಭಾಯಿಸ್ತೀರಾ, ಅದೇ ಖುಷಿ ಪಡೋ ವಿಚಾರ. ಯಾಕಂದ್ರೆ ಇಲ್ಲಿ 6ನೇ ಮನೆಯಲ್ಲಿ ನಿಮ್ಗೆ ರವಿ ಮತ್ತೆ ಕುಜ ಇದಾನಲ್ವಾ, ಇವರಿಬ್ಬರನ್ನ ಗುರು ನೋಡ್ತಾ ಇರ್ತಾನೆ. ಈ ಗುರು ಭಾಗ್ಯಾಧಿಪತಿ ಆಗ್ತಾನೆ. ಹಾಗಾಗಿ ದೈವಾನುಗ್ರಹ ಅಂತ ಹೇಳ್ತೀವಿ, ನಿಮ್ಮ ಕೆಲಸದ ಮೇಲೆ ದೇವರ ಅನುಗ್ರಹ ಬೇಗ ಆಗತ್ತೆ. ಹಾಗೆ ಇಲ್ಲಿ ಶುಕ್ರ ಇದ್ದಾನೆ, ನಿಮ್ಮಲ್ಲಿ ಮೇಧಾಶಕ್ತಿ. ಬುಧ ಇದ್ದಾನೆ, ಬುದ್ಧಿವಂತಿಕೆ. ಶಕ್ತಿಯಿಂದ ಆಗದ್ದು ಯುಕ್ತಿಯಿಂದ ಆಯ್ತು ಅಂತ ಹೇಳ್ತಾರಲ್ವಾ. ತುಂಬಾ ಟೆನ್ಷನ್ ತಗೊಳ್ಳದೆ ಹೇಗೆ ಈಸಿಯಾಗಿ ಸಾಲ್ವ್ ಮಾಡೋದು, ಈ ರೀತಿ ಎಲ್ಲ ಯೋಚನೆಗಳನ್ನ ಬುಧ ಗ್ರಹ ಕೊಡ್ತಾನೆ. ಹಾಗಾಗಿ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ. ಮೇನ್ ಆಗಿ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಅಂದ್ರೆ ಕೆಲಸ ಜಾಸ್ತಿ, ಶ್ರಮ ಜಾಸ್ತಿ, ಆದ್ರೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಬಟ್ ಕೆಲಸದಲ್ಲಿ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಂಡ್ರೆ ನಾಳೆ ನಿಮ್ಗೆ ಒಳ್ಳೇದಾಗುವಂತಹ ಎಲ್ಲಾ ಲಕ್ಷಣಗಳು ನಿಮಗೆ ಕಾಣಿಸ್ತಾ ಇರುತ್ತೆ. ಹೌದು, ಈ ಪ್ರಾಜೆಕ್ಟ್ ನಾನು ಕಂಪ್ಲೀಟ್ ಮಾಡಿದ್ರೆ ನನ್ನ ವ್ಯಾಲ್ಯೂನೇ ಚೇಂಜ್ ಆಗ್ಬಿಡುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅಂತಹ ಅವಕಾಶಗಳು ನಿಮ್ಗೆ ಸಿಗುತ್ತೆ. ಆದ್ರೆ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಆದಾಯ ಸಾಧಾರಣ ಮಟ್ಟದಲ್ಲಿರುತ್ತೆ, ತುಂಬಾ ಸಾಧಾರಣ. ಯಾಕಂದ್ರೆ ನಿಮ್ಗೆ ಖರ್ಚು ಅಂದ್ರೆ ದುಡ್ಡು ಬರುತ್ತೆ, ಆದ್ರೆ ನಿಮ್ ಮನೆಗೋಸ್ಕರ ತುಂಬಾ ಖರ್ಚು ಮಾಡ್ತೀರಾ. ಚತುರ್ಥಾಧಿಪತಿಯ ಜೊತೆನಲ್ಲಿ ಸೂರ್ಯ ಇರೋದ್ರಿಂದ ನಿಮ್ಮ ಕುಟುಂಬಕ್ಕೆ ತುಂಬಾ ಮುಖ್ಯವಾಗಿ ಬೇಕಾದಂತ ವಸ್ತುಗಳನ್ನ ನೀವು ತರುವಂತದ್ದಾಗಿರಬಹುದು, ಮನೆಯಲ್ಲಿ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರಿಗೋಸ್ಕರ ಖರ್ಚು ಮಾಡುವಂಥದ್ದು,
ಈ ರೀತಿ ಒಂದಿಷ್ಟು ಖರ್ಚುಗಳು ನಿಮ್ಗೆ ಜಾಸ್ತಿ ಆಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ತುಂಬಾ ಚೆನ್ನಾಗಿದೆ. ಪಂಚಮಾಧಿಪತಿ ಕುಜಗ್ರಹ, ಅವನು 6ನೇ ಮನೇಲಿ ಇದ್ದಾನೆ, ಬಟ್ ಅವನನ್ನ ಗುರು ನೋಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ ಕರ್ಕಾಟಕ ರಾಶಿಯವರಿಗೆ. ಸಪ್ತಮಾಧಿಪತಿ ಅಷ್ಟಮಾಧಿಪತಿ ಎರಡೂ ಆದಂತಹ ಶನಿ ಗ್ರಹ ಭಾಗ್ಯದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ಸಂಗಾತಿಯಿಂದ ನಿಮ್ಗೆ ಕೆಲಸ ಕಾರ್ಯಗಳಿಗಾಗಿರ್ಬಹುದು ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ಗೊಂದಲ ಇದ್ರೆ ಆ ಗೊಂದಲಗಳಿಗೆ ಒಂದು ಉತ್ತರ ಅಥವಾ ಅವರಿಂದ ಒಂದು ಸಹಾಯ ಸಹಕಾರ ಅಥವಾ ಒಂದು ಸಲಹೆ ಸಿಗುವಂತದ್ದಾಗುತ್ತೆ. ಆದ್ರೆ ಮನೆ ಆಸ್ತಿ ಭೂಮಿ ವಿಚಾರವಾಗಿ ಯಾವುದೇ ನಿರ್ಧಾರಗಳನ್ನ ಈ ವಾರದಲ್ಲಿ ತಗೋಬೇಡಿ. ಯಾಕೆಂದ್ರೆ ನಿಮ್ಗೆ ಚತುರ್ಥಾಧಿಪತಿ ಆದಂತಹ ಶುಕ್ರ ಗ್ರಹ 6ನೇ ಮನೇಲಿ ಇರ್ತಾನೆ. ಅಂದ್ರೆ ಶುಭ ಗ್ರಹಗಳು 6ನೇ ಮನೇಲಿದ್ರೆ ಅದು ಅಶುಭ. ಹಾಗಾಗಿ ಇದು ಸೂಕ್ತವಾದ ಸಮಯ ಅಲ್ಲ. ಅಂದ್ರೆ ಈ ವಿಚಾರವಾಗಿ ನೀವು ಸೈಟು ಮನೆ ಪ್ರಾಪರ್ಟಿ ವಿಚಾರವಾಗಿ ಏನಾದ್ರೂ ನಿರ್ಧಾರ ತಗೊಳ್ಳೋದಕ್ಕೆ ಇದು ಸೂಕ್ತವಾದ ಸಮಯ ಅಲ್ಲ. ಇಲ್ಲ ನಾನು ಈ ವಿಚಾರವಾಗಿ ಏನಾದ್ರೂ ನಿರ್ಧಾರ ತಗೊಳ್ಳೇಬೇಕು ಅನ್ನೋದಿದ್ರೆ ನಿಮ್ಮ ದಶಾಭುಕ್ತಿಯನ್ನ ನೋಡ್ಕೊಂಡು ಅಲ್ಲಿ ನಿಮ್ಗೆ ನಡೀತಾ ಇರೋ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ನಿರ್ಧಾರವನ್ನ ತಗೊಳ್ಬಹುದು. ಆದ್ರೆ ಇಲ್ಲ ದಶಾಭುಕ್ತಿನೂ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡೋದು ಒಳ್ಳೇದು. ಬೇರೆ ಕೆಲಸ ಕಾರ್ಯಗಳ ವಿಚಾರ ಬಂದಾಗ ಎಲ್ಲಾ ರೀತಿಯಲ್ಲೂ ತುಂಬಾ ಚೆನ್ನಾಗಿದೆ. ಈ ವಾರದಲ್ಲಿ ಪರಿಹಾರ ಅಂದ್ರೆ ಸೋಮವಾರ ಅಕ್ಕಿ ಮತ್ತೆ ಗೋಧಿಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ರವಿ ಗ್ರಹ ಸಿಂಹರಾಶಿ, ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ರವಿಗ್ರಹ ಪಂಚಮ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಪಂಚಮ ಅನ್ನೋದು ಬಹಳ ಶುಭ ಸ್ಥಾನ ಆಗಿರುತ್ತೆ. ಪಂಚಮ ಅನ್ನೋದು ಮುಂದಿನ ಭವಿಷ್ಯ, ನೀವು ಮುಂದೆ ಏನ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸರಿಯಾದ ನಿರ್ಧಾರವನ್ನ ತಗೊಳ್ಳುವಂತಹ ಭಾವವಾಗಿರುತ್ತೆ. ನಿಮ್ಮ ರಾಷ್ಟ್ರಾಧಿಪತಿ 5ನೇ ಮನೇಲಿ ಇರೋದ್ರಿಂದ ನೀವು ಈ ವಾರದಲ್ಲಿ ಭವಿಷ್ಯಕ್ಕೆ ತುಂಬಾ ಮುಖ್ಯವಾದಂತಹ ಕೆಲವು ನಿರ್ಧಾರಗಳನ್ನ ತಗೊಳ್ತೀರಾ. ನಿಮ್ಮ ವೃತ್ತಿ ಆಗಿರಬಹುದು, ನಿಮ್ಮ ಒಂದು ಸ್ವಂತ ಬಿಸ್ನೆಸ್ ಏನಾದ್ರು ಆಗಿರಬಹುದು, ಇವುಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ಅಂದ್ರೆ ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗುವಂತಹ ರೀತಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ತರುವಂತದ್ದು ಆಗುತ್ತೆ. ಬಟ್ ಈ ಬದಲಾವಣೆಗಳು ನಿಮ್ಗೆ ಸಕ್ಸಸ್ ಅನ್ನೇ ಕೊಡುತ್ತೆ. ಅಯ್ಯೋ ನನ್ಗೆ ಅಷ್ಟಮ ಶನಿ ನಡೀತಾ ಇದೆ, ನಾನು ಏನೋ ಚೇಂಜಸ್ ಮಾಡ್ಕೋಬಾರ್ದು ಆ ತರ ಎಲ್ಲ ಅನ್ಕೋಬೇಡಿ. ನೀವು ಕೆಲಸ ಚೇಂಜ್ ಮಾಡ್ಬೇಡಿ, ಆದ್ರೆ ಕೆಲಸದಲ್ಲಿ ನಿಮ್ಮ ಒಂದು ಕೆಲಸ ಮಾಡುವ ರೀತಿ ಅಥವಾ ನೀವು ನಡ್ಸ್ಕೊಂಡು ಹೋಗೋ ರೀತಿ ಇವುಗಳಲ್ಲಿ ಕೆಲವು ಬದಲಾವಣೆಗಳನ್ನ ನೀವು ಮಾಡ್ಕೊಳ್ಬಹುದು. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ರವಿ ಜೊತೆನಲ್ಲಿ ಬುಧ ಇದ್ದಾನೆ. ಬುಧ ಅನ್ನೋನು ಅವನು ನಿಮ್ಗೆ ತುಂಬಾ ಬುದ್ಧಿವಂತಿಕೆಯನ್ನ ಕೊಡ್ತಾನೆ. ಹಾಗೆ ಶುಕ್ರ ಕೂಡ ಇದ್ದಾನೆ. ಶುಕ್ರ ನಿಮಗೆ ವಿಶೇಷವಾದಂತಹ ಒಂದು ಟ್ಯಾಲೆಂಟ್ ಅನ್ನ ಕೊಡ್ತಾನೆ. ಯಾವ ಒಂದು ಕಲೆಯಿಂದ ಅಂದ್ರೆ ಒಂದು ಕೆಲಸದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅದಕ್ಕೂ ಒಂದಿಷ್ಟು ನಮ್ಮಲ್ಲಿ ತಿಳುವಳಿಕೆ ಇರ್ಬೇಕಾಗತ್ತೆ. ಆ ತರದ್ದು ನಾಲೆಡ್ಜ್ ಅನ್ನ ಬುಧ ಕೊಡ್ತಾನೆ. ಹಾಗೆ ಇಲ್ಲಿ ಮಂಗಳ ಗ್ರಹ ಕೂಡ ಇರ್ತಾನೆ. ಮಂಗಳ ಗ್ರಹ ಭಾಗ್ಯಾಧಿಪತಿ ಆಗಿರ್ತಾನೆ, ಪೂರ್ವ ಪುಣ್ಯವನ್ನ ಕೊಡುವಂಥದ್ದು. ನೀವೇನು ಇವಾಗ ನೆಕ್ಸ್ಟ್ ನಿರ್ಧಾರ ತಗೊಳ್ತೀರಾ ಅದು ಪೂರ್ವ ನಿಯೋಜಿತವಾಗಿರುತ್ತೆ. ಎಷ್ಟೋ ಸಲ ಅನ್ಸುತ್ತೆ ನಾನು ಹಿಂಗ್ ಡಿಸಿಷನ್ ಚೇಂಜ್ ಮಾಡ್ಕೊಂಡೆ ಆಮೇಲೆ ಇಷ್ಟು ಬದಲಾವಣೆ ಆಯ್ತು ಅಂತೆಲ್ಲ ಅನ್ಕೊಳ್ತಿದ್ವಿ ನಾವು. ಹಾಗೆ ಕೆಲವ್ರು ಹೇಳ್ತಾರೆ ಕೂಡ. ಬಟ್ ನಾವ್ ಈ ತರ ನಿರ್ಧಾರ ತಗೋಬೇಕು ಅನ್ನೋದು ಕೂಡ ಪೂರ್ವ ನಿಯೋಜಿತವಾಗಿರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ. ಆದ್ರೆ ನಮ್ಗೇನ್ ಅನ್ಸುತ್ತೆ ಅಂತಂದ್ರೆ ಯಾವಾಗ್ಲೂ ನಾನು ಚೇಂಜಸ್ ಮಾಡ್ಕೊಳ್ದೇ ಇರೋರು ಇವಾಗ ಮಾಡ್ಕೊಂಡಲ್ಲ ಯಾಕೆ ಅನ್ಸುತ್ತೆ. ಅದಕ್ಕೆ ಒಂದು ಟೈಮ್ ಬರ್ಬೇಕು. ಏನೋ ಒಂದು ಒಳ್ಳೇದಾಗ್ಬೇಕು ಅಂದ್ರೂ ಕೂಡ ಅದಕ್ಕೊಂದು ಸಮಯ ಬರ್ಬೇಕಾಗತ್ತೆ. ಆ ರೀತಿ ನಿಮ್ಮ ಒಂದು ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆಗಳು ಮಾಡ್ಕೊಳ್ಳೋದು ನಿಮ್ಮ ಲೈಫಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ತರುತ್ತೆ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಕೆಲಸದ ರೀತಿ ಆಗಿರಬಹುದು, ನಿಮ್ಮ ಹಾರ್ಡ್ ವರ್ಕ್ ಆಗಿರಬಹುದು, ತುಂಬಾ ಇರುತ್ತೆ. ಈ ವಾರದಲ್ಲಿ ತುಂಬಾ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ತಗೊಂಡು ಅದ ಉಸ್ತುವಾರಿಗಳನ್ನ ವಹಿಸ್ಕೊಂಡು ತುಂಬಾ ಚೆನ್ನಾಗಿ ನಿಭಾಯಿಸ್ತೀರಾ. ಅದಕ್ಕೆ ತಕ್ಕಂತೆ ಒಳ್ಳೆ ಹೊಗಳಿಕೆ, ಒಳ್ಳೆಯ ಒಂದು ಎಲ್ರೂ ಒಂದು ನಿಮ್ಮನ್ನು ಹೊಗಳುವಂಥದ್ದು ಇದೆಲ್ಲವೂ ಸಿಗುತ್ತೆ ನಿಮ್ಗೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಸ್ವಂತ ಉದ್ಯೋಗವನ್ನು ಮಾಡುವಂತವ್ರಿಗೆ. ಬಟ್ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಕೆಲಸ ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ. ಯಾಕಂದ್ರೆ ಅಷ್ಟಮ ಶನಿ ದಶಮವನ್ನ ನೋಡ್ತಾನೆ. ನಿಮ್ಮ ಕರ್ಮದ ಮೇಲೆ ಅವನ ದೃಷ್ಟಿ ಇರುತ್ತೆ, ನಿಮ್ಮ ಸೇವೆಯ ಮೇಲೆ ಅಲ್ಲ. ನಿಮ್ಮ ಸೇವೆ ಬಂದು 6ನೇ ಮನೆ. ನೀವು ಕೆಲಸ ಎಲ್ಲ ಮಾಡ್ತಾ ಇರ್ತೀರಾ, ಆದ್ರೆ ಅದು ಕಂಪ್ಲೀಟ್ ಆಗೋದಕ್ಕೆ ಸ್ವಲ್ಪ ಲೇಟ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ 10ನೇ ಮನೆ ಅನ್ನೋದು ಫೈನಲ್. ಅಂದ್ರೆ ನೀವೆಲ್ಲ ಪ್ರಯತ್ನ ಮಾಡಿ ಎಲ್ಲ ಮಾಡಿದ್ಮೇಲೆ ಫೈನಲ್ ರಿಸಲ್ಟ್ ಏನ್ ಬಂತು ಅನ್ನೋದನ್ನ ನಾವು 10ನೇ ಮನೆಯಿಂದ ನೋಡ್ತೀವಿ. ಈ 10ನೇ ಮನೆ ಮೇಲೆ ಶನಿ ದೃಷ್ಟಿ ಇದ್ದಾಗ ಏನಾಗುತ್ತೆ, ನೀವು ಪ್ರಯತ್ನ ಎಲ್ಲ ಚೆನ್ನಾಗಿ ಮಾಡ್ತಿರ್ತೀರಾ, ನಿಮ್ ಕೆಲಸ ಕಂಪ್ಲೀಟ್ ಆಗಿ ಅದು ನಿಮ್ ಕೈಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ.
ಆದರೆ ಚೆನ್ನಾಗಾಗುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದೊಂದು ಬಿಟ್ರೆ ನೀವು ಅನ್ಕೊಂಡ್ ಹಾಗೆ ನಿಮ್ಮ ಕೆಲಸಗಳೆಲ್ಲ ತುಂಬಾ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಆಮೇಲೆ ಕೆಲಸದಲ್ಲಿ ಒತ್ತಡಗಳೇನು ಇರೋಲ್ಲ ನಿಮ್ಗೆ, ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ತುಂಬಾ ಚೆನ್ನಾಗಿರುತ್ತೆ. ವಿಶೇಷ ಏನಪ್ಪಾ ಅಂದ್ರೆ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಗೊಂದು ವಿಶೇಷವಾದ ಗೌರವ, ಸ್ಥಾನಮಾನಗಳು ಇದೆಲ್ಲವೂ ಸಿಗುತ್ತೆ. ಯಾಕೆಂದ್ರೆ ನಿಮ್ಮ ರಾಷ್ಟ್ರಾಧಿಪತಿಯನ್ನ ಗುರು ನೋಡ್ತಾ ಇದ್ದಾನೆ. ಗುರು ನೋಡಿದ್ರೇನೆ ಒಂದ್ ಸ್ವಲ್ಪ ಅದೇನಂದ್ರೆ ರೆಸ್ಪೆಕ್ಟ್. ಗುರು ಅಂದ್ರೆ ರೆಸ್ಪೆಕ್ಟ್. ಯಾರೇ ಗುರುಗಳು ಬಂದ್ರೂ ನಾವು ಎಷ್ಟು ಮರ್ಯಾದೆ ಕೊಡ್ತೀವಲ್ವಾ, ಅದು ಅವರ ವಿದ್ಯೆ, ಅವರ ಸಾಧನೆಗೆ ಕೊಡುವಂತಹ ಮರ್ಯಾದೆ ಆಗಿರುತ್ತೆ, ಅವರ ವಯಸ್ಸಿಗಲ್ಲ. ಹಾಗಾಗಿ ಗುರು ಅನ್ನೋ ಗ್ರಹ ನೋಡ್ತಾ ಇದ್ದಾನೆ ನಮ್ಮ ರಾಷ್ಟ್ರಾಧಿಪತಿನ ಅಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆದು ನಿಮ್ಮ ಜೀವನದಲ್ಲಿ ಗೌರವವನ್ನ ತಂದು ಕೊಡುತ್ತೆ. ಜಾತಕದಲ್ಲೇ ಆತರ ಇದ್ರೆ ನೀವು ತುಂಬಾ ಎಲ್ಲಾ ಟೈಮಲ್ಲೂ ನಿಮ್ ಗೌರವಕ್ಕೆ ಯಾವುದೇ ರೀತಿಯ ಧಕ್ಕೆ ಬರೋದಿಲ್ಲ. ಬಟ್ ಗೋಚಾರದಲ್ಲಿ ಬಂದಾಗ ಖಂಡಿತ ಆ ಒಂದು ಫಲ ಸಿಕ್ಕತ್ತೆ ನಿಮ್ಗೆ. ಹಾಗಾಗಿ ಕೆಲಸದಲ್ಲಿ ತುಂಬಾ ಚೆನ್ನಾಗಿದೆ. ಪಂಚಮದಲ್ಲಿ ತುಂಬಾ ಗ್ರಹಗಳಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿರೋ ಟೈಮ್ ಅಂತ ಹೇಳ್ಬೋದು. ಅದರಲ್ಲೂ ಏನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರೋರಿಗೆ ಬಹಳ ಚೆನ್ನಾಗಿದೆ. ವೈದ್ಯಕೀಯ ಈ ತರದ್ದು ಮೆಡಿಕಲ್ಗೆ ಏನಾದ್ರು ನೀವು ಟ್ರೈ ಮಾಡ್ತಾ ಇದ್ರೆ ಅಂತವ್ರಿಗಂತೂ ಇನ್ನೂ ಚೆನ್ನಾಗಿದೆ. ಯಾಕಂದ್ರೆ ಮೆಡಿಕಲ್ ಮಾಡ್ಬೇಕು ಅಂದ್ರೆ, ಯಾವುದೇ ಒಂದು ಸ್ಟೂಡೆಂಟ್ ಮೆಡಿಕಲ್ ಓದ್ಬೇಕು ಅಂದ್ರೆ ಸೂರ್ಯ, ಚಂದ್ರ, ಕುಜ ಮತ್ತು ಗುರು ಇಷ್ಟು ಗ್ರಹಗಳು ಕಾರಕರಾಗಿರ್ತಾರೆ. ಅವ್ರದ್ದೆಲ್ಲರದು ಅನುಗ್ರಹ ಬೇಕು. ಇಲ್ಲಿ ಸೂರ್ಯ, ಕುಜ 5ನೇ ಮನೇಲಿ ಕೂತ್ಕೊಂಡ್ರೆ ಗುರು ನೋಡ್ತಾ ಇದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ದಶಮಾಧಿಪತಿ ಶುಕ್ರ ಗ್ರಹ ಪಂಚಮದಲ್ಲಿದ್ದಾನೆ. ನಿಮ್ಮ ಕೆಲಸವನ್ನ ಕಷ್ಟಪಟ್ಟು ಮಾಡಲ್ಲ, ಬಹಳ ಇಷ್ಟಪಟ್ಟು ಮಾಡ್ತೀರಾ ನೀವು ಈ ತಿಂಗಳಲ್ಲಿ. ಹಾಗಾಗಿ ಒಳ್ಳೆ ರಿಸಲ್ಟ್ ನ ಕಾಣ್ತೀರಾ. ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ದುಡ್ಡು ಬರ್ತಾ ಇರುತ್ತೆ, ಖರ್ಚುನು ಕೂಡ ಇರುತ್ತೆ. ಖರ್ಚು ಅಂದ್ರೆ ಏನು ವ್ಯರ್ಥ ಖರ್ಚಿರೋದಿಲ್ಲ. ನಿಮ್ಮ ಕುಟುಂಬಕ್ಕೆ ಬಹಳ ಬಹಳ ಮುಖ್ಯವಾದಂತಹ ಕೆಲವು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ತಾ ಇರ್ತಾರೆ. ಇನ್ವೆಸ್ಟ್ ಮಾಡೋದು, ಇಂಥದ್ದು ಬೇಕು, ತರಬೇಕಿತ್ತು, ತರುವಂಥದ್ದು, ಈ ರೀತಿ ಇರುತ್ತೆ. ಹಾಗಾಗಿ ಸಿಂಹ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಆದ್ರೆ ಶನಿಗೆ ಪರಿಹಾರ ಮಾಡೋದನ್ನ ಮರಿಬಾರ್ದು. ಶನಿವಾರ ಎಳ್ಳೆಣ್ಣೆನ ದೇವಸ್ಥಾನಕ್ಕೆ ಕೊಡಿ, ಇನ್ನೂ ಒಳ್ಳೇದಾಗುತ್ತೆ ನಿಮ್ಗೆ. ಹಾಗೆ ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋದಾದ್ರೆ, ಕನ್ಯಾ ರಾಶಿಯವರಿಗೆ 4ನೇ ಮನೇಲಿ ಇದ್ದಾನೆ ಬುಧ ಗ್ರಹ. ಬುಧನ ಮೇಲೆ ಗುರುದೃಷ್ಟಿ ವಿಶೇಷ ನೋಡಿ. ಚತುರ್ಥದಲ್ಲೇ ಬುಧ ಇದ್ದಾನೆ, ಚತುರ್ಥಾಧಿಪತಿ ನೋಡ್ತಾ ಇದ್ದಾನೆ. ಅವನ ಜೊತೆನಲ್ಲಿ ಶುಕ್ರ ಕೂಡ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಮಹತ್ತರವಾದ ಕಾರ್ಯಗಳು ಈ ವಾರದಲ್ಲಿ ಸಕ್ಸಸ್ ಆಗುತ್ತೆ. ಸೈಟ್ ತಗೋಬೇಕು, ಮನೆ ತಗೋಬೇಕು, ಅಥವಾ ಯಾವುದೋ ಒಂದು ಸೈಟ್ನ ಸೇಲ್ಗಿಟ್ಟಿರ್ತೀರಾ, ಅಥವಾ ಮನೆನ ಸೇಲ್ಗಿಟ್ಟಿರ್ತೀರಾ, ಎಷ್ಟು ಪ್ರಯತ್ನ ಪಟ್ಟರು ಸೇಲ್ ಆಗ್ತಾ ಇಲ್ಲ. ಇಂತಹ ಸಮಸ್ಯೆಗಳು ಈ ವಾರದಲ್ಲಿ ನಿವಾರಣೆ ಆಗುತ್ತೆ. ಇದು ಮೊದಲನೇ ಶುಭ ಫಲ ನಿಮ್ಗೆ. 2ನೇ ಶುಭ ಫಲ ಏನ್ ಗೊತ್ತಾ? ಉದ್ಯೋಗ. ದಶಮ ಸ್ಥಾನದಲ್ಲಿ ನಿಮಗೆ ಗುರು ಇದ್ದು, ದಶಮಾಧಿಪತಿ 4ನೇ ಮನೆ, ಬುಧನ ಮನೆಯಲ್ಲಿ ಗುರು, ಗುರುವಿನ ಮನೆಯಲ್ಲಿ ಬುಧ. ರಾಶಿ ಬದಲಾವಣೆ ಅವ್ರ ಮನೇಲಿ ಇವ್ರು, ಇವ್ರ ಮನೇಲಿ ಅವ್ರು ಇದ್ದಾಗ ಏನಾಗುತ್ತೆ, ಫಲ ಕೊಡ್ಲೇಬೇಕಾಗತ್ತೆ. ಹಾಗಾಗಿ ಉದ್ಯೋಗದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿ ಇರುತ್ತೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ವಿಶೇಷ ಗೌರವ, ಪ್ರಮೋಷನ್ ಆಗುವಂಥದ್ದು, ಅಥವಾ ಉನ್ನತವಾದ ಸ್ಥಾನ ಸಿಗುವಂಥದ್ದು, ನಿಮ್ಮ ಮೇಲಧಿಕಾರಿಗಳಿಂದ ಹೋಲಿಕೆ ಸಿಗುವಂಥದ್ದು, ನಿಮ್ಮ ಸುತ್ತಮುತ್ತಲ ಕೆಲವು ಸಹೋದ್ಯೋಗಿಗಳಿಂದ ನಿಮ್ಮ ಒಂದು ಕೆಲಸಕ್ಕೆ ಸಹಾಯ ಕೂಡ ಆಗತ್ತೆ. ಈ ರೀತಿ ಒಂದಷ್ಟು ಶುಭ ಫಲಗಳಿದ್ರೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಸೇಮ್ ಇದೇ ತರ ಶುಭ ಫಲಗಳನ್ನ ಪಡಿತೀರಾ. ಇನ್ನು ಸ್ವಂತ ಉದ್ಯೋಗ ಅಂತ ಬಂದ್ರೆ ಇನ್ನೂ ಚೆನ್ನಾಗಿದೆ. ಯಾಕಂದ್ರೆ ಸ್ವಂತ ಉದ್ಯೋಗನ ಮಾಡ್ಬೇಕು ಅಂದ್ರೆ ಧನಾಧಿಪತಿ, ಭಾಗ್ಯಾಧಿಪತಿ ತುಂಬಾ ಮುಖ್ಯ. ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನ್ ಜೊತೆನೆ ಭಾಗ್ಯಾಧಿಪತಿಯಾದ ಶುಕ್ರ ಗ್ರಹ ಸ್ಥಿತನಾಗಿರೋದ್ರಿಂದ ಅದು ಲಕ್ಷ್ಮೀನಾರಾಯಣ ಯೋಗವಾಗುತ್ತೆ. ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಅಥವಾ ವ್ಯಾಪಾರದಲ್ಲಿ ಹೆಚ್ಚಿನ ಶ್ರಮವನ್ನ ನೀವು ಪಡೋದ್ರ ಜೊತೆಗೆ ಆ ಶ್ರಮಕ್ಕೆ ತಕ್ಕ ಫಲ, ಎಲ್ಲೋ ಒಂದು ಚೂರು ಅದೃಷ್ಟ ಆದ್ರೂ ಬೇಕೇ ಬೇಕು ಅಂತ ಹೇಳ್ತಾರಲ್ವಾ. ಈ ಅದೃಷ್ಟ ಕೊಡೋರು ಯಾರಪ್ಪ ಅಂದ್ರೆ ಭಾಗ್ಯಾಧಿಪತಿ. ಈ ಕನ್ಯಾ ರಾಶಿಯವರಿಗೆ ಶುಕ್ರನೇ ಭಾಗ್ಯಾಧಿಪತಿ. ಶುಕ್ರ ಅಂದ್ರೇನೆ ಲಕ್ ಅಂತ ಹೇಳ್ತೀವಿ, ಅದೃಷ್ಟ. ಶುಕ್ರ ದಶೆ ಅಂತಾರೆ. ತುಂಬಾ ಜನ ಶುಕ್ರ ದಶೆ ಅಂದ್ರೆ ತುಂಬಾ ಒಳ್ಳೇದು ಅನ್ಕೋತಾರೆ. ಕೆಲವು ಲಗ್ನದವರಿಗೆ ಶುಕ್ರ ದಶನೆ ತುಂಬಾ ಪ್ರಾಬ್ಲಮ್ ಕೊಡುವಂತಹ ದಶೆ ಆಗಿರುತ್ತೆ. ಉದಾಹರಣೆಗೆ ಧನಸ್ಸು ಲಗ್ನದವರಿಗೆ ಶುಕ್ರ ದಶನಲ್ಲಿ ಒಂದಷ್ಟು ಕಷ್ಟಗಳು ಬರುತ್ತೆ. ಹಾಗೆ ವೃಶ್ಚಿಕ ಲಗ್ನದವರಿಗೆ ಶುಕ್ರ ದಶನಲ್ಲಿ ಸ್ವಲ್ಪ ಲಾಸ್ ಆಗುತ್ತೆ. ಕೆಲವು ದಶೆಗಳಿಗೆ, ಕೆಲವು ಲಗ್ನಗಳಿಗೆ ಕೆಲವು ದಶೆ ಅಶುಭ ಇರುತ್ತೆ, ಕೆಲವು ದಶೆಗಳು ಶುಭ ಇರುತ್ತೆ. ಹಾಗೆ ಅವ್ರ ಜಾತಕದಲ್ಲ ಗ್ರಹಗಳು ಯಾವ ಭಾವದಲ್ಲಿ ಕುತ್ಕೊಂಡಿದ್ರೆ ಅದು ಕೂಡ ಇಲ್ಲಿ ಡಿಪೆಂಡ್ ಆಗುತ್ತೆ.
ಒಟ್ನಲ್ಲಿ ಕನ್ಯಾ ರಾಶಿಯವರಿಗೆ ಶುಕ್ರ ಅಂತೂ ತುಂಬಾ ಶುಭ ಫಲ ಕೊಡುವಂತ ಗ್ರಹ, ಭಾಗ್ಯಾಧಿಪತಿಯಾಗಿ ಪೂರ್ವ ಪುಣ್ಯವನ್ನ ಕೊಡುವಂತ ಗ್ರಹವಾಗಿ 4ನೇ ಮನೇಲಿದ್ದಾನೆ. ಮನೆ, ಭೂಮಿ, ವಾಹನ ಇವುಗಳನ್ನ ತಗೋಬೇಕು, ಮನೆ ತಗೋಬೇಕು, ಸೈಟ್ ತಗೋಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ರೆ ಈ ವಿಷಯದಲ್ಲಿ ಮಾತ್ರ ಶುಕ್ರ ನಿಮ್ಮ ಒಂದು ಕೆಲಸಕ್ಕೆ ಸಕ್ಸಸ್ ಕೊಡ್ತಾನೆ. ಹಾಗೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಕೈಯಲ್ಲಿ ಸ್ವಲ್ಪ ದುಡ್ಡು ಓಡಾಡ್ತಾ ಇರುತ್ತೆ ಈ ವಾರದಲ್ಲಿ ನಿಮ್ಗೆ. ಹಾಗೆ ಮನೆಯಲ್ಲಿ ಒಂದಷ್ಟು ವಸ್ತುಗಳು ತರುವಂಥದ್ದು, ನಿಮಗೆ ಬೇಕಾದಂಥದ್ದು, ಕೆಲವು ವಸ್ತ್ರಗಳನ್ನ ಖರೀದಿ ಮಾಡುವಂಥದ್ದು, ಆಭರಣವನ್ನ ಖರೀದಿ ಮಾಡುವಂಥದ್ದು, ಹೀಗೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ತೀರಾ. ಬುಧನೊಟ್ಟಿಗೆ ಶುಕ್ರ ಇರೋದ್ರಿಂದ ದುಡ್ಡು ಕೈಗೆ ಬಂದಾಗ ಎಲ್ಲರೂ ಹಾಗೆ ತಾನೆ, ಏನೋ ಒಂದು ಆಸೆ ಇರುತ್ತೆ ಅದನ್ನ ಈಡೇರಿಸ್ಕೊಳ್ಳುವಂಥದ್ದು. ಸ್ವಲ್ಪ ಟ್ರಾವೆಲ್ ಕೂಡ ಮಾಡ್ತೀರಾ, ಹೀಗೆ ಹತ್ತಿರ ಪ್ರಯಾಣವನ್ನ ಮಾಡ್ತೀರಾ. ಆ ಪ್ರಯಾಣ ಕೂಡ ನಿಮ್ಗೆ ಒಂದು ರೀತಿ ಖುಷಿಯನ್ನ ಕೊಡುತ್ತೆ. ತುಂಬಾ ಮನಸ್ಸಿಗೆ ಸಮಾಧಾನ ಇರುತ್ತೆ. ಏನೋ ಪರವಾಗಿಲ್ಲಪ್ಪ, ಏನೋ ಚೆನ್ನಾಗಿದೆ ಅನಿಸ್ತಿರತ್ತೆ. ಯಾಕಂದ್ರೆ ಕೆಲಸ ಚೆನ್ನಾಗ್ ಆಗ್ತಾ ಇರುತ್ತೆ, ಯಾವುದೇ ಅಡೆತಡೆ ಇರಲ್ಲ, ಕೈಗೆ ದುಡ್ಡು ಬರ್ತಾ ಇರುತ್ತೆ. ಸ್ವಂತ ಉದ್ಯೋಗ ಮಾಡುವಂತವ್ರಿಗೂ ಹೆಚ್ಚು ಲಾಭ ಇದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ತುಂಬಾ ಲಾಭ ಇದೆ. ಹಾಗಾಗಿ ಒಂಥರ ಏನೋ ಕೊರತೆ ಇಲ್ಲ, ಚೆನ್ನಾಗಿದೆ ಅನಿಸ್ತಿರುತ್ತೆ. ಬಟ್ ಆದ್ರೂ ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಜೊತೆಯಲ್ಲಿ ಮಂಗಳ ಮತ್ತು ಸೂರ್ಯ ಇರೋದ್ರಿಂದ ನಾಳೆ ಹೆಂಗಪ್ಪ ಅನ್ನೋದೊಂದು ಭಯ ಯಾವಾಗೋ ಒಂದ್ಸಲ ಕಾಡ್ತಾ ಇರುತ್ತೆ. ಬೇಡವಾದ ಯೋಚನೆ ಮಾಡೋದೇ ಜಾಸ್ತಿ ಕನ್ಯಾ ರಾಶಿಯವರು. ಇರೋದನ್ನ ಬಿಟ್ಬಿಟ್ಟು ಬೇಡವಾದ್ದು ಹಳೆಯ ಘಟನೆಗಳು ಏನಾದ್ರು ಆಗಿರುತ್ತಲ್ಲ ಅವುಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ. ಅದಕ್ಕೆ ನಿಮ್ಗೆ ಯಾವಾಗವಾಗ ದುಃಖ ಜಾಸ್ತಿ ಇರುತ್ತೆ. ತುಂಬಾ ದುಃಖ ಪಡೋದ್ರಿಂದ ನಮ್ಮ ಹೋರಾಶಕ್ತಿ ತುಂಬಾ ಕಡಿಮೆ ಆಗುತ್ತೆ. ಕೆಲವ್ರನ್ನೆಲ್ಲ ನೋಡಿ ನೀವು ಮಾತೆತ್ತಿದ್ರೆ ಅಳ್ತಾರೆ. ಅಳಬಾರದು ಅಂತ ನಾನು ಹೇಳಲ್ಲ, ಪ್ರತಿಯೊಬ್ಬರಿಗೂ ದುಃಖ ಬರುತ್ತೆ. ಯಾಕಂದ್ರೆ ಮಾನವನಿಗೆ ಎಲ್ಲಾ ತರ ಭಾವನೆಗಳು ಇರುತ್ತೆ, ಕೋಪ, ಸಿಟ್ಟು, ದುಃಖ, ಅಸಹನೆ. ಬಟ್ ಪ್ರತಿಯೊಂದಕ್ಕೂ ಅಳೋದಿದೆಯಲ್ಲ, ಅದು ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಪ್ರತಿಯೊಂದಕ್ಕೂ ಅಳ್ತಾ ಇರೋದು ನಿಮ್ಮ ಹೋರಾಶಕ್ತಿ ಅಂತ ಏನಿರುತ್ತೆ ಅದು ತುಂಬಾ ಡೌನ್ ಆಗುತ್ತೆ. ನಿಮ್ಗೊಂದು ಪ್ರಭಾವಳಿ ಇರುತ್ತೆ, ಒಂದು ಕಳೆ ಇರುತ್ತೆ, ಒಂದು ಎನರ್ಜಿ ಅಂತ ಇರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ. ಕೆಲವರಲ್ಲಿ ಎನರ್ಜಿ ತುಂಬಾ ಕಡಿಮೆ ಇರುತ್ತೆ, ಕೆಲವರಿಗೆ ಜಾಸ್ತಿ ಇರುತ್ತೆ. ಬಟ್ ತುಂಬಾ ಅಳ್ತಾ ಇರುವಂತಹ ವ್ಯಕ್ತಿಗೆ ಎನರ್ಜಿ ಕಮ್ಮಿ ಇರುತ್ತೆ. ನೆಗೆಟಿವ್ ಎನರ್ಜಿ ಬೇಗ ಅವರನ್ನ ಅಟ್ರಾಕ್ಟ್ ಮಾಡುತ್ತೆ. ಅಂದ್ರೆ ನೆಗೆಟಿವ್ ಎನರ್ಜಿ ಈಸಿಯಾಗಿ ಬಂದು ಸೇರ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಯಾವಾಗ್ಲೂ ಅಳ್ತಾ ಇರುವಂತಹ ವ್ಯಕ್ತಿಯ ಮನಸ್ಸು ತುಂಬಾ ದುರ್ಬಲವಾಗಿರುತ್ತೆ, ತುಂಬಾ ಧೈರ್ಯವಾಗಿರ್ತಾರೆ ನೋಡಿ, ಅವ್ರ ಮನಸ್ಸು ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಬೇರೆಯವ್ರನ್ನೇ ನೋಡ್ಕೊಂಡು ಕಂಪೇರ್ ಇರ್ತಾರಲ್ಲ, ಅಂದ್ರೆ ಅಯ್ಯೋ ಅವ್ರು ಹಂಗಿದ್ದಾರೆ, ನಾನು ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ, ಬಟ್ ನಾನ್ ಯಾಕೆ ಹಿಂಗಿದ್ದೀನಿ ಅಂದ್ರೆ ನನ್ಗೆ ಯಾಕೆ ಕಷ್ಟ ಅಂತ ಪ್ರಶ್ನೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅವ್ರು ಚೆನ್ನಾಗಿದಾರಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ಕೊಳ್ಳೋದು ತಪ್ಪು. ಯಾಕೆಂದ್ರೆ ಅವರವರ ಬದುಕು ಅವರವರ ಪರ್ಸನಲ್, ಅವರವರ ಕರ್ಮದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಿಂದಿನ ಜನ್ಮಾಂತರಗಳಿಂದ ಅವ್ರು ಏನ್ ತಗೊಂಡ್ಬಂದಿದ್ದಾರೆ ಅಂತ ನಿಮ್ಗೆ ಗೊತ್ತಿರಲ್ಲ, ನೀವೇನ್ ತಗೊಂಡ್ಬಂದಿದ್ದೀರ ಅಂತಾನು ನಿಮ್ಗೆ ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ನನ್ಗೆ ಯಾಕೆ ಕಷ್ಟ ಬರ್ತಿದೆ ಅಂತ ಪ್ರಶ್ನೆ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಅವ್ರು ಯಾಕೆ ನಮ್ಗಿಂತ ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ಳೋದು ತುಂಬಾ ತಪ್ಪು. ಈ ತರ ತುಂಬಾ ಯೋಚನೆ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಹೀಗೆ ಯೋಚನೆ ಮಾಡೋದು, ಹೀಗೆ ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ಳೋದು ಕೂಡ ನಿಮ್ಮೊಳಗಿರುವಂತಹ ಶಕ್ತಿ, ಪಾಸಿಟಿವ್ ಎನರ್ಜಿನ ಡೌನ್ ಮಾಡ್ತಾ ಬರುತ್ತೆ. ಯಾಕಂದ್ರೆ ಈ ತರ ಯೋಚನೆ ಮಾಡ್ತಾ 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 ನಿಮ್ಗೆ ಒಂಥರ ಜಲಸಿ ಶುರು ಆಗುತ್ತೆ ಲೈಟ್ ಆಗಿ, ಅದು ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆತರ ಏನು ಯೋಚನೆ ಮಾಡ್ಬೇಡಿ. ನಾಳೆ ಬಗ್ಗೆನೂ ಅಷ್ಟೇ ತುಂಬಾ ಓವರ್ ಆಗಿ ಥಿಂಕ್ ಮಾಡೋದು ಬೇಡ. ಶನಿ ಬೇರೆ ನೋಡ್ತಾ ಇದ್ದಾನೆ, ಹಳೆಯ ವಿಚಾರಗಳನ್ನ ಥಿಂಕ್ ಮಾಡೋದು ಇದೂ ಬೇಡ ಕನ್ಯಾ ರಾಶಿಯವರಿಗೆ. ಬಟ್ ನಿಮ್ದು ಇವತ್ತಿನ ಕೆಲಸ ಏನಿದೆ, ಇವತ್ತಿನ ನಿಮ್ಮ ಕರ್ತವ್ಯ ಏನಿದೆ ಅದ್ರ ಕಡೆ ಮಾತ್ರ ಗಮನ ಕೊಡಿ. ತುಂಬಾ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ಬಹಳ ಚೆನ್ನಾಗಿದೆ. ಮಹತ್ತರವಾದ ಕಾರ್ಯಗಳನ್ನ ಮಾಡುವಂತಹ ವಾರ ಇದಾಗಿದೆ. ಹಾಗಾಗಿ ಸಮಯನ ವ್ಯರ್ಥ ಮಾಡ್ಕೊಳ್ದೆ ನಿಮ್ಮ ಕೆಲಸದ ಕಡೆ ಜಾಸ್ತಿ ಗಮನ ಕೊಡಿ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ 3ನೇ ಮನೆ. ಈ 3ನೇ ಮನೆ ಅನ್ನೋದು ಒಂಥರ ಸಹಜ ಭಾವ. ಈ ಕಡೆ ಶುಭ ಫಲನೂ ಕೊಡಲ್ಲ, ಈ ಕಡೆ ಅಶುಭ ಫಲನೂ ಕೊಡಲ್ಲ, ತಟಸ್ಥವಾಗಿರ್ತಾರೆ. ಆದ್ರೆ ಅವರಿಗೆ ನಾವು ಕೆಲವು ಪರಿಹಾರಗಳು ಮಾಡಿದಾಗ ಒಂದಿಷ್ಟು ಶುಭ ಫಲ ಕೊಡ್ತಾರೆ. ಬಟ್ ಏನಪ್ಪಾ ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಗ್ರಹ 3ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಭಾಗ್ಯಾಧಿಪತಿ ಬುಧ ಗ್ರಹ ಅವನು ಕೂಡ 3ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಈ ಶುಕ್ರ ಮತ್ತೆ ಬುಧನನ್ನ ಇದೇ 3ನೇ ಮನೆ ಅಧಿಪತಿಯಾದ ಗುರುಗ್ರಹ ನೋಡ್ತಾ ಇದ್ದಾನೆ. ಆಗ ಅವರಿಬ್ರು ನಿಮ್ಗೆ ಶುಭ ಫಲವನ್ನ ಕೊಡ್ತಾರೆ. ಅಂದ್ರೆ ಈ ವಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ, ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗುತ್ತೆ. ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋಂಥವ್ರಿಗೆ ಅನುಕೂಲ ಆದಾಯ ಇರುತ್ತೆ. ಆದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟೇ ಇರಲ್ಲ, ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ಯಾಕಂದ್ರೆ ಧನಾಧಿಪತಿ ತೃತೀಯ ಭಾವದಲ್ಲಿ ಇರ್ತಾನೆ.
ಬಟ್ ಭಾಗ್ಯದಲ್ಲಿ ಗುರು ಕೂತ್ಕೊಂಡು ನೋಡ್ತಾ ಇರೋದ್ರಿಂದ ಹಣಕಾಸಿನ ಕೊರತೆ ಅಂತಲ್ಲ, ಆದ್ರೆ ನಿಮ್ದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಆ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇನ್ನು 2ನೇ ಮನೆ ಅಧಿಪತಿಯಾದಂತಹ ಕುಜನೊಟ್ಟಿಗೆ ಇಲ್ಲಿ ರವಿ ಮತ್ತೆ ಬುಧ ಶುಕ್ರ 3 ಗ್ರಹಗಳಿರೋದ್ರಿಂದ ಮಾತಿನ ಮೂಲಕ ನಿಮಗೆ ಕೆಲವೊಂದು ಸ್ವಲ್ಪ ಕಿರಿಕಿರಿ ಆಗುವಂತ ಚಾನ್ಸಸ್. ಯಾರ ಜೊತೆ ಅಂದ್ರೆ ತೃತೀಯ ಭಾವ ನೋಡಿ, ನಿಮ್ಮ ಸಹೋದರರಾಗಿರಬಹುದು, ಅಂದ್ರೆ ಕಿರಿಯ ಸಹೋದರ ಅಥವಾ ಸಹೋದರಿ, ಹಿರಿಯರು ಆಗಿರ್ತಾರೆ. ಯಾಕಂದ್ರೆ 11ನೇ ಮನೆ ಅಧಿಪತಿ ನಿಮ್ಗೆ ರವಿ ಗ್ರಹ, ಅವನು ಕೂಡ ತೃತೀಯ ಭಾವದಲ್ಲಿ ಇದ್ದಾನೆ. ನಿಮ್ಮ ಸಹೋದರರ ಜೊತೆನೋ ಅಥವಾ ನಿಮ್ಮ ಸ್ನೇಹಿತರಾಗಿರ್ಬಹುದು ಅಥವಾ ನಿಮ್ಮ ಅಕ್ಕಪಕ್ಕದವರು, ನೀವು ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು, ಅಂದ್ರೆ ಇವರೆಲ್ಲರಿಗೂ ಎಲ್ಲರ ಜೊತೆನೂ ಅಂತಲ್ಲ, ಇವರುಗಳಲ್ಲಿ ನಿಮಗೆ ಆಗದೆ ಇರೋಂಥವ್ರು ಯಾರಾದ್ರೂ ಇದ್ರೆ ಅವರುಗಳ ಜೊತೆ ಸ್ವಲ್ಪ ವಾದ ವಿವಾದಗಳು, ಮನಸ್ತಾಪಗಳು, ಜಗಳ ಇಂಥದ್ದೇನಾದ್ರೂ ಆಗುವ ಸಾಧ್ಯತೆ ಇರುತ್ತೆ. ಈ ತರದಕ್ಕೆಲ್ಲ ನೀವು ಹೋಗ್ಬೇಡಿ, ನಿಮ್ಮ ಮನಃಶಾಂತಿ ಹಾಳು ಮಾಡ್ಕೋಬೇಡಿ. ಜಸ್ಟ್ ನಿಮ್ ಕೆಲ್ಸದ ಕಡೆ ಗಮನ ಕೊಡಿ. ಹಾಗೆ ಹಣಕಾಸಿನ ವಿಷಯದಲ್ಲಿ ಯಾರಿಗಾದ್ರೂ ದುಡ್ಡು ಕೊಟ್ಟು ಅದು ವಾಪಸ್ ಬರದೇ ಇರೋದು, ಈ ತರದ್ದೆಲ್ಲ ಆಗುತ್ತೆ. ಹಾಗಾಗಿ ಸ್ವಲ್ಪ ದುಡ್ಡಿನ ಕಡೆ ಗಮನ ಕೊಡಿ, ಎಚ್ಚರಿಕೆ. ಅಂದ್ರೆ ದುಡ್ಡನ್ನ ಅಷ್ಟು ಈಸಿಯಾಗಿ ಯಾರಿಗೋ ಕೊಡೋದು, ಇನ್ಯಾವುದಕ್ಕೂ ಇನ್ವೆಸ್ಟ್ ಮಾಡೋದು ಈ ವಾರದಲ್ಲಿ ಬೇಡ. ಸ್ವಂತ ಉದ್ಯೋಗದಲ್ಲಿ ಓಕೆ, ಆದ್ರೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಹೇಗಿದೆ ಅಂತ ನೋಡಿದಾಗ 6ನೇ ಮನೆ ಅಧಿಪತಿ ಭಾಗ್ಯದಲ್ಲಿದ್ದಾನೆ, ಶನಿ 6ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ತುಂಬಾ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ಸಾಧಾರಣ ಫಲ. ಯಾಕಂದ್ರೆ ನಿಮ್ ರಾಶ್ಯಾಧಿಪತಿ ಸಪ್ತಮಾಧಿಪತಿ ಇಬ್ರು ಒಂದೇ ಮನೇಲಿ ಇರ್ತಾರೆ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಕೂಡ ಒಂದ್ ರೀತಿ ಸಾಧಾರಣ ಫಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ, ಯಾಕಂದ್ರೆ ರವಿಯ ಮೇಲೆ ಗುರುವಿನ ದೃಷ್ಟಿ ಇದೆ, ಕುಜನ ಯುತಿ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದ್ ರೀತಿ ನಿಮ್ಮ ಮೇಲಧಿಕಾರಿಗಳು ಮೆಚ್ಚುವ ರೀತಿಯಲ್ಲಿ ನಿಮ್ಮ ಕೆಲಸಗಳಾಗುವಂಥದ್ದು, ಅಥವಾ ನೀವೇನು ಮುಂಚೆ ಕಷ್ಟಪಟ್ಟು ಶ್ರಮಪಟ್ಟು ಕೆಲಸ ಮಾಡಿದ್ರಿ ಅದನ್ನ ಈಗ ಗುರುತಿಸಿ ನಿಮ್ಗೆ ಒಂದು ಹೊಗಳಿಕೆಯನ್ನ ಕೊಡುವಂಥದ್ದು, ಈ ರೀತಿ ಒಂದಷ್ಟು ಶುಭ ಫಲಗಳು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿರುತ್ತೆ. ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ, ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಜಾಸ್ತಿ ಶುಭ ಫಲ ಇದೆ ಉದ್ಯೋಗದಲ್ಲಿ. ಸ್ವಂತ ಬಿಸ್ನೆಸ್ ಮಾಡೋರಿಗೆ ಸಾಧಾರಣವಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಪಂಚಮಾಧಿಪತಿಯಾದಂತಹ ಶನಿ ಗ್ರಹ 6ನೇ ಮನೆಯಲ್ಲಿದ್ದಾನೆ, ಗುರುವಿನ ಮನೆಯಲ್ಲಿ. ಹಾಗೆ ನಿಮ್ಮ ರಾಶಿಯ ಮೇಲೆ ಗುರು ದೃಷ್ಟಿ ಇದೆ, ಪಂಚಮ ಸ್ಥಾನದ ಮೇಲೂ ಕೂಡ ಗುರು ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಸಪ್ತಮಾಧಿಪತಿಯಾದ ಕುಜನೊಟ್ಟಿಗೆ ಲಾಭಾಧಿಪತಿಯಾದ ಸೂರ್ಯ ಮತ್ತು ಶುಕ್ರ ಮತ್ತು ಬುಧ ಇಷ್ಟು ಗ್ರಹಗಳು 3ನೇ ಮನೆಯಲ್ಲಿ ಇರೋದ್ರಿಂದ ಸಂಗಾತಿಯ ಜೊತೆ ಒಂಚೂರು ಮನಸ್ತಾಪಗಳಾಗಬಹುದು, ಸ್ವಲ್ಪ ವಾದ ವಿವಾದಗಳಾಗಬಹುದು. ಚೆನ್ನಾಗಿರೋರ್ಗೆ ಏನಾಗಲ್ಲ, ಈಗಾಗ್ಲೇ ಸ್ವಲ್ಪ ಮನಸ್ತಾಪಗಳಿದೆ, ಜಗಳ ಆಡ್ಕೊಂಡಿರ್ತೀರಾ, ಅವಾಗವಾಗ ಜಗಳ ಆಡ್ತಾ ಇರ್ತೀರಾ ತುಂಬಾ, ಅಂಥವ್ರಿಗೆ ಇದು ಸ್ವಲ್ಪ ಅನ್ವಯ ಆಗತ್ತೆ. ಆದಷ್ಟು ಮಾತಿನ ಬಗ್ಗೆ ಹಿಡಿತಾ ಇರಲಿ, ಯಾಕೆಂದ್ರೆ ಶುಕ್ರ ಕುಜ ಬುಧ ಎಲ್ಲ ಒಟ್ಟಿಗೆ ಇರೋದ್ರಿಂದ ಹಿಡಿತ ತಪ್ಪಿ ಜಾಸ್ತಿ ಮಾತಾಡೋದು, ಕೋಪದಿಂದ ಮಾತಾಡುವ ಶೈಲಿ, ಕೋಪದಿಂದ ಮಾತಾಡಿದಾಗ ಅಲ್ಲಿ ಮಾತಿನಲ್ಲಿ ತಪ್ಪಿರಲ್ಲ, ಮಾತನಾಡುವ ಶೈಲಿಯಲ್ಲಿ ತಪ್ಪಿರುತ್ತೆ. ಈ ಕೋಪದಿಂದ ಮಾತಾಡೋ ಹಾಗೆ ಯಾರು ಮಾಡ್ತಾರೆ ಅಂದ್ರೆ ಮಂಗಳ ಮತ್ತು ರವಿ ಆಗ್ತಾನೆ. ಹಾಗಾಗಿ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇನ್ನು ಬೇರೆ ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ. ನೀವು ಇದ್ರ ಜೊತೆಗೆ ನಿಮ್ಮ ಆರೋಗ್ಯದ ಕಡೆನೂ ಕೂಡ ಗಮನ ಕೊಡ್ಬೇಕು. ಯಾರಿಗೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇದೆ, ಮತ್ತೆ ಕೆಮ್ಮಿದೆ, ಡ್ರೈ ಕೆಮ್ಮು ಜಾಸ್ತಿ ಆಗುವಂಥದ್ದು, ಕಫ ಜಾಸ್ತಿ ಆಗುವಂಥದ್ದು, ಮತ್ತೆ ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಈ ತರ ಗಂಟ್ಲ ಸಮಸ್ಯೆ, ಈ ತರದ್ದು ಏನಾದ್ರೂ ಆಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಏನೋ ಒಂಚೂರು ಶುರು ಆಗ್ತಾ ಇದೆ ಅನ್ನೋ ಅಷ್ಟೊತ್ತಿಗೆ ನೀವು ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ. ನೀವು ಲೇಟ್ ಮಾಡಿದ್ರೆ ತಿಂಗಳುಗಟ್ಟಲೆ ಒದ್ದಾಡ್ಬೇಕಾಗುತ್ತೆ. ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ ಈ ವಾರದ ಶುಕ್ರವಾರ ಅವರೇಕಾಳು ಹೆಸರು ಕಾಳನ್ನ ದೇವಸ್ಥಾನಕ್ಕೆ ಕೊಡಿ. ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಅಷ್ಟೋತ್ತರ, ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಡೈಲಿ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ 2ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. 2ನೇ ಮನೆ ಅನ್ನೋದು ಧನಸ್ಥಾನ, ವಾಕ್ಸ್ಥಾನ ಕೂಡ ಆಗಿರುತ್ತೆ. ಬಹಳ ಶುಭ. ಸ್ವಲ್ಪ ದುಡ್ಡು ಕಾಸಿನ ವಿಷಯದಲ್ಲಿ ಒಂದಿಷ್ಟು ಅನುಕೂಲಗಳಾಗತ್ತೆ. ಬಟ್ ಎಷ್ಟು ದುಡ್ಡು ಬರುತ್ತೋ ಅಷ್ಟೇ ಖರ್ಚು ಮಾಡ್ತೀರಾ, ಯಾಕಂದ್ರೆ ಇಲ್ಲಿ ಧನಸ್ಥಾನದಲ್ಲಿ ಮಂಗಳ ಇದ್ದಾನೆ, ದಶಮಾಧಿಪತಿ ಇದ್ದಾನೆ. ಕಷ್ಟಪಟ್ಟು ಕೆಲಸ ಮಾಡಿರ್ತೀರಾ, ನಿಮಗ್ ದುಡ್ಡು ಬರುತ್ತೆ. ಇಲ್ಲಿ ವ್ಯಯಾಧಿಪತಿ ಶುಕ್ರನೂ ಇದಾನಲ್ಲ 2ನೇ ಮನೆಯಲ್ಲಿ. ಶುಕ್ರ ತುಂಬಾ ಆಸೆಗಳನ್ನ ಕೊಡ್ತಾನೆ, ಅದು ಬೇಕು ಇದು ಬೇಕು ಅನ್ನೋ ತರ. ಇವನು 2ನೇ ಮನೆಗೆ ಬಂದ್ಬಿಟ್ರೆ ಮನೆಗೆ ಆ ವಸ್ತು ತರಬೇಕು, ಈ ವಸ್ತು ತರಬೇಕು, ಓಕೆ, ಆದ್ರೆ ಎಲ್ಲಾನು ಒಟ್ಟಿಗೆ ತಗೊಂಡ್ಬಂದ್ಬಿಡೋದು ಯಾವ ತರ ಸರಿ, ಹಾಗಾಗುತ್ತೆ. ಹಾಗಾಗಿ ಸ್ವಲ್ಪ ಆ ವಿಷಯದಲ್ಲಿ ಗಮನ ಕೊಡಿ. ಮುಂಚೆನೆ ಒಂದ್ ರೀತಿ ನೀವು ಅಲರ್ಟ್ ಆಗಿದ್ರೆ ಕರೆಕ್ಟ್
ಈ ವಾರದಲ್ಲಿ ಸಾಕು, ಯಾವ್ದಾದ್ರು ಒಂದು ವಸ್ತು ತರೋಣ, ಇನ್ನು ಮುಂದೆ ನಮಗೆ ಇನ್ಕಮ್ ಬಂದ್ರೆ ಆಮೇಲೆ ನೋಡೋಣ ಅನ್ಕೊಳ್ಳಿ. ದುಡ್ಡು ಬಂದಿದೆ ಅನ್ಬಿಟ್ಟು ಎಲ್ಲಾದ್ರೂ ತಂದ್ಬಿಡ್ತೀನಿ ಅಂತಂದಾಗ ವಿಪರೀತ ಖರ್ಚಾಗ್ಬಿಡ್ತವೆ. ವ್ಯಾಧಿಪತಿ ಆಗಿರೋದ್ರಿಂದ ಹೆಚ್ಚು ಖರ್ಚು ಕೂಡ ಇರುತ್ತೆ, ಖರ್ಚಿನ ಕಡೆ ಗಮನ ಕೊಡಿ. ಹಾಗೆ ಆ ಈ ಒಂದು ವಾರದಲ್ಲಿ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರಿಗೆ ಹೆಚ್ಚು ಲಾಭ ಇರುತ್ತೆ, ಯಾಕಂದ್ರೆ ನಿಮ್ಮ ಶ್ರಮ ಕೂಡ ಜಾಸ್ತಿ ಇರುತ್ತೆ. ದಶಮಾಧಿಪತಿ ರಾಷ್ಟ್ರಾಧಿಪತಿ ಒಂದೇ ಮನೆಯಲ್ಲಿ ಇರೋದ್ರಿಂದ ಹೆಚ್ಚು ಹೆಚ್ಚು ಕೆಲಸಗಳನ್ನ ಮಾಡ್ತೀರಾ, ಹೆಚ್ಚು ಪರಿಶ್ರಮ ಇರುತ್ತೆ. ಹಾಗಾಗಿ ಅಷ್ಟೇ ಲಾಭವನ್ನ ನೀವು ಕಾಣ್ತೀರಾ ಅಂತಾನೆ ಹೇಳ್ಬೋದು. ತೃತೀಯ ಮತ್ತು ಚತುರ್ಥಾಧಿಪತಿಯಾದ ಶನಿಗ್ರಹ ಪಂಚಮದಲ್ಲಿರೋದ್ರಿಂದ ಮಕ್ಕಳ ವಿಷಯದಲ್ಲಿ ಏನೋ ಒಂದು ಚಿಂತೆ, ಏನೋ ಒಂದು ಬಾಧೆ ಇದ್ದೇ ಇರುತ್ತೆ ಈ ವಾರದಲ್ಲಿ. ಸಪ್ತಮಾಧಿಪತಿಯಾದ ಶುಕ್ರಗ್ರಹ 2ನೇ ಮನೆಯಲ್ಲಿರೋದ್ರಿಂದ ಸಂಗಾತಿಗೋಸ್ಕರ ಖರ್ಚುಗಳಿರುತ್ತೆ. 6ನೇ ಮನೆ ಅಧಿಪತಿ ಕುಜಗ್ರಹ 2ನೇ ಮನೆಯಲ್ಲಿರೋದ್ರಿಂದ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ ಬಹಳ ಚೆನ್ನಾಗಿದೆ. ಈ ರೀತಿ ಸರ್ಕಾರಿ ಉದ್ಯೋಗದಲ್ಲಿ ಅಥವಾ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಕೆಲಸದಲ್ಲಿ ಏನೋ ಒಂದು ಒಳ್ಳೆ ಬದಲಾವಣೆ ಆಗುತ್ತೆ ಈ ವಾರದಲ್ಲಿ. ಸಂಬಳ ಜಾಸ್ತಿ ಆಗಬಹುದು, ಅಥವಾ ನಿಮ್ ಕೆಲಸನ ನೋಡಿ ಹೊಗಳಬಹುದು, ಕೆಲಸದ ಮೂಲಕ ಇತರರ ಗಮನವನ್ನು ನೀವು ಸೆಳಿಬಹುದು. ಈ ರೀತಿ ಏನೋ ಒಂದಷ್ಟು ಶುಭ ಆಗತ್ತೆ. ಅಷ್ಟಮದಲ್ಲಿ ಗುರು ಇದ್ದಾನೆ, ಆದ್ರೆ ಅಷ್ಟಮದಲ್ಲಿ ಗುರು ಕೂತ್ಕೊಂಡು 2ನೇ ಮನೆ ನೋಡ್ತಾ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಸಾಧಾರಣವಾದ ಫಲವನ್ನ ಅವನು ಕೊಡ್ತಾ ಇದ್ದಾನೆ. ಆದ್ರೆ ಹೆಚ್ಚು ನಿಮ್ಗೆ ಹಣಕಾಸಿನ ವಿಚಾರದಲ್ಲಿ ಶುಭ ಫಲ ಕೊಡ್ತಾ ಇರೋದು ಸೂರ್ಯ ಮತ್ತೆ ಮಂಗಳ ಗ್ರಹ. ಪರಿಶ್ರಮದ ಹಣವಾಗಿರುತ್ತೆ, ಯಾವುದೇ ಅದೃಷ್ಟದಿಂದ ಬಂದಿದ್ದಲ್ಲ. ನೀವೇನ್ ಪರಿಶ್ರಮ ಪಟ್ಟಿದ್ರಿ ಅದಕ್ಕೆ ತಕ್ಕ ಪ್ರತಿಫಲವಾಗಿರುತ್ತೆ. ಅಂದ್ರೆ ಸ್ವಲ್ಪ ಸುದೀರ್ಘವಾದ ಪರಿಶ್ರಮ ಆಗಿರುತ್ತೆ, ಅದರ ಫಲವಾಗಿ ಬಂದಿದ್ದಾಗಿರುತ್ತೆ. ಹಾಗಾಗಿ ಒಂದ್ ರೀತಿ ನಿಮ್ಗೆ ಬಹಳ ಸಂತೋಷನೂ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಶುಭದ ಸಮಯನೇ, ಯಾಕೆಂದ್ರೆ ಗುರುವಿನ ದೃಷ್ಟಿ ಇಲ್ಲ. ನಿಮ್ ರಾಷ್ಟ್ರಾಧಿಪತಿ ಗುರು ದೃಷ್ಟಿ ಇದೆ, ಓದ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಪಂಚಮದಲ್ಲಿರುವಂತಹ ಶನಿಯಿಂದಾಗಿ ಎಲ್ಲೋ ಒಂದ್ ಕಡೆ ಸೋಂಬೇರಿತನ, ನಾಳೆ ಓದೋಣ, ಪುಸ್ತಕ ಇಟ್ಕೋತೀರಾ ಆದ್ರೆ ಮನ್ಸಲ್ಲಿ ಇನ್ನೆಲ್ಲೋ ಇರುತ್ತೆ, ನಾಳೆ ಓದೋಣ ಅನ್ಸುತ್ತೆ, ಓದಿದ್ದು ಬೇಗ ಮರ್ತ ಹೋಗುವಂಥದ್ದು, ಈ ರೀತಿ ಎಲ್ಲ ಆಗತ್ತೆ. ಹಾಗಾಗಿ ಗುರುವಿಗೆ ಪರಿಹಾರವನ್ನ ವಿದ್ಯಾರ್ಥಿಗಳು ಮಾಡಲೇಬೇಕು. ಇನ್ನು ವಾಕ್ಸ್ಥಾನದಲ್ಲಿ ತುಂಬಾ ಗ್ರಹಗಳಿದ್ದಾರೆ, ಮಾತಿನ ಮೂಲಕ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಉಂಟಾಗುತ್ತೆ. ನೀವೇ ಮಾತಾಡ್ತೀರ, ಯಾಕಂದ್ರೆ ನಿಮ್ಮ ವಾಕ್ಸ್ಥಾನದಲ್ಲೇ ಇಷ್ಟೊಂದು ಗ್ರಹಗಳಿರೋದ್ರಿಂದ ಈಗ ಕೆಲ್ಸದ್ದು ಅದು ಇದು ಅಂತ ಒಂದಿಷ್ಟು ಟೆನ್ಷನ್ಗಳಿರುತ್ತೆ. ಮನೆಯಲ್ಲಿ ಯಾರಾದ್ರೂ ಸ್ವಲ್ಪ ನಿಮ್ಗೆ ಒಂಚೂರು ನಿಮ್ಗೆ ಕೋಪ ಬರೋ ತರ ಮಾತಾಡಿದ್ರು ಅಂದ್ರೆ ಅಲ್ಲಿಗೆ ನೀವು ಇಮ್ಮಿಡಿಯೇಟ್ ಆಗಿ ಸಿಟ್ಟು ಮಾಡ್ಕೊಂಡು ಮಾತಾಡಕ್ ಶುರು ಮಾಡ್ಬಿಡ್ತೀರಾ, ಒಂಥರ ಬೇಗ ಕೋಪ ಬರುತ್ತೆ. ಹಾಗಾಗಿ ವಾಕ್ಸ್ಥಾನ ಸ್ವಲ್ಪ ಅಶುಭ ಆಗಿರೋದ್ರಿಂದ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮಾತಿಂದ ಬೇರೆಯವ್ರಿಗೆ ತುಂಬಾ ಬೇಸರ ಆಗತ್ತೆ. ಹಾಗಾಗಿ ಎಷ್ಟು ಕಡಿಮೆ ಮಾತಾಡ್ತಿರೋ, ಎಷ್ಟು ಮೌನವಾಗಿರ್ತಿರೋ ಅಷ್ಟು ಒಳ್ಳೇದು. ಇಲ್ಲಾಂದ್ರೆ ನಿಮ್ಮ ಕುಟುಂಬದಲ್ಲಿ ಅಶಾಂತಿ ಉಂಟಾಗ್ಬಿಡುತ್ತೆ. ನಿಮ್ಮ ಕುಟುಂಬದಲ್ಲಿ ಇರೋರ್ ಜೊತೆ ನಿಮ್ಗೆ ಸಂಬಂಧಗಳು ಸ್ವಲ್ಪ ದೂರ ಆಗುವಂಥದ್ದು, ಮಾತು ಬಿಟ್ಬಿಡುವಂಥದ್ದು ಇದೆಲ್ಲ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮಾತಿನ ಕಡೆ ಜಾಗೃತಿ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ನೀವು ಮಾತಾಡ್ಬಿಡ್ತೀರಾ, ನಿಮ್ ಮಾತಿಂದ ಬೇಜಾರಾಗಿ ನಿಮ್ ಜೊತೆ ಮಾತಾಡೋದೇ ಬೇಡ ಅಂತ ಬಿಟ್ಟು ಹೊರಟೋಗ್ಬಿಡ್ತಾರೆ ನಿಮ್ಗೆ ತುಂಬಾ ಬೇಕಾದವ್ರೆ ಅನ್ಕೊಳ್ಳಿ, ಆಮೇಲೆ ಏನು ಪ್ರಯೋಜನ ಇಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಇನ್ನು ಕೆಲಸ ಕಾರ್ಯಗಳು ಅಂತ ಬಂದಾಗ ಎಲ್ಲದರಲ್ಲೂ ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ ವಾರ ನಿಮ್ಗೆ ಬಹಳ ಶುಭದಾಯಕ ವಾರ. ಬಟ್ ಗುರುವಿಗೆ ಪರಿಹಾರಾರ್ಥವಾಗಿ ಈ ವಾರದ ಗುರುವಾರ ಕಡಲೆಬೇಳೆ ದಾನ ಕೊಡಿ, ಗುರುಪಾದುಕ ಮಂತ್ರವನ್ನ ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಅಷ್ಟೋತ್ರವನ್ನ ಹೇಳ್ಕೊಳ್ಳಿ, ಇನ್ನಷ್ಟು ನಿಮ್ಗೆ ಒಳ್ಳೇದಾಗತ್ತೆ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ 4 ಗ್ರಹಗಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಸೂರ್ಯನು ನಿಮ್ಮ ರಾಶಿಯಲ್ಲಿರೋದು ಬಹಳ ಶುಭ, 9ನೇ ಮನೆ ಅಧಿಪತಿ. ಜೊತೆಗೆ ಪಂಚಮಾಧಿಪತಿ ಮಂಗಳ ಕೂಡ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ. ಹಾಗೆ ನಿಮ್ಮ ರಾಶಿಯಾಧಿಪತಿಯಾದ ಗುರು ಕೂಡ ನಿಮ್ಮ ರಾಶಿಯನ್ನ ನೋಡ್ತಾ ಇರೋದ್ರಿಂದ ಈ ವಾರದಲ್ಲಿ ಬಹುಮುಖ್ಯವಾದಂತಹ ನಿರ್ಧಾರಗಳನ್ನ ತಗೊಳ್ತೀರಾ. ಹಾಗೆ ಹೊಸ ಹೊಸ ವಿಚಾರಗಳನ್ನ ಕಲಿತೀರಾ. ಬರೀ ಎಜುಕೇಶನ್ ಅಂತಲ್ಲ, ಇದು ಹೊಸ ವಿಚಾರಗಳನ್ನ ಕಲಿಯೋದು ಅಂದಾಗ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗತ್ತೆ ಅಂತ ತುಂಬಾ ಜನ ಅನ್ಕೋತಾರೆ. ಇಲ್ಲ, ಜೀವನದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ನಮ್ಗೆ ಗೊತ್ತೇ ಇರೋದಿಲ್ಲ. ನಮ್ಗೆ ಯಾಕೆ ಕೆಲವು ಸಮಸ್ಯೆಗಳು ಬರ್ತಾ ಇದೆ, ಯಾಕೆ ಕಷ್ಟಗಳಿಂದ ಹೊರಗಡೆ ಬರ್ತಾ ಇಲ್ಲ, ಈ ಕೆಲವು ಪ್ರಶ್ನೆಗಳಿಗೆ ಉತ್ತರನೇ ಸಿಕ್ಕಿರಲ್ಲ ನಮ್ಗೆ. ಆದ್ರೆ ಎಲ್ಲೋ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಆ ತರ ನಿಮ್ಮ ಎಷ್ಟೋ ಕೆಲವು ಪ್ರಶ್ನೆಗಳಿಗೆ ಈ ವಾರದಲ್ಲಿ ಉತ್ತರ ಸಿಗುತ್ತೆ. ಯಾಕಂದ್ರೆ 1, 5, 9ನೇ ಮನೆ ಅಧಿಪತಿಗಳು 3 ಗ್ರಹಗಳ ಒಂದು ಸಂಬಂಧ ನಿಮಗೆ ಇಷ್ಟು ಶುಭ ಫಲವನ್ನ ಕೊಡುತ್ತೆ.
ಹಾಗೆ ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಏನಾದ್ರೂ ಸಮಸ್ಯೆಗಳಿತ್ತು ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದ್ರ ಕಡೆಗೆ ಜಾಸ್ತಿ ಒಲವನ್ನ ತೋರಿಸ್ತೀರಾ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇಲ್ಲಿ ಕುಜ ಮತ್ತೆ ರವಿ ಗ್ರಹ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಏನೋ ಒಂದು ಜವಾಬ್ದಾರಿ ತಗೊಳ್ಳೋದು, ಹಾಗೆ ನಿಮ್ಮಲ್ಲಿ ಇರ್ತಕ್ಕಂತಹ ಒಂದು ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಆಗುವಂಥದ್ದು, ಇದನ್ನ ನಿಮ್ಮ ಮೇಲಧಿಕಾರಿಗಳು ಗಮನಿಸುವಂಥದ್ದು, ಈ ರೀತಿ ಎಲ್ಲ ಇರೋದ್ರಿಂದ ನಿಮಗೆ ನಿಮ್ಮ ಒಂದು ಕೆಪಾಸಿಟಿ ಏನು, ನೀವು ಎಷ್ಟು ಬುದ್ಧಿವಂತರು, ನಿಮ್ಗೆ ಯಾವುದೇ ಒಂದು ಕೆಲಸ ಕೊಟ್ರೆ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅನ್ನೋದನ್ನ ತೋರಿಸೋದಕ್ಕೆ ಒಂದು ಅವಕಾಶ ಬೇಕಿರುತ್ತಲ್ವಾ. ಅಂತಹ ಅವಕಾಶಗಳು ಈ ವಾರದಲ್ಲಿ ಸಿಗುತ್ತೆ. ಹಾಗಾಗಿ ನಿಮ್ಮ ಮಾನ ಮತ್ತೆ ನಿಮ್ಮ ಗೌರವ, ನಿಮ್ಗೆ ಇರುವಂತಹ ಸ್ಥಾನಮಾನ ಕೂಡ ಜಾಸ್ತಿ ಆಗತ್ತೆ. ಅಂದ್ರೆ ಇವಾಗ ನಿಮ್ಗೊಂದು ಪ್ರಮೋಷನ್ ಆಗಬಹುದು, ಅಥವಾ ನಿಮ್ಮ ಒಂದು ಕೆಲಸದಲ್ಲಿ ನಿಮ್ಮನ್ನ ಜಾಸ್ತಿ ಗುರುತಿಸಿದಾಗ, ನೀವು ಯಾವುದೋ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದಾಗ ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗೇ ಆಗತ್ತೆ. ಇವ್ರಿಗೆ ಯಾವ ಕೆಲಸ ಕೊಟ್ಟರು ಚೆನ್ನಾಗಿ ಮಾಡ್ತಾರೆ ಅನ್ನುವಂತ ಒಂದು ಒಳ್ಳೆ ಹೆಸರಂತೂ ನಿಮಗೆ ಬಂದೇ ಬರುತ್ತೆ. ಇದ್ರ ಜೊತೆಗೆ ಗುರು ನೋಡ್ತಾ ಇರೋದ್ರಿಂದ, ಗುರು ಅಂದ್ರೇನೆ ಗೌರವ, ನಿಮ್ಮ ಗೌರವ ಕೂಡ ಜಾಸ್ತಿ ಆಗುತ್ತೆ. ನೀವು ಯಾವುದೇ ಕ್ಷೇತ್ರದಲ್ಲಿರಿ, ಅಲ್ಲಿ ಏನೋ ಒಂದು ನೀವು ಸಾಧನೆ ಮಾಡಿದ್ರೆ ಮಾತ್ರ ನಿಮ್ಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಂತ ಒಂದು ಅಧಿಕಾರ, ಉತ್ತಮ ಸ್ಥಾನ ಮಾನ ಮತ್ತೆ ಗೌರವ ಇದೆಲ್ಲ ಸಿಗುವಂತದ್ದು. ನಾವ್ ಏನೂ ಪ್ರಯತ್ನನೇ ಮಾಡಿಲ್ಲ ಅಂದ್ರೆ ಯಾವ್ದು ಸಿಗೋದಿಲ್ಲ. ಒಂದ್ ರೀತಿ ಕೆಲವ್ರಿಗೆ ಏನಪ್ಪಾ ಅಂದ್ರೆ ಪಾಪ ತುಂಬಾ ಪ್ರಯತ್ನ ಮಾಡ್ತಾರೆ, ಆದ್ರೆ ಅವರನ್ನು ಯಾರ ಗುರುತಿಸ್ತಾ ಇರೋದಿಲ್ಲ. ಇದು ಅವರ ಜಾತಕದಲ್ಲಿ ಸೂರ್ಯ ಮತ್ತೆ ಶನಿ ಆಧಾರದ ಮೇಲೆ ಇದು ನಿರ್ಧರಿತವಾಗುತ್ತೆ. ಸದ್ಯಕ್ಕೆ ನಿಮ್ಮ ರಾಶಿಯಲ್ಲಿ ಸೂರ್ಯ, ಕುಜ ಮತ್ತು ಒಂದು ಗುರುವಿನ ದೃಷ್ಟಿ ಎಲ್ಲ ಇರೋದ್ರಿಂದ ಈ ರೀತಿ ಆಗುತ್ತೆ. ಒಂದು ಚೆನ್ನಾಗಿದೆ. 6ನೇ ಮನೆ ಅಧಿಪತಿ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ ಆಗುವಂಥದ್ದು. ಉದ್ಯೋಗ ಬದಲಾವಣೆ ಮಾಡ್ಬೇಕು ಅಂತ ಒಂದಿಷ್ಟು ಜನ ಅನ್ಕೊಂಡಿದ್ರೆ ಬೇರೆ ಒಂದು ಒಳ್ಳೆ ಅವಕಾಶ ನಿಮ್ಗೆ ಸಿಗುವಂತದ್ದಾಗುತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿನೂ ನಿಮ್ಮ ರಾಶಿಯಲ್ಲಿದ್ದಾನೆ, ದಶಮಾಧಿಪತಿ ಕೂಡ ನಿಮ್ಮ ರಾಶಿಯಲ್ಲಿದ್ದಾನೆ. ಸ್ವಂತ ಬಿಸ್ನೆಸ್ ಮಾಡುವಂತವ್ರಿಗೆ ಉತ್ತಮವಾದಂತಹ ಲಾಭ, ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿ ಇರುತ್ತೆ. ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ 4 ಗ್ರಹಗಳು ನಿಮ್ಮ ರಾಶಿಯಲ್ಲಿರೋದ್ರಿಂದ ಒಂದ್ ರೀತಿ ಒಂದು ನಿಮಿಷನೂ ವೇಸ್ಟ್ ಮಾಡದೆ ನಿಮ್ಮ ಒಂದು ಕಾರ್ಯಗಳಲ್ಲಿ ನೀವು ಪ್ರವೃತ್ತರಾಗ್ತೀರ. ಅಂದ್ರೆ ತುಂಬಾ ವರ್ಕ್ ಕೆಲಸ, ಒಂಥರ ತುಂಬಾ ಚುರುಕಾಗಿರ್ತೀರಾ, ತುಂಬಾ ಚಟುವಟಿಕೆಯಿಂದ ಇರ್ತೀರಾ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ, ಸ್ವಲ್ಪ ನಿಮ್ಗೆ ರೆಸ್ಟ್ ಕಡಿಮೆ ಅನ್ಸುತ್ತೆ. ಅಂದ್ರೆ ಕೊಟ್ಟಿರೋ ಜವಾಬ್ದಾರಿ ನಿಭಾಯಿಸ್ಬೇಕು ಅನ್ನುವಂತಹ ಬರದಲ್ಲಿ ಸರಿಯಾಗಿ ಊಟ ಮಾಡದೇ ಇರೋದು, ಸರಿಯಾಗಿ ನಿದ್ರೆ ಮಾಡದೇ ಇರೋದು ಸ್ವಲ್ಪ ಆರೋಗ್ಯದ ಕಡೆಗೆ ನಿಮ್ಗೆ ತೊಂದರೆ ಉಂಟಾಗಬಹುದು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಏನಾಗಲ್ಲ, ಬಟ್ ರೋಗಾಧಿಪತಿಯಾದ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲಿದ್ದಾನಲ್ವಾ, ಹಾಗಾಗಿ ಲೈಟ್ ಆಗಿ ಏನೋ ಸ್ವಲ್ಪ ಹುಷಾರ್ ತಪ್ಪೋದು, ಸ್ವಲ್ಪ ಸುಸ್ತಾಗೋದು, ಈ ತರದ್ದು ಏನಾದ್ರೂ ಆಗುತ್ತೆ. ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಕೂಡ ಕಾಳಜಿ ಮಾಡಿ. ಇನ್ನು ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ, ಆದಾಯನೂ ಇರುತ್ತೆ, ಹಾಗೆ ನಿಮಗೆ ಬೇಕಾದ ಅಲ್ಪ ಸ್ವಲ್ಪ ಖರ್ಚು ಕೂಡ ಇರುತ್ತೆ, ಏನು ತೊಂದರೆ ಇಲ್ಲ. ಆಸ್ತಿ, ಮನೆ, ಭೂಮಿ ಇವುಗಳ ವಿಚಾರವಾಗಿ ಏನಾದ್ರೂ ನಿರ್ಧಾರಗಳು ತಗೊಳ್ಳೋದಾದ್ರೆ ತುಂಬಾ ಒಳ್ಳೆ ಸಮಯ. 4ನೇ ಮನೆಯಲ್ಲಿ ಶನಿ ಇದ್ರೂ ಕೂಡ ಚತುರ್ಥ ಸ್ಥಾನಕ್ಕೆ ಚತುರ್ಥಾಧಿಪತಿಯಾದಂತಹ ಗುರುವಿನ ಮೇಲೆ ಈ ಭಾಗ್ಯಾಧಿಪತಿ ಮತ್ತು ಪಂಚಮಾಧಿಪತಿಗಳ ದೃಷ್ಟಿ ಇರೋದ್ರಿಂದ ಆಸ್ತಿ ವಿಚಾರವಾಗಿ ನೀವೇನಾದ್ರೂ ನಿರ್ಧಾರ ತಗೊಳ್ಳೋದಕ್ಕೆ ಇದು ಸೂಕ್ತವಾದ ಸಮಯವಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಪಂಚಮಾಧಿಪತಿ ಮಂಗಳನೇ ನಿಮ್ಮ ರಾಶಿಯಲ್ಲಿದ್ದಾನೆ, ಅವನ ಮೇಲೆ ಗುರು ದೃಷ್ಟಿ ಕೂಡ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಈ ವಾರ ಉತ್ತಮವಾಗಿದೆ. ಧನಸ್ಸು ರಾಶಿಯವರಿಗೆ ಈ ವಾರ ತುಂಬಾನೇ ಶುಭದಾಯಕ ವಾರ ಅಂತ ಹೇಳ್ಬೋದು. ಮಕರ ರಾಶಿಯವರಿಗೆ ಎಲ್ಲ ಗ್ರಹಗಳು, ಆಲ್ಮೋಸ್ಟ್ 4 ಗ್ರಹಗಳು 12ನೇ ಮನೇಲಿ ಇದ್ದಾರೆ. ಸ್ವಲ್ಪ ಒಂಥರ ಪರೀಕ್ಷೆಯ ಸಮಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ 7.5 ಮುಗಿದ್ರು ಕೂಡ ಮಕರ ರಾಶಿಯವರಿಗೆ ಕಷ್ಟಗಳು ತಪ್ಪಿಲ್ಲ. ಕಾರಣ ಏನಂದ್ರೆ 6ನೇ ಮನೆಯಲ್ಲಿ ಗುರು ಇರೋದು. ಈ 6ನೇ ಮನೆಯ ಗುರು ಏನಾಗ್ತಾನೆ ಅಂದ್ರೆ ರೋಗಸ್ಥಾನ, ಋಣಸ್ಥಾನ, ಶತ್ರುಸ್ಥಾನ. ಇಲ್ಲಿ ಗುರು ಬಂದಾಗ ರೋಗದ ವಿಚಾರ, ಶತ್ರುಗಳ ವಿಚಾರ, ಹಣಕಾಸಿನ ವಿಚಾರ, ಪ್ರತಿಯೊಂದು ವಿಚಾರದಲ್ಲೂ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ಈ ರೀತಿ ಶತ್ರುಗಳ ಬಾಧೆನೂ ಜಾಸ್ತಿ ಆಗ್ತಾ ಇದೆ ಮಕರ ರಾಶಿಯವರಿಗೆ. ಬಟ್ ಇದೇ ಶಾಶ್ವತ ಅಲ್ಲ, ಗುರು ವಾಪಸ್ ಕರ್ಕಾಟಕ ರಾಶಿಗೆ ಬರಲೇಬೇಕು, ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಬದಲಾವಣೆ ಆಗ್ಲೇಬೇಕು. ಇದು ಮುಂದಿನ ದಿನಗಳು. ಬಟ್ ಈಗಿನ ಪ್ರಸ್ತುತ ಸಂದರ್ಭದಲ್ಲಿ 6ನೇ ಮನೆಯಲ್ಲಿ ಗುರು ಕೂತ್ಕೊಂಡಿರೋದ್ರಿಂದ ಶತ್ರುಗಳ ಬಾಧೆ ಸ್ವಲ್ಪ ಜಾಸ್ತಿ ಆಗತ್ತೆ. ಬೇರೆ ಬೇರೆ ವಿಚಾರಗಳ ಕಡೆಗೆ, ಬೇರೆ ಬೇರೆ ವಿಚಾರಗಳಲ್ಲಿ ನಿಮ್ಮನ್ನ ಕುಗ್ಗಿಸೋದಕ್ಕೆ ನೋಡುವಂಥದ್ದು. ಉದ್ಯೋಗದ ವಿಚಾರ ಅಂತ ಬಂದಾಗ್ಲೂ ಅಷ್ಟೇ, ಏನೋ ಅಲ್ಲಿ ನೀವು ಕೆಲಸ ಮಾಡ್ತೀರಾ, ಬಟ್ ಏನೂ ಸರಿ ಹೋಗ್ತಾ ಇಲ್ಲ, ಕೆಲಸಗಳು ಬೇಗ ಆಗ್ತಾ ಇಲ್ಲ, ಪದೇ ಪದೇ ವಿಘ್ನಗಳು ಬರ್ತಾ ಇದೆ. ಅಥವಾ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಕೆಲವರ ನಡವಳಿಕೆಗಳು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ,
ಅಥವಾ ನಿಮ್ಮ ಕೆಲಸಕ್ಕೆ ಕೆಲವರು ತೊಂದರೆ ಮಾಡ್ತಾ ಇದ್ದಾರೆ, ಇಂಡೈರೆಕ್ಟ್ ಆಗಿರಬಹುದು, ಡೈರೆಕ್ಟ್ ಆಗಿರ್ಬೋದು, ತೊಂದರೆ ಮಾಡ್ತಾ ಇದ್ದಾರೆ. ಈ ತರದ್ದೆಲ್ಲ ಸಮಸ್ಯೆಗಳು ಜಾಸ್ತಿ ಆಗತ್ತೆ. ಯಾರು ನಿಮ್ಗೆ ಈಗಾಗ್ಲೇ ಸ್ವಲ್ಪ ಸಮಸ್ಯೆಗಳನ್ನ ಕೊಡ್ತಾ ಇದ್ದಾರೆ ಅಥವಾ ಸ್ವಲ್ಪ ಕಾಟ ಕೊಡ್ತಾ ಇದ್ದಾರೆ, ಅವ್ರದ್ದು ಸಮಸ್ಯೆ ಇನ್ನೂ ಜಾಸ್ತಿ ಆಗುವಂಥದ್ದು ಈ ರೀತಿ ಎಲ್ಲ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಆಗುತ್ತೆ. ಒಂದ್ ರೀತಿ ತುಂಬಾ ಒಂಥರ ಕಷ್ಟ ಅನ್ಸ್ಬೋದು, ಜೀವನನೇ ಒಂಥರ ಹೋರಾಟ ಅನ್ನೋ ತರ ಅನ್ಸುತ್ತೆ. ನೋಡಿ, ಅಷ್ಟಮಾಧಿಪತಿ ರವಿ ಗ್ರಹ 12ನೇ ಮನೆ ಇರ್ತಾನೆ, ಲಾಭಾಧಿಪತಿ ಕುಜಗ್ರಹ 12ನೇ ಮನೆ, ದಶಮಾಧಿಪತಿ ಶುಕ್ರ ಗ್ರಹ 12ನೇ ಮನೆ, ಹಾಗೆ 6ನೇ ಮನೆ ಅಧಿಪತಿ ಬುಧ ಗ್ರಹ ಕೂಡ 12ನೇ ಮನೇಲಿ ಇರ್ತಾರೆ. ನೀವು ಯಾವ ಕೆಲಸಕ್ಕೆ ಹೋದ್ರೂ ಕೂಡ, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ನಿಮ್ಗೆ ಅರ್ಧಕ್ಕೆ ನಿಂತು ಹೋಗುತ್ತೆ ಈ ವಾರದಲ್ಲಿ. ಮತ್ತೆ ಏನೋ ಒಂದು ನಿರ್ಧಾರ ತಗೋಬೇಕು, ಏನೂ ಕ್ಲಾರಿಟಿ ಇಲ್ಲ. ಏನ್ ಏನ್ ನಿರ್ಧಾರ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಬೇಕಾ ಬೇಡವಾ ಅನ್ನೋದು ಗೊತ್ತಾಗಲ್ಲ. ಆತರ ಅಷ್ಟು ಕನ್ಫ್ಯೂಷನ್ಸು ನಿಮ್ಮ ಒಂದು ಜೀವನದಲ್ಲಿ. ತುಂಬಾ ಗ್ರಹಗಳು ವ್ಯಯಸ್ಥಾನಕ್ಕೆ ಇರೋದ್ರಿಂದ, ವ್ಯಯಸ್ಥಾನವನ್ನ ನಾವು ಬರೀ ದುಸ್ಥಾನ ಅಂತ ಕರೆಯೋದಲ್ಲ, ಅದು ಮುಕ್ತಿ ಸ್ಥಾನ ಅಂತ ಕೂಡ ಅನಿಸ್ತಿರುತ್ತೆ. ಈ ಬದುಕೇ ಬೇಡ ಅನ್ನೋ ಅಷ್ಟು ರೀತಿಯಲ್ಲಿ, ಅಯ್ಯೋ ನನ್ನ ಮುಕ್ತಿ ಕೊಟ್ಬಿಡಪ್ಪ ದೇವರೇ ಅಂತ ಹೇಳ್ತಾರೆ ಕೆಲವರು. ಅದಲ್ಲ ಮುಕ್ತಿ. ಜೀವನದಲ್ಲಿ ತುಂಬಾ ಕಷ್ಟಗಳು ಬಂದಾಗ ದೇವರೇ ನನ್ನನ್ನು ಕರ್ಕೊಂಡ್ಬಿಡು, ನನ್ನ ಮುಕ್ತಿ ಕೊಟ್ಬಿಡು ಅಂತ ಹೇಳ್ತಾರೆ. ಆಕ್ಚುಲಿ ಅದು ಮುಕ್ತಿ ಅಲ್ಲ, ಅದು ನಮ್ಮ ಬದುಕಿನ ಬಗ್ಗೆ ನಮಗಿರ್ತಕ್ಕಂತಹ ಅತಿಯಾದ ಬೇಸರದ ಮಾತುಗಳು. ಈ ಬದುಕು ನಮಗ್ ತುಂಬಾ ಕಷ್ಟ ಅನಿಸ್ದಾಗ ನಾವು ಸಾವನ್ನ ಬಯಸುವಂಥದ್ದು, ನನ್ ಮುಕ್ತಿ ಕೊಟ್ಬಿಡಪ್ಪ ಅಂತ ಕೇಳುವಂಥದ್ದು ಸಹಜವಾಗಿ ನಮ್ಮ ಬಾಯಲ್ಲಿ ಬರುತ್ತೆ ಅದು. ಆದ್ರೆ ಅದು ನಿಜವಾದ ಮುಕ್ತಿ ಅಲ್ಲ. ಬಟ್ ನಿಮ್ಮ ಮನಸ್ಸು ಯಾವುದು ಬೇಡ, ಯಾವುದ್ರ ಬಗ್ಗೆನೂ ಮನಸ್ಸಿಲ್ಲ, ಆ ತರ ಆಗ್ತಿರತ್ತೆ. ಯಾಕಂದ್ರೆ ನೀವು ಏನೋ ಒಂದ್ ಮಾಡಕ್ ಹೋಗ್ತೀರಾ, ಅಲ್ಲಿ 108 ಗೊಂದಲಗಳು, 108 ಕನ್ಫ್ಯೂಷನ್ಗಳು, ಏನೋ ಒಂದ್ ಅನ್ಕೊಂಡು ಏನೋ ಒಂದ್ ಕೆಲಸ ಶುರು ಮಾಡ್ತೀರಾ, ಅಲ್ಲೇನೋ ತೊಂದರೆಗಳು. ಇದ್ರ ಮಧ್ಯದಲ್ಲಿ ಕೆಲವು ನಿಮ್ಗೆ ಆಗದೆ ಇದ್ದವರು ಪದೇ ಪದೇ ನಿಮ್ಗೆ ಒಂದಾದ್ಮೇಲೆ ಒಂದು ಮನಸ್ಸಿಗೆ ಬೇಸರ ಆಗುವಂತಹ ರೀತಿಯಲ್ಲಿ ನಡ್ಕೊಳ್ಳುವಂತಹ ರೀತಿಗಳಾಗಿರ್ಬಹುದು. ಕುಟುಂಬದಲ್ಲಿ ಹಣಕಾಸಿನ ಸಮಸ್ಯೆಗಳು ಅದು ಜಾಸ್ತಿ ಆಗುವಂಥದ್ದು. ಈ ರೀತಿ ಒಂದಷ್ಟು ಮಕರ ರಾಶಿಯವರಿಗೆ ಅಶುಭ ಫಲಗಳೇ ಈ ವಾರದಲ್ಲಿ ಇರುತ್ತೆ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ನಡೀತಾ ಇರುವಂತಹ ದಶಾ ಭುಕ್ತಿ ಚೆನ್ನಾಗಿದ್ರೆ, ಅಂದ್ರೆ ಒಳ್ಳೆ ಗ್ರಹದ ದಶೆ, ನಿಮಗೆ ಯೋಗಕಾರಕನಾಗಿರುವಂತಹ ಗ್ರಹದ ದಶೆ ಅಥವಾ ಅವನ ಭುಕ್ತಿ ನಡೀತಾ ಇದ್ರೆ ಈ ಫಲಗಳು ಕಡಿಮೆ ಆಗುತ್ತೆ. ಎಷ್ಟು ಪರ್ಸೆಂಟ್ ಅಂದ್ರೆ 75% ಕಮ್ಮಿ ಆಗ್ಬಿಡುತ್ತೆ. ಹಾಗಾಗಿ ನೀವು ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಅಯ್ಯೋ ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ಕೊಂಡ್ರೆ ಅದಾಗಲ್ಲ. ಮತ್ತೆ ಈಗ 4 ಗ್ರಹಗಳು ಏನು 12ನೇ ಮನೆ ಇದ್ದಾರೆ, ಆಮೇಲೆ ವಾಪಸ್ ನಿಮ್ ರಾಶಿಗೆ ಬಂದೇ ಬರ್ತಾರೆ. ಅವಾಗ ನಿಮ್ಗೆ ಎಲ್ಲಾ ತರದಲ್ಲೂ ಶುಭ ಫಲ ಕೊಡ್ತಾರೆ. ಹಾಗಾಗಿ ಈ ವಾರದ ಒಂದು ವಿಚಾರ ಅಂತ ಬಂದಾಗ ನಿಮ್ಮ ಮನಸ್ಸನ್ನ ಸದೃಢವಾಗಿಟ್ಕೊಳ್ಳಿ. ನಾಳೆ ನನ್ನ ಜೀವನದಲ್ಲಿ ಒಳ್ಳೆ ಕಾಲ ಬರುತ್ತೆ ಅನ್ನೋ ನಂಬಿಕೆನ ದೃಢವಾಗಿಟ್ಕೊಳ್ಳಿ. ಯಾರು ಏನಂದ್ರು, ಯಾರು ಏನು ಇದ್ ಮಾಡ್ಕೊಂಡ್ರು ತಲೆನೇ ಕೆಡ್ಸ್ಕೊಬಿಡಿ. ನಿಮ್ ಕೆಲಸದಲ್ಲಿ ಫೇಲ್ಯೂರ್ ಆದ್ರೂ ಕೂಡ ಮತ್ತೆ ಮತ್ತೆ ಪ್ರಯತ್ನ ಮಾಡಿ, ಡಿಸ್ಟರ್ಬ್ ಆಗ್ಬೇಡಿ, ನಿರಾಸೆ ಆಗ್ಬೇಡಿ, ಅಷ್ಟೇ. ಮತ್ತೆ ಪ್ರಯತ್ನ ಮಾಡ್ತಾ ಇರಿ. ಮತ್ತೆ ಉದ್ಯೋಗದ ವಿಷಯದಲ್ಲಿ ತುಂಬಾ ಒಂಥರ ಅಷ್ಟು ಚೆನ್ನಾಗಿಲ್ಲ, ಆದ್ರೆ ನಿಮ್ ಕೆಲಸದಲ್ಲಿ ಏನೋ ಒಂದು ಸಮಸ್ಯೆ ಆಗುವಂಥದ್ದು, ಕೆಲಸ ಕಳ್ಕೊಳ್ಳೋ ಸಾಧ್ಯತೆ ಇದೆಲ್ಲ ಇರೋದ್ರಿಂದ ಆದಷ್ಟು ನಿಮ್ಮ ಕೆಲಸದ ಕಡೆಗೆ ಜಾಸ್ತಿ ಗಮನ ಕೊಡಿ. ಕೆಲವರಿಗೆ ಗೊತ್ತಾಗ್ಬಿಟ್ಟಿದೆ ನನ್ ಕೆಲಸ ಹೋಗುತ್ತೆ ಅಂತೇಳಿ. ಯಾಕಂದ್ರೆ ಕೆಲವರು ಬೇಕು ಅಂತಾನೆ ನಿಮ್ಮನ್ನ ಟಾರ್ಗೆಟ್ ಮಾಡೋದು, ಬೇಕು ಅಂತಾನೆ ಎಕ್ಸ್ಟ್ರಾ ಕೆಲಸ ಕೊಡೋದು, ಇದೆಲ್ಲ ಮಾಡಿದಾಗ ಕೆಲಸ ಬಿಟ್ಟು ಹೋಗ್ಲಿ ಅಂತಾನೆ ಕೆಲವ್ರಿಗೆ ಆತರ ಮಾಡ್ತಿರ್ತಾರೆ. ಅಂಥವ್ರು ಕೆಲವರು ಮಕರ ರಾಶಿಯವರು ಇದ್ದಾರೆ. ಅವ್ರಿಗೆ ಗೊತ್ತಿರುತ್ತೆ ಯಾವತ್ತೋ ಒಂದಿನ ನನ್ನ ಕೆಲಸ ಹೋಗ್ಬೋದು ಅಂತ. ಅಂಥವ್ರು ಪರಿಹಾರಗಳನ್ನ ಮಾಡ್ಕೊಳ್ಳಿ, ಇದಕ್ಕಿಂತ ಉತ್ತಮವಾದ ಕೆಲಸ ನಿಮಗೆ ಸಿಗಬಹುದು. ಆದ್ರೆ ಡಿಸ್ಟರ್ಬ್ ಆಗೋ ಅವಶ್ಯಕತೆ ಇಲ್ಲ. ಏನಾಗುತ್ತೋ ಅದು ದೇವ್ರ ನಿರ್ಣಯ ಮಾಡಿರ್ತಾನೆ. ನಿಮಗೆ ಏನ್ ಬೇಕೋ ಅದು ಯಾವ ಟೈಮ್ಗೆ ಏನ್ ಸಿಗ್ಬೇಕೋ ಅದನ್ನ ದೇವ್ರು ನಿರ್ಧಾರ ಮಾಡಿರ್ತಾನೆ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಭಗವಂತನ ಮೇಲೆ ನಂಬಿಕೆ ಮಾತ್ರ ಕಳ್ಕೊಬೇಡಿ. ಯಾಕಂದ್ರೆ ಜೀವನದಲ್ಲಿ ಯಾರು ನಮ್ಗೆ ಎಷ್ಟೇ ಕಷ್ಟ ಕೊಟ್ರು, ತೊಂದರೆ ಕೊಟ್ರು ಕೂಡ ನಮ್ಮನ್ನ ಕಾಪಾಡೋನು ಪರಮಾತ್ಮ ಒಬ್ಬನೇ. ಹಾಗಾಗಿ ದೇವರ ಆರಾಧನೆ, ಭಕ್ತಿ, ಪೂಜೆ ಇವುಗಳಲ್ಲಿ ಯಾವತ್ತೂ ಕಡಿಮೆ ಮಾಡ್ಕೋಬೇಡಿ, ಯಾವತ್ತೂ ಆಸಕ್ತಿ ಕಳ್ಕೊಬೇಡಿ. ಯಾಕೆಂದ್ರೆ ತುಂಬಾ ಜನ ನೋಡಿದೀನಿ, ಕೆಲವ್ರು ಬಾಯಲ್ಲಿ ಬರುತ್ತೆ, ಅಯ್ಯೋ ಮೇಡಮ್ ತುಂಬಾ ಪೂಜೆಗಳು ಮಾಡಿ 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 ಸಾಕಾಗಿ ಬಿಟ್ಬಿಟ್ಟಿದ್ದೀನಿ. ಯಾಕೆ ಈ ಮಾತು ಆಡ್ಲೇಬಾರ್ದು. ಪೂಜೆ ಪುನಸ್ಕಾರಗಳು, ಜಪ ತಪಗಳನ್ನ ಮಾಡೋದು ನಮ್ಮ ಪೂರ್ವ ಜನ್ಮದ ಪಾಪ ಕರ್ಮಗಳನ್ನ ಬೇಗ ಕಳ್ಕೊಳ್ಳೋದಕ್ಕೋಸ್ಕರ. ನಾವ್ ಎಷ್ಟು ಕರ್ಮಗಳನ್ನ ತಗೊಂಬಂದಿದೀವಿ ಅನ್ನೋದು ನಮ್ಗೆ ಗೊತ್ತೇ ಇಲ್ವಲ್ಲ. ಬಹುಶಃ ಇನ್ನೂ ಕಷ್ಟ ಪಡ್ಬೇಕಿತ್ತೇನೋ, ಕೆಲವೊಂದು ಟೈಮಲ್ಲಿ ಪರಮಾತ್ಮ ನಮ್ಮನ್ನು ಕಾಪಾಡಿರ್ಬೋದು ಅಲ್ವಾ. ಹಾಗಾಗಿ ಅದನ್ನ ಹೇಳಲೇಬಾರ್ದು. ದೇವರು ನೀವು ಪೂಜಿಸ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ, ನಮಗ್ ಬೇಕು ಪರಮಾತ್ಮನ ಅನುಗ್ರಹ ಅಲ್ವಾ. ಅವನ್ ಕೇಳೋದು ನಿಜವಾದ ಭಕ್ತಿ ಮಾತ್ರ. ಹಾಗಾಗಿ ಆತರ ಏನು ಅನ್ಕೋಬೇಡಿ. ಇನ್ನು ನಿಮ್ದು ಕೆಲಸಗಳು ಹೇಗಿರುತ್ತೆ ಅಂದ್ರೆ,
ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋರ್ಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರೋ ಇಂಥವ್ರಿಗೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್. ನಿಮಗೆ ಕೊಟ್ಟಿರೋ ಕೆಲಸನ ಇನ್ ಟೈಮಲ್ಲಿ ಮಾಡಕ್ಕಾಗಲ್ಲ. ಕಾರಣಗಳು ಏನೇನೋ ಇರುತ್ತೆ. ಕೆಲವರು ನಿಮ್ಗೆ ತೊಂದರೆ ಮಾಡ್ಬೋದು ಕೆಲಸಕ್ಕೆ, ಅಥವಾ ನಿಮ್ಗೆ ಕೆಲಸದಲ್ಲಿ ವಿಘ್ನಗಳು ಬರಬಹುದು. ಏನೋ ಒಂದು ಕಾರಣಕ್ಕೆ ಇನ್ ಟೈಮ್ ಅಲ್ಲಿ ಕೆಲಸಗಳು ಮುಗಿಯಲ್ಲ, ಲೇಟ್ ಆಗುತ್ತೆ. ಹಾಗಾಗಿ ಕೆಲಸದ ಒಂದು ಕ್ಷೇತ್ರದಲ್ಲಿ ತುಂಬಾ ಪ್ರಾಬ್ಲಮ್ಗಳು ಬರುತ್ತೆ. ಆದ್ರೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಈ ಸಮಸ್ಯೆ ಇರಲ್ಲ. ನಿಮ್ ಕೆಲಸನೇ ಸ್ಲೋ ಆಗಿರುತ್ತೆ, ಬಟ್ ನಿಮ್ಮ ವೃತ್ತಿಗೆ ಅದೇನು ಎಫೆಕ್ಟ್ ಅಂತ ಆಗಲ್ಲ. ಬಟ್ ಆದಾಯ ಕಮ್ಮಿ ಆಗುತ್ತೆ ಅಷ್ಟೇ. ಖರ್ಚು ವಿಪರೀತ ಇರುತ್ತೆ ಈ ವಾರದಲ್ಲಿ. ಮತ್ತೆ ಈ ವಾರದಲ್ಲಿ ದೂರ ಪ್ರಯಾಣ ಬೇಡ. ಆದಷ್ಟು ದೂರ ಪ್ರಯಾಣದಿಂದ ನಿಮ್ಗೆ ಖರ್ಚು ಜಾಸ್ತಿ ಆಗುತ್ತೆ, ಸ್ವಲ್ಪ ಆರೋಗ್ಯಕ್ಕೂ ತೊಂದರೆಗಳಾಗುತ್ತೆ. ಹಾಗಾಗಿ ದೂರ ಪ್ರಯಾಣ ಬೇಡ. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗುತ್ತೆ. ಒಂದ್ ಸ್ವಲ್ಪ ಮರೆವು ಜಾಸ್ತಿ ಆಗುವಂಥದ್ದು. ಯಾಕಂದ್ರೆ ಬುಧ ಮತ್ತು ಮಂಗಳ ಒಂದೇ ಮನೇಲಿ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಓದೋದಕ್ಕೆ ಯಾಕೋ ಆಸಕ್ತಿ ಬರ್ತಲ್ಲ, ಈ ತರ ಎಲ್ಲ ಆಗುತ್ತೆ. ನೀವು ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ, ಈ ವಾರದಲ್ಲಿ ತಪ್ಪದೆ ಶನಿವಾರ ಎಳ್ಳು, ಹೆಸರು ಕಾಳು, ಅವರೆಕಾಳು ದಾನ ಕೊಡಿ. ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಹಾಗೆ ಹನುಮಾನ್ ಚಾಲೀಸ ಮತ್ತೆ ಪ್ರತಿದಿನ ಸಂಜೆ ಕನಕಧಾರ ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ವಿಷ್ಣು ಸಹಸ್ರನಾಮವನ್ನ ಹೇಳ್ಕೊಳ್ಳಿ, ಅಥವಾ ಹೇಳಕ್ ಬರ್ಲಿ ಅಂದ್ರೆ ಕೇಳಿಸ್ಕೊಳ್ಳಿ. ಇದನ್ನೊಂಚೂರು ಡೈಲಿ ನೀವು ಫಾಲೋ ಮಾಡಿ. ಖಂಡಿತ ನಿಮ್ಗೆ ಎಂಥ ಕಠಿಣ ಪರಿಸ್ಥಿತಿ ಬಂದ್ರೂ ಕೂಡ ಅದರಿಂದ ಪಾರಾಗುವಂತಹ ಮಾರ್ಗ ಕೂಡ ನಿಮ್ಗೆ ಸಿಕ್ಕುತ್ತೆ. ಪರಿಹಾರವನ್ನ ಮಾಡ್ಕೊಳ್ಳಿ. ಕುಂಭರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ 2ನೇ ಮನೆಯಲ್ಲಿದ್ದಾನೆ. ಬಟ್ 4 ಗ್ರಹಗಳು ಲಾಭದಲ್ಲಿ ಕುತ್ಕೊಂಡಿದ್ದಾರೆ. ಮುಖ್ಯವಾಗಿ ಯಾರು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರೋ ನಿಮ್ಗೆ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಲಾಭ ಜಾಸ್ತಿ ಇದೆ. ಯಾಕೆಂದ್ರೆ ಲಾಭದಲ್ಲಿ 4 ಗ್ರಹಗಳು, ಪಂಚಮಾಧಿಪತಿ ಬುಧ ಲಾಭದಲ್ಲಿ, ಸಪ್ತಮಾಧಿಪತಿ ರವಿ ಲಾಭದಲ್ಲಿ, ಭಾಗ್ಯಾಧಿಪತಿಯಾದ ಶುಕ್ರ ಗ್ರಹ ಲಾಭದಲ್ಲಿ, ದಶಮಾಧಿಪತಿಯಾದ ಕುಜಗ್ರಹ ಕೂಡ ಲಾಭದಲ್ಲಿ. ಹಾಗಾಗಿ ಲಾಭ ತುಂಬಾ ಚೆನ್ನಾಗಿ ಬರುತ್ತೆ. ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ನಿಮ್ಮ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಅನ್ನ ನೋಡ್ತೀರಾ. ಇದು ಮೊದಲನೇ ಖುಷಿ ವಿಚಾರ. ಆದ್ರೆ 2ನೇ ವಿಚಾರ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ತುಂಬಾ ಲಾಭ ಇದೆ. ಯಾಕಂದ್ರೆ ಪಾರ್ಟ್ನರ್ ಅಂದ್ರೆ ನಿಮ್ಗೆ ಸೂರ್ಯಗ್ರಹ, ಅವನು ಲಾಭದಲ್ಲೇ ಇದ್ದಾನೆ. ಹಾಗಾಗಿ ಧನಾಧಿಪತಿಯಾದಂತಹ ಗುರುವಿನ ದೃಷ್ಟಿ ಕೂಡ ಲಾಭದ ಮೇಲಿದೆ. ಹಾಗಾಗಿ ಹಣಕಾಸಿನ ವಿಚಾರ, ಬಿಸ್ನೆಸ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ ಕುಂಭರಾಶಿಯವರಿಗೆ. 2ನೇ ವಿಚಾರ ಏನಪ್ಪಾ ಅಂದ್ರೆ, ಚತುರ್ಥಾಧಿಪತಿ ಶುಕ್ರ 11ನೇ ಮನೇಲಿ ಇದ್ದಾನೆ. ಸೈಟು, ಮನೆ, ವಾಹನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರೆ ತುಂಬಾ ಒಳ್ಳೆ ಟೈಮ್, ಒಳ್ಳೆ ಅವಕಾಶ ಸಿಗುತ್ತೆ. ತುಂಬಾ ಒಳ್ಳೆ ಜಾಗ ಸಿಗುವಂಥದ್ದು, ತುಂಬಾ ಒಳ್ಳೆ ಮನೆ ಸಿಗುವಂಥದ್ದು, ಅಥವಾ ತುಂಬಾ ಒಳ್ಳೆ ಆಫರ್ ಅಲ್ಲಿ ನಿಮ್ಗೆ ವಾಹನ ಸಿಗುವಂಥದ್ದು, ಈ ತರದ್ ಏನೋ ಒಂದು ಆಗತ್ತೆ. ಬಟ್ ಅದಕ್ಕೆ ನಿಮ್ಗೆ ಇದು ಸೂಕ್ತವಾದ ಸಮಯ. ನೀವು ವಾಹನ ಖರೀದಿ ಮಾಡ್ಬೇಕು ಅಂತಿದ್ರೆ, ಸೈಟ್ ತಗೋಬೇಕು, ಮನೆ ತಗೋಬೇಕು ಅಂತಿದ್ರೆ ತುಂಬಾ ಒಳ್ಳೇದು. ಹಾಗೆ ನಿಮ್ಮ ಒಂದು ಆಸ್ತಿ ವಿಚಾರದಲ್ಲಿ ಏನೇ ನಿರ್ಧಾರ ತಗೊಳ್ಳೋದಾದ್ರೆ ಈ ವಾರ ತುಂಬಾ ಚೆನ್ನಾಗಿದೆ. ನೀವು ಈ ವಾರದಲ್ಲೇ ನಿರ್ಧಾರಗಳು ತಗೊಳ್ಳೋದು ಸೂಕ್ತ. ಭಾಗ್ಯಾಧಿಪತಿ ಲಾಭದಲ್ಲಿರೋದ್ರಿಂದ ನೀವು ಎಕ್ಸ್ಪೆಕ್ಟೇ ಮಾಡ್ದೇನೆ ಕೆಲವೊಂದು ಅದೃಷ್ಟ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಯಾವತ್ತೋ ಕೆಲಸ ಮಾಡಿರ್ತೀರಾ, ಅದ್ರ ದುಡ್ಡು ಇವಾಗ ಬರೋದು. ಯಾವತ್ತೋ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿರ್ತೀರಾ, ಅದ್ರ ದುಡ್ಡು ಇವಾಗ ಬರೋದು. ನೀವು ಮರ್ತೇ ಬಿಟ್ಟಿರ್ತೀರಾ ಕೆಲವೊಂದನ್ನ. ಆ ತರ ಒಂಥರ ಆಕಸ್ಮಿಕವಾಗಿ ನಿಮ್ಗೆ ಧನ ಲಾಭ ಆಗುವಂಥದ್ದು, ಆಕಸ್ಮಿಕವಾಗಿ ಅದೃಷ್ಟ ಹುಡ್ಕೊಂಡು ಬರೋದು. ಆ ತರ ಮಿತ್ರರನ್ನ ಭೇಟಿ ಮಾಡ್ತೀರಾ. ಕೆಲವು ಮಿತ್ರರ ಜೊತೆ ತುಂಬಾ ಖುಷಿ ವಿಚಾರಗಳನ್ನ ಹಂಚ್ಕೊಳ್ಳುವಂಥದ್ದು. ನಿಮ್ ಮನಸ್ಸಿಗೆ ಒಂಥರ ಏನೋ ಒಂದು ಉಲ್ಲಾಸ ಇರುತ್ತೆ. 7.7 ನಡೀತಿದ್ರು ಕೂಡ ಇಲ್ಲಿ ಶುಕ್ರನ ಒಂದು ಪ್ರಭಾವ ಜಾಸ್ತಿ ಇರೋದ್ರಿಂದ ಮನಸ್ಸಿಗೆ ಬಹಳಷ್ಟು ಉಲ್ಲಾಸ ಇರುತ್ತೆ, ಸಂತೋಷ ಇರುತ್ತೆ. ನಿಮ್ಮ ಲೌಕಿಕ ಜೀವನದಲ್ಲಿ ಎಲ್ಲಾ ಕೆಲಸಗಳು ತುಂಬಾ ಚೆನ್ನಾಗಿ ಅದ್ಭುತವಾಗುತ್ತೆ, ಯಾವುದೇ ಪ್ರಾಬ್ಲಮ್ಗಳಿಲ್ಲದೆ. ನಿಮ್ಮ ವೃತ್ತಿ ಅಂತ ಬಂದಾಗ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವರಿಗೆ ತುಂಬಾ ಚೆನ್ನಾಗಿದೆ. ಪ್ರಮೋಷನ್ ಆಗುವ ಸಾಧ್ಯತೆ ಇದೆ. ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇನೆ ಮೇಲಧಿಕಾರಿಗಳಿಂದ ಹೊಗಳಿಕೆ, ಬಡ್ತಿ ಸಿಗುವಂಥದ್ದು, ಈ ತರದ್ದೆಲ್ಲ ಆಗತ್ತೆ. ಯಾಕಂದ್ರೆ ಸೂರ್ಯ ಲಾಭದಲ್ಲಿದ್ದಾನೆ. ಹಾಗಾಗಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗತ್ತೆ. ಕುಂಭರಾಶಿಯವರ ಅದೃಷ್ಟ ನೋಡಿ, 7.7 ನಡೀತಾ ಇದ್ರು ಗುರುಬಲ ಇದೆ. ಹಾಗಾಗಿ ನೀವು ಹೇಗೋ ಬಚಾವಾಗ್ತಾ ಇರ್ತೀರಾ. ಅಂದ್ರೆ ಮಕರ ರಾಶಿಯವ್ರಿಗೆ ಬಂದಷ್ಟು ಕಷ್ಟಗಳು ಬಹುಶಃ ನಿಮಗ್ ಬರಲ್ಲ. ನಿಮ್ಗೇನಾದ್ರು ದಶಾಭುಕ್ತಿ ಚೆನ್ನಾಗಿ ನಡೀತಿತ್ತು ಅನ್ಕೊಳ್ಳಿ, 7.7 ನಡೀತಿದ್ಯಾ ನನಗೆ ಅಂತ ನಿಮ್ಗೆ ಡೌಟ್ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಯಾಕಂದ್ರೆ ಗ್ರಹಸ್ಥಿತಿಗಳು ಹಾಗಿದ್ದಾರೆ. ಇನ್ನು ರಾಹು ನಿಮ್ಮ ರಾಶಿಯಲ್ಲಿದ್ದಾನೆ. ಎಷ್ಟು ಗೊಂದಲಗಳು ಬರುತ್ತೆ, ಬಟ್ ಎಲ್ಲಾ ಗೊಂದಲಗಳು ಕ್ಲಿಯರ್ ಕೂಡ ಆಗ್ಬಿಡುತ್ತೆ ನಿಮ್ಗೆ. ಹಾಗಾಗಿ ಮತ್ತೆ ನಿಮ್ ಕೆಲಸದಲ್ಲಿ ಒಂದಿಷ್ಟು ಒಳ್ಳೊಳ್ಳೆ ಬದಲಾವಣೆಗಳು ಮಾಡ್ಕೊಳ್ತೀರಾ. ಯಾಕಂದ್ರೆ ರಾಹು ಕುಂಭ ರಾಶಿಯಲ್ಲಿ ತುಂಬಾ ಶುಭ ಫಲ ಕೊಡ್ತಾನೆ. ಸ್ವನಕ್ಷತ್ರದಲ್ಲಿರೋದ್ರಿಂದ
ಏನ್ ಮಾಡಿದ್ರೆ ನನ್ನ ಬಿಸ್ನೆಸ್ ಅಲ್ಲಿ ಲಾಭ, ಏನ್ ಡಿಸಿಷನ್ ತಗೊಂಡ್ರೆ ನನ್ನ ಫ್ಯೂಚರ್ಗೆ ಒಳ್ಳೇದು. ಇದು ಒಂಥರ ಹೆಂಗೆ ಅಂದ್ರೆ ಹಿಡನ್ ಟ್ಯಾಲೆಂಟ್, ನಿಮಗ್ ಮಾತ್ರ ಗೊತ್ತಾಗುತ್ತೆ ನಿಮ್ಮ ಭವಿಷ್ಯದ ಬಗ್ಗೆ. ಆ ತರ ಎಷ್ಟೋ ಜನಗಳಿಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ದೇನೆ ಕೆಲವು ನಿರ್ಧಾರಗಳು ತಗೊಂಡು ಲೈಫ್ ಅಲ್ಲಿ ಬೀಳ್ತಾ ಇರ್ತಾರೆ. ನಮಗೆ ನಾವಿವತ್ತು ತಗೊಳ್ಳೋ ನಿರ್ಧಾರದಿಂದ ಮುಂದೆ ಫ್ಯೂಚರ್ ಅಲ್ಲಿ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡು ನಾವು ಡಿಸಿಷನ್ಸ್ ತಗೋಬೇಕಾಗತ್ತೆ. ಆ ಕೆಪಾಸಿಟಿ ಎಲ್ರಿಗೂ ಇರಲ್ಲ. ನಿಮಗೆ ಆ ಒಂದು ವಿಚಾರದಲ್ಲಿ ನಿಮ್ಗೆ ರಾಹು ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾನೆ. ಹಾಗೆ ನಿಮ್ಮ ಸಂಗಾತಿಯಿಂದ ನಿಮಗೆ ಸಹಾಯ ಸಹಕಾರ ಇದೆಲ್ಲವೂ ಕೂಡ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗಂತೂ ತುಂಬಾ ತುಂಬಾ ಚೆನ್ನಾಗಿದೆ. ಪಂಚಮದಲ್ಲಿ ಗುರು ಇದ್ದಾನೆ. ರವಿ ಮತ್ತು ಮಂಗಳ ನೋಡ್ತಾ ಇರೋದ್ರಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾದ್ರೂ ತಯಾರಿ ನಡೆಸ್ತಿದ್ದೀರ ಅಂದ್ರೆ ತುಂಬಾ ಒಳ್ಳೆ ಟೈಮ್. ಶನಿಗೊಂದು ಗ್ರಹಕ್ಕೆ ನೀವು ಪರಿಹಾರ ಮಾಡ್ಕೊಳ್ಳಿ. ಪ್ರತಿದಿನ ದುರ್ಗಾಷ್ಟೋತ್ತರ ಹೇಳ್ಕೊಳ್ಳಿ ರಾಹುವಿಗೆ. ಹಾಗೆ ಪ್ರತಿದಿನ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ. ಈ ವಾರದ ಶನಿವಾರ ಎಳ್ಳು ದಾನ ಕೊಡಿ. ಇನ್ನು ಉಳಿದಂತೆ ಎಲ್ಲಾ ಗ್ರಹಗಳು ನಿಮ್ಗೆ ತುಂಬಾ ಶುಭ ಫಲವನ್ನ ಕೊಡ್ತಾ ಇರೋದ್ರಿಂದ ಈ ವಾರ ಕುಂಭರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಮೀನರಾಶಿ. ಮೀನರಾಶಿಯವರಿಗೆ ದಶಮದಲ್ಲಿ ಮಂಗಳ ಗ್ರಹ, ಧನಾಧಿಪತಿ ಭಾಗ್ಯಾಧಿಪತಿ ಎರಡೂ ಆಗಿ ದಶಮದಲ್ಲಿ ಮಂಗಳ ಗ್ರಹ ಇರೋದ್ರಿಂದ, ಹಾಗೆ ಷಷ್ಟಾಧಿಪತಿಯಾಗಿ ರವಿಗ್ರಹ ದಶಮದಲ್ಲಿರೋದ್ರಿಂದ ನಿಮ್ಮ ಕೆಲಸಗಳು ತುಂಬಾ ಪರ್ಫೆಕ್ಟ್ ಆಗತ್ತೆ. ಅಂದ್ರೆ ಯಾವ ಕೆಲಸಗಳನ್ನ ನೀವು ಕಂಪ್ಲೀಟ್ ಮಾಡಕ್ ಆಗದೆ ಕಾರಣಾಂತರಗಳಿದೆ. ಯಾಕಂದ್ರೆ ಶನಿ 7.5 ನಡೆಯುವಾಗ ತುಂಬಾ ಮುಖ್ಯವಾಗಿ ಬರೋ ಸಮಸ್ಯೆಗಳೇನು ಅಂದ್ರೆ ಉದ್ಯೋಗದಲ್ಲಿ ಪ್ರಾಬ್ಲಮ್ಗಳು ಬರುತ್ತೆ. ಒಂದು ನಿಮ್ ಕೆಲಸಗಳಲ್ಲಿ ತಡೆ ಆಗ್ತಾ ಇರತ್ತೆ, ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ ಆಗ್ತಾ ಇರತ್ತೆ, ಅಥವಾ ನಿಮ್ಮ ಕೆಲಸಗಳು ಇನ್ಕಂಪ್ಲೀಟ್ ಆಗ್ತಾ ಇರತ್ತೆ. ಈ ರೀತಿ ಇನ್ಕಂಪ್ಲೀಟ್ ಆದಂತಹ ನಿಮ್ಮ ಕೆಲಸಗಳನ್ನ ಮತ್ತೆ ಮುಂದುವರೆಸಿ ಅದರಲ್ಲಿ ಸಕ್ಸಸ್ ಅನ್ನ ಪಡೆಯುವಂತದ್ದಾಗತ್ತೆ. ಹಾಗೆ ಯಾರಿಗೆ ಮೀನರಾಶಿಯವರಿಗೆ ಕೆಲಸ ಇಲ್ಲ ಅವರಿಗೆ ಕೆಲಸ ಸಿಗುವ ಸಾಧ್ಯತೆ. ಕೆಲವರು ಏನ್ ಮಾಡ್ತಾ ಇರ್ತೀರಾ, ಈಗಿರೋ ಕೆಲಸದಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಬೇರೆ ಕೆಲಸ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಬೇರೆ ಇನ್ನೊಂದು ಕೆಲಸನ ನೋಡ್ತಾ ಇರ್ತೀರಾ. ಅಂಥವ್ರಿಗೆ ಒಳ್ಳೆಯ ಅವಕಾಶ ಈ ವಾರದಲ್ಲಿ ಸಿಕ್ಕತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ನಿಮ್ಮ ಕೈಗೆ ದುಡ್ಡು ಬಂದು ಸೇರ್ತಾ ಇರತ್ತೆ. ದುಡ್ಡು ಕಾಸಿನ ವಿಷಯದಲ್ಲಿ ಏನು ನಿಮ್ಗೆ ಆತಂಕ ಭಯ ಏನು ಇರೋದಿಲ್ಲ. ಭಯ ಇದ್ರೂ ಪರ್ಟಿಕ್ಯುಲರ್ ಈ ವಾರದಲ್ಲಿ ನಿಮ್ಗೆ ಏನು ಆತರ ಅನ್ಸಲ್ಲ. ಪರವಾಗಿಲ್ಲ, ಎಲ್ಲ ಒಳ್ಳೇದಾಗ್ತಿದೆ ಅನ್ನೋ ಒಂದು ಭರವಸೆ ಬರುತ್ತೆ ನಿಮ್ಗೆ. ಹಾಗೆ ಕುಟುಂಬದಲ್ಲಿ ನೆಮ್ಮದಿ, ಹಾಗೆ ಕುಟುಂಬದವರ ಸಹಕಾರ ಕೂಡ ನಿಮ್ಗೆ ಚೆನ್ನಾಗಿರುತ್ತೆ. ಮಾತಿನ ಮೂಲಕ ಎಷ್ಟೋ ಕೆಲಸಗಳು ಸಕ್ಸಸ್ ಆಗುತ್ತೆ. ಕೆಲವರಿಂದ ನಿಮ್ಗೆ ಏನೋ ಒಂದು ಸಹಾಯ ಆಗ್ಬೇಕಿರುತ್ತೆ. ನಿಮ್ಮ ಪ್ರಾಜೆಕ್ಟ್ಗೆ ಅವರ ಒಂದು ಸಹಾಯ ಬೇಕಿರುತ್ತೆ, ಅಥವಾ ನಿಮ್ಗೆ ಅವರಿಂದ ಫೈನಾನ್ಷಿಯಲಿ ಸಹಾಯ ಬೇಕಿರುತ್ತೆ, ಅಥವಾ ನಿಮ್ಮ ಉದ್ಯೋಗಕ್ಕೆ ಅವರಿಂದ ಸಹಾಯ ಬೇಕಿರುತ್ತೆ. ಈ ರೀತಿ ಯಾರ ಹತ್ರನೋ ನೀವು ಮಾತಾಡಿ ಅವರಿಂದ ನೀವು ನಿಮ್ಮ ಒಂದು ಕೆಲಸಕ್ಕೆ ಸಹಾಯವನ್ನ ಪಡ್ಕೊಂಡು ನಿಮ್ಮ ಮಾತಿನ ಮೂಲಕ ನಿಮ್ಮ ಕೆಲಸನ ಸಕ್ಸಸ್ ಮಾಡ್ಕೊಳ್ಳುವಂಥದ್ದಾಗುತ್ತೆ. ಮಾತಿನಿಂದ ಕಾರ್ಯಸಿದ್ಧಿ. ವಾಕ್ಸ್ಥಾನಾಧಿಪತಿ ದಶಮದಲ್ಲಿ ದಿಗ್ಬಲನಾಗಿರೋದ್ರಿಂದ ಈ ಒಂದು ಫಲವನ್ನ ಕೊಡ್ತಾನೆ. ಅವನ ಜೊತೆನಲ್ಲಿ ರವಿ ಕೂಡ ಇರೋದ್ರಿಂದ ತುಂಬಾ ಕಾನ್ಫಿಡೆನ್ಸ್ ಇಂದ ನೀವು ಮಾಡುವಂತಹ ಮಾತುಗಳು ನಿಮ್ಮ ಜೀವನದಲ್ಲಿ ನಿಮ್ಮ ಕಾರ್ಯಗಳು ಸಿದ್ಧಿ ಆಗೋದಕ್ಕೆ ಕಾರಣ ಆಗುತ್ತೆ. ಹಾಗೆ ಚತುರ್ಥಾಧಿಪತಿ ಬುಧ ಗ್ರಹ ದಶಮದಲ್ಲಿದ್ದಾನೆ. ಆಸ್ತಿ, ಮನೆ, ಭೂಮಿ ಇವುಗಳ ವಿಚಾರದಲ್ಲಿ ಏನೇ ಒಂದು ನಿರ್ಧಾರ ತಗೊಳ್ಳೋದಕ್ಕೆ, ಈಗ ವಾಹನ ತಗೋಬೇಕು, ಸೈಟ್ ತಗೋಬೇಕು, ಮನೆ ತಗೋಬೇಕು, ಅಥವಾ ಈ ಪ್ರಾಪರ್ಟಿ ಏನಾದ್ರೂ ಸೇಲ್ ಮಾಡೋದಕ್ಕೆ ಸೇಲ್ಗೆ ಇಟ್ಟಿರ್ತೀರಾ ಅನ್ಕೊಳ್ಳಿ, ಈ ಎಲ್ಲಾ ವಿಚಾರದಲ್ಲೂ ಕೂಡ ನಿಮ್ಗೆ ಬಹಳಷ್ಟು ಅನುಕೂಲಗಳಾಗುತ್ತೆ. ಇನ್ನು ಸಪ್ತಮಾಧಿಪತಿ ಬುಧ ಕೂಡ ದಶಮದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಕೂಡ ಹೆಚ್ಚು ಲಾಭವನ್ನ ನೀವು ಕಾಣ್ತೀರಾ. 6ನೇ ಮನೆ ಅಧಿಪತಿ ದಶಮದಲ್ಲಿದ್ದಾನೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷ ಜವಾಬ್ದಾರಿಯ ಜೊತೆಗೆ ನಿಮ್ಮ ಒಂದು ಕೆಲಸದಲ್ಲಿ ನಿಮ್ಗಿರೋ ಶ್ರದ್ಧೆ ಆಗಿರಬಹುದು, ನಿಮ್ಗಿರುವಂತಹ ಒಂದು ಟ್ಯಾಲೆಂಟ್ ಆಗಿರ್ಬೋದು, ಇದನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ, ಒಳ್ಳೊಳ್ಳೆ ವೇದಿಕೆಗಳು ಸಿಗುತ್ತೆ. ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಳಿ. ಮಾತನಾಡುವಂತಹ ಅವಕಾಶಗಳು ಸಿಗುತ್ತೆ, ವೇದಿಕೆ ಮೇಲೆ ನಿಂತು ಮಾತಾಡುವಂತಹ ಅವಕಾಶಗಳು ಸಿಗುತ್ತೆ. ಅದನ್ನೆಲ್ಲ ನೀವು ಸದ್ಬಳಕೆ ಮಾಡ್ಕೊಳ್ಳಿ. ಹಾಗೆ ಅಷ್ಟಮಾಧಿಪತಿ ಶುಕ್ರ ಗ್ರಹ ದಶಮದಲ್ಲಿರ್ತಾನೆ. ಈಗಾಗಲೇ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಿತ್ತು, ವಿಪರೀತ ಅನಾರೋಗ್ಯ ಸಮಸ್ಯೆಗಳು, ಅದು ಏನ್ ಮಾಡಿದ್ರು ಹುಷಾರಾಗ್ತಾ ಇಲ್ಲ. ಆ ತರದ ಹೆಲ್ತ್ ಇಶ್ಯೂಸ್ ಯಾರಿಗಿತ್ತು ಮೀನರಾಶಿಯವರಿಗೆ ಈ ವಾರದಲ್ಲಿ ಅದೆಲ್ಲ ಕ್ಲಿಯರ್ ಆಗುತ್ತೆ. ಅಂದ್ರೆ ಆರಾಮ ಆಗ್ತೀರಾ. ಇನ್ನು ಭಾಗ್ಯಾಧಿಪತಿ ನಿಮ್ಗೆ ಮಂಗಳನೇ ಆಗಿದ್ದಾನೆ. ದೈವ ಕಾರ್ಯಗಳು, ಧರ್ಮ ಕಾರ್ಯಗಳು, ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡುವಂಥದ್ದು ಇದು ಕೂಡ ಇರುತ್ತೆ. ಹಾಗಾಗಿ ಬಹಳ ಚೆನ್ನಾಗಿದೆ. ಇನ್ನು ವಿದ್ಯಾರ್ಥಿಗಳಿಗಂತೂ ತುಂಬಾನೇ ಶುಭದಾಯಕವಾದಂತಹ ಸಮಯವಾಗಿರುತ್ತೆ. ವೃತ್ತಿ ಕ್ಷೇತ್ರದಲ್ಲಿ ಏನೋ ಒಂದು ಬದಲಾವಣೆ ಅಂತೂ, ಅಂದ್ರೆ ಒಳ್ಳೆ ಬದಲಾವಣೆ ಅಂತೂ ಖಂಡಿತ ಆಗುತ್ತೆ. ಹಾಗೆ ಸ್ವಂತ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ, ನಿಮ್ಮೊಂದು ವ್ಯಾಪಾರದಲ್ಲಿ ಬದಲಾವಣೆ, ಹಾಗೆ ನಿಮ್ ಬಿಸ್ನೆಸ್ ಅಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಮಾಡ್ಕೊಳ್ತೀರಾ. ಅದು ಕೂಡ ನಿಮ್ಮ ಬದುಕಿಗೆ ಎಲ್ಲೋ ಒಂದ್ ಕಡೆ ಸಕ್ಸಸ್ ಅನ್ನ ಕೊಡೋದ್ರ ಕಡೆಗೇನೆ ಸಾಗತ್ತೆ ಅಂತ ಹೇಳ್ಬೋದು.
ಎಲ್ಲಾ ವಿಚಾರದಲ್ಲೂ ಕೂಡ ಮೀನರಾಶಿಯವರಿಗೆ ಚೆನ್ನಾಗಿದೆ. ಆದ್ರೆ ರಾಶಿಯಲ್ಲೇ ಶನಿ ಕೂತ್ಕೊಂಡಿದ್ದಾನೆ. ಅದೇನಾಗುತ್ತೆ ಅಂದ್ರೆ ಅವನು ಯಾವುದೇ ಒಂದು ಏನೋ ಒಂದು ಒಳ್ಳೇದಾಗೋದು ನಿಮ್ಗೆ ಕಾಣಿಸ್ತಾ ಇರುತ್ತೆ ಮುಂದೆ, ಬಟ್ ಅಲ್ಲಿ ಮೂವ್ ಆಗೋದಕ್ಕೆ ತಡೆ ಹಾಕ್ತಾ ಇರ್ತಾನೆ. ಸ್ಟಾರ್ಟಿಂಗ್ ಅಲ್ಲೇ ತಡೆ ಹಾಕ್ತಾ ಇರ್ತಾನೆ. ನೀವು ಮೂವ್ ಆದ್ರೆ ನಿಮ್ಗೆ ಅದು ಸಿಗುತ್ತೆ, ಏನೋ ಸಕ್ಸಸ್ ಅನ್ನೋದು. ಬಟ್ ನೀವು ಮೂವ್ ಆಗೋದಕ್ಕೆ ಶನಿ ತಡೆ ಹಾಕ್ತಿರ್ತಾನೆ. ಅದಕ್ಕೆ ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಕೆಲವ್ರು ನೋಡಿ ಸ್ಟಾರ್ಟಿಂಗ್ ಟ್ರಬಲ್ ಅಂತಾರೆ, ಶುರು ಮಾಡಕ್ಕಾಗಲ್ಲ, ಬಟ್ ಶುರು ಮಾಡಿದ್ರೆ ಅದ್ಭುತವಾಗಿ ಕೆಲಸ ಕಂಪ್ಲೀಟ್ ಮಾಡ್ತಾರೆ ಅಥವಾ ಅದ್ಭುತವಾಗಿ ಮಾತಾಡ್ತಾರೆ. ಕೆಲವರಿಗೆ ಸ್ಟೇಜ್ ಮೇಲೆ ಹೋಗಕ್ ಭಯ, ಬಟ್ ಹೋಗಿ ನಿಂತ ಮೇಲೆ ಚೆನ್ನಾಗಿ ಮಾತಾಡ್ತಾರೆ. ಅಂದ್ರೆ ಅಲ್ಲಿ ಹೋಗ್ಬೇಕಲ್ಲ, ಅದಕ್ಕೆ ಏನ್ ತಡೆ ಇದೆ ಅದನ್ನ ನಿವಾರಣೆ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಈ ವಾರದ ಶನಿವಾರ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ಡೊನೇಟ್ ಮಾಡಿ ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳಿ. ಉಳಿದಂತೆ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನ ಕೊಡ್ತಾ ಇರೋದ್ರಿಂದ ಈ ವಾರ ನಿಮ್ಗೆ ಚೆನ್ನಾಗಿದೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.